ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಶಂಕರ ಪ್ರಕೃತಿ. ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಕರ್ನಾಟಕ ಇತಿಹಾಸ ಏನು ಸರಣಿ ಮುಂದುವರಿತಾ ಇದೆ, ಅದರಲ್ಲಿ ಮುಂದುವರೆದ ಭಾಗವಾಗಿ ಈ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರಿತು ತಮ್ಮ ಮುಂದೆ ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡಲಿದ್ದೇನೆ. ವಿಜಯನಗರ ಸಾಮ್ರಾಜ್ಯ 3 ಭಾಗಗಳಲ್ಲಿ ಬರಲಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಕೀಯ 2 ಪಾರ್ಟ್ ಬರುತ್ತೆ. ಅಪ್ ಟು ಆರಂಭದಿಂದ ಹಿಡಿದು ತುಳುವ ವಂಶದವರೆಗೆ 1 ಪಾರ್ಟ್ ಬರುತ್ತೆ. ತುಳುವ ವಂಶದಿಂದ ತಾಳಿಕೋಟೆ ಕದನದವರೆಗೆ 2ನೇ ಪಾರ್ಟ್ ಬರುತ್ತೆ. ಅನಂತರ ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳು ಮತ್ತು ಆಡಳಿತ, ಇದು 3ನೇ ಪಾರ್ಟಲ್ಲಿ ಬರುತ್ತೆ. ಅದರ ಸದುಪಯೋಗ ತಾವು ಬಳಸ್ಕೊಳ್ತೀರಿ ಅಂತ ಭಾವಿಸಿದ್ದೇನೆ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದಾಗ ಹಿನ್ನೆಲೆ ಏನಿತ್ತು ಅಂತ ಅಂದರೆ, ಈ ಭಾರತದಲ್ಲಿ ರಾಜ್ಯದಲ್ಲಿ ಏನು ರಾಜಕೀಯವಾಗಿ ಸ್ಥಾಪನೆ ಆದಂಥ ರಾಜವಂಶಗಳಿಗೆ ಕಂಪೇರ್ ಮಾಡಿದ್ರೆ ವಿಜಯನಗರ ಸಾಮ್ರಾಜ್ಯ ಅನ್ನೋಂಥದ್ದು ಒಂದು ವಿಶೇಷ ಸಂದರ್ಭದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಆರಂಭ ಆಗತ್ತೆ ಅನ್ನೋಂಥದ್ದು ವಿಶೇಷ. ಅದಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವಂಥ ಸಂದರ್ಭದಲ್ಲಿ ಹಿನ್ನೆಲೆ ಏನಿದೆ, ಯಾಕೆ ಸಾಮ್ರಾಜ್ಯ ಸ್ಥಾಪನೆ ಆಯಿತು, ಸ್ಥಾಪನೆ ಆಗಬೇಕಾದಾಗಿದ್ದಂಥ ಕ್ಲಿಷ್ಟಕರ ಸನ್ನಿವೇಶಗಳೇನಿತ್ತು ದಕ್ಷಿಣ ಭಾರತದಲ್ಲಿ ಅನ್ನೋಂಥದ್ದನ್ನ ಇಲ್ಲಿ ಚರ್ಚೆ ಮಾಡಲಿದ್ದೇವೆ. 13-14ನೇ ಶತಮಾನ ದಕ್ಷಿಣ ಭಾರತದಲ್ಲಿ ಸ್ಥಿತಿಗತಿ ಹೇಗಿತ್ತು ಅಂದರೆ, ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಮ್ಯಾಕ್ಸಿಮಮ್ ದಕ್ಷಿಣ ಭಾರತದ ರಾಜರು ಉತ್ತರ ಭಾರತದ ಕಡೆಗೆ ದಾಳಿ ಮಾಡಿದ್ರೆ ಬಿಟ್ಟರೆ, ಉತ್ತರ ಭಾರತದ ರಾಜರು ಯಾರು ದಕ್ಷಿಣ ಭಾರತದ ಕಡೆಗೆ ದಾಳಿ ಮಾಡಿರೋಂಥ ಲಕ್ಷಣಗಳು ಇರಲಿಲ್ಲ. ಮೌರ್ಯರ ಕಾಲದಲ್ಲಿ ದಕ್ಷಿಣ ಭಾರತವನ್ನು ಮೌರ್ಯರು ಆಳ್ವಿಕೆ ಮಾಡಿರ್ತಾರೆ, ನಂದರು ಆಳ್ವಿಕೆ ಮಾಡಿರ್ತಾರೆ. ಆದರೆ ಶಾತವಾಹನರು ಅನಂತರ ಕಾಲದಲ್ಲಿ ಉತ್ತರ ಭಾರತದ ಯಾರೂ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಲಿಲ್ಲ. ಸಮುದ್ರಗುಪ್ತನು ಸಹ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಇಲ್ಲಿರುವಂಥ ಗ್ರಹಣ ಮೋಕ್ಷ ಪರಿಷತ್ತು ಅಂತ ಕರೀತಾರೆ ಅದನ್ನು. ಇಲ್ಲಿರುವಂಥ ರಾಜವಂಶಗಳನ್ನು ಸೋಲಿಸಿ ಪುನಃ ಅವರ ರಾಜ್ಯಗಳನ್ನು ಅವ್ರಿಗೆ ವಾಪಸ್ ಕೊಟ್ಟು ಹೋಗಿರ್ತಾನೆ. ಆದರೆ ಈ ಅಲ್ಲಾವುದ್ದೀನ್ ಖಿಲ್ಜಿನೂ ಅದೇ ರೀತಿ ಆಗುವಂಥದ್ದು. ಆದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಹಿಂದಿನ ಕಾಲಕ್ಕೆ ಆದಂಥ ದಕ್ಷಿಣ ಭಾರತ ದಾಳಿಗಳಿಗೂ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ದಕ್ಷಿಣ ಭಾರತದ ಮೇಲೆ ಆದಂಥ ದಾಳಿಗಳಿಗೂ ಭಾಳ ವ್ಯತ್ಯಾಸ ಇದೆ. ಅದಕ್ಕಿಂತ ಹಿಂದಿನವರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ, ಎಸ್ಪೆಷಲಿ ಈ ಮುಸ್ಲಿಂ ಆಳ್ವಿಕೆ ಅನ್ನೋಂಥದ್ದು ಏನು ಅಥವಾ ಮಧ್ಯಯುಗದಲ್ಲಿ ಆಳ್ವಿಕೆ ಪ್ರಾರಂಭ ಆಗುತ್ತೆ, ಅದಕ್ಕಿಂತ ಹಿಂದೆ ಆಳ್ವಿಕೆ ಮಾಡಿದಂಥ ಯಾರೇ, ಅದು ಉತ್ತರ ಭಾರತ ದಾಳಿ ಆಗಿರಲಿ ದಕ್ಷಿಣ ಭಾರತ ದಾಳಿ ಆಗಿರಲಿ, ಯಾರೇ ದಾಳಿ ಮಾಡಿದ್ರೂ ಅಲ್ಲಿರುವ ರಾಜನನ್ನು ಸೋಲಿಸಿ ತಮ್ಮ ಸಾರ್ವಭೌಮತ್ವವನ್ನು ಅಲ್ಲಿ ಪ್ರಕಟ ಮಾಡಿ, ತಮ್ಮ ಸಾರ್ವಭೌಮತ್ವವನ್ನು ರಾಜರನ್ನ ಒಪ್ಪಿಕೊಳ್ಳಿ ಅಂತ ಮಾಡಿ, ವರ್ಷ ನಮಗೆ ಕಪ್ಪ ಕಾಣಿಕೆಗಳನ್ನು ಕೊಡಿ ಅಂತ ಹೇಳಿಬಿಟ್ಟು ಅಷ್ಟೇ ಹೋಗ್ತಾಯಿದ್ರು. ಆದರೆ ಇವ್ರು ಮಾಡೋವಂಥದ್ದು ಏನು ಅಂದರೆ, ದಕ್ಷಿಣ ಭಾರತಕ್ಕೆ ಬಂದು ಇದು ರಾಜಕೀಯ ದಾಳಿಯ ಜೊತೆಗೆ ಸಾಂಸ್ಕೃತಿಕ ದಾಳಿ ಆಗಿರುತ್ತೆ. ಯಾಕೆಂದರೆ ಇವರು ಬಂದಂಥವ್ರು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ದಕ್ಷಿಣ ಭಾರತದ ಮೇಲೆ ದಾಳಿ ಆದಾಗ ಧಾರ್ಮಿಕವಾಗಿಯೂ ಮತ್ತು ಆರ್ಥಿಕವಾಗಿ 2 ಉದ್ದೇಶಗಳಿಟ್ಕೊಂಡು ಇಲ್ಲಿರುವಂಥ ದೇವಾಲಯಗಳನ್ನು ಹೊಡೆಯುವಂಥದ್ದು, ಇಲ್ಲಿರುವಂಥ ದೇವಾಲಯಗಳನ್ನು ಲೂಟಿ ಮಾಡುವಂಥದ್ದು, ಇಲ್ಲಿರುವಂಥ ರಾಜ್ಯಗಳನ್ನು ಸೋಲಿಸುವಂಥದ್ದು, ಈ ಕಾರ್ಯ ನಡೀತದೆ. ಅದರಿಂದಾಗಿ ಉತ್ತರ ಭಾರತದವರು ಈಗಾಗಲೇ ಮುಸ್ಲಿಂ ಆಳ್ವಿಕೆಗೆ ಒಗ್ಗಿಕೊಂಡಿದ್ರು, ಗಜ್ನಿ ಗೋರಿ ದಾಳಿಗಳನ್ನು ಅವರು ಗಮನಿಸಿದ್ರು. ಆದರೆ ದಕ್ಷಿಣ ಭಾರತಕ್ಕೆ ಮುಸ್ಲಿಂ ದಾಳಿ ಅನ್ನೋಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಆರಂಭ ಆಗುತ್ತೆ. ಇದು ದಕ್ಷಿಣ ಭಾರತೀಯರಿಗೆ ಆಘಾತ ಆಗುತ್ತೆ. ಅದು ಇವರು ರಾಜಕೀಯವಾಗಿ ಬಂದು ಆರ್ಥಿಕ ಇದನ್ನು ದೋಚಿಕೊಂಡು ಹೋಗಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಯಾವಾಗ ಸಾಂಸ್ಕೃತಿಕವಾಗಿ ದಾಳಿ ಮಾಡೋಂಥದ್ದಾಯಿತು, ದೇವಾಲಯಗಳನ್ನು ನಾಶಪಡಿಸುವಂಥದ್ದಾಗಿರಲಿ, ಮತಾಂತರ ಮಾಡೋಂಥದ್ದಾಗಿರಲಿ, ಈ ಥರದ್ದು ನಡೆದಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಬಹಳ ಸಂದಿಗ್ಧ ಪರಿಸ್ಥಿತಿ ಇರುತ್ತೆ ವಿಜಯನಗರ ಕಾಲ ಸಾಮ್ರಾಜ್ಯ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ. ಆಗ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವಂಥ ಆಸುಪಾಸಿನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಬೇಕಾದಾಗ ದಕ್ಷಿಣ ಭಾರತದಲ್ಲಿದ್ದಂಥ ಪ್ರಮುಖ ರಾಜವಂಶಗಳು, ಇಡೀ ದಕ್ಷಿಣ ಭಾರತವನ್ನು ಒಬ್ಬರೇ ಆಳ್ವಿಕೆ ಮಾಡ್ತಾ ಇರಲಿಲ್ಲ, ಬೇರೆ ಬೇರೆ ರಾಜವಂಶಗಳು ಆಳ್ವಿಕೆ ಮಾಡ್ತಾ ಇದ್ರು. ಯಾರ್ಯಾರು? ದೇವಗಿರಿಯನ್ನು ಯಾದವರು ಆಳ್ವಿಕೆ ಮಾಡ್ತಾ ಇದ್ರು, ವಾರಂಗಲಿನಲ್ಲಿ ಕಾಕತೀಯರು ಅನ್ನೋಂಥವ್ರು ಆಳ್ವಿಕೆ ಮಾಡ್ತಾ ಇದ್ರು, ದ್ವಾರಾ ಸಮುದ್ರದಲ್ಲಿ ಹೊಯ್ಸಳರು, ಮಧುರೈಯಲ್ಲಿ ಪಾಂಡ್ಯರು, ಕಂಪಿಲಿಯಲ್ಲಿ ಬೇರೆ ಸಣ್ಣ ರಾಜರು. ಇವರಿಷ್ಟೂ ಜನ ಪರಸ್ಪರ ವೈಷಮ್ಯದಿಂದ ಕೂಡಿದ್ರು. ಒಬ್ಬರ ನಡುವೆ ಒಬ್ಬರಲ್ಲಿ ಒಗ್ಗಟ್ಟಿರಲಿಲ್ಲ. ಇವರು ಸಹ ಬುದ್ಧಿ ಕಲಿಬೇಕಾಗಿತ್ತು. ನೀವು ರಜಪೂತರ ಕಾಲದಲ್ಲಿ ಗಜ್ನಿ ಮತ್ತು ಗೋರಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿದ್ದಂಥ ರಾಜರಲ್ಲಿ ಒಗ್ಗಟ್ಟು ಇಲ್ಲದೆ ಇರೋದ್ರಿಂದ, ಪರಸ್ಪರ ವೈಷಮ್ಯ ಇದ್ದಿದ್ದರಿಂದ ಅವರು ಬೇರೆ ದೇಶದ ದಾಳಿಗಳ ಒಂದಿದಕ್ಕೆ ತುತ್ತಾಗಬೇಕಾಯಿತು. ಆದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಸೇಮ್ ಪರಿಸ್ಥಿತಿ ದಕ್ಷಿಣ ಭಾರತದಲ್ಲಿ ಇತ್ತು. ಇಲ್ಲಿರುವಂಥ ರಾಜರು ಸಂಘಟಿತರಾಗಿ ಹೋರಾಟ ಮಾಡಲಿಲ್ಲ.
ಅದರಿಂದಾಗಿ ಏನಾಯಿತು, ಎಲ್ಲರ ಅಸ್ತಿತ್ವಕ್ಕೂ ಒಂದು ಸಂಚಕಾರ ಬಂತು. ಕೊನೆಗೆ ಇವರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಕಾಯಿತು. ತಾವಿಲ್ಲಿ ಗಮನಿಸ್ತೀರಿ ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಗಳು ಫಸ್ಟ್ 1299ರಲ್ಲಿ ಸ್ಟಾರ್ಟ್ ಆಗಿದ್ದು. ಗುಜರಾತ್ ಕಡೆಗೆ ಬರ್ತಾನೆ. ಗುಜರಾತ್ಗೆ ಬಂದಾಗ ಇಲ್ಲಿ ದೇವಗಿರಿಯಲ್ಲಿ ವಿಪರೀತ ಸಂಪತ್ತಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಬಂದಾದ ನಂತರ ಗುಜರಾತ್ ಮೇಲೆ ಯಾಕೆ ದಾಳಿ ಮಾಡ್ತಾರೆ ಅಂತಂದ್ರೆ, ಗುಜರಾತ್ ಅನ್ನೋಂಥದ್ದು ಆಗಿನ ಕಾಲಕ್ಕೆ ಯುರೋಪ್ ಕಂಟ್ರೀಸ್ಗೆ ವ್ಯಾಪಾರವನ್ನ ಈ ಮುಖಾಂತರ, ಈ ಕಡೆ ರಸ್ತೆಯ ಮುಖಾಂತರ ವ್ಯಾಪಾರ ನಡೀತಾ ಇತ್ತು. ಹಾಗಾಗಿ ಇದು ವ್ಯಾಪಾರಿ ಕೇಂದ್ರ ಆಗಿದ್ದರಿಂದ ಇಲ್ಲಿ ಸಂಪತ್ತು ಹೆಚ್ಚಾಗಿದ್ದರಿಂದ ಅದ್ರ ಮೇಲೆ ದಾಳಿ ಆಯಿತು. ಅನಂತರ ಇಲ್ಲಿಗಿಂತ ಸಂಪತ್ತು ದೇವಗಿರಿಯಲ್ಲಿದೆ ಅಂತ ಗೊತ್ತಾಯ್ತು. ಅನಂತರ ಬಂದಾಗ ಇಲ್ಲಿಗಿಂತ ಯಾದವಾಸು ಈ ಕಡೆಯಿಂದ ನೋಡಿ, ಇದು ಏನು ದ್ವಾರಾ ಸಮುದ್ರದ ಹೊಯ್ಸಳಾಸ್ ಇಲ್ಲಿ ಬರ್ತಾರೆ, ಇಲ್ಲಿ ಯಾದವರು ಬರ್ತಾರೆ, ಇಲ್ಲಿ ವಾರಂಗಲ್ಲಿನ ಕಾಕತೀಯರು ಬರ್ತಾರೆ, ನಂತರ ಇಲ್ಲಿನ ತಂಜಾವೂರು, ಮದುರೈ, ಈ ತರದ ಬೇರೆ ಬೇರೆ ಒಂದು ರಾಜವಂಶಗಳು ಇಲ್ಲಿ ಆಳ್ವಿಕೆ ಮಾಡ್ತಾ ಇರ್ತದೆ. ಇವರು ಯಾರ ನಡುವೆನೂ ಒಗ್ಗಟ್ಟು ಇರಲಿಲ್ಲ. ಇವರು ಒಗ್ಗೂಡಿದ್ದೇ ಆದರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯನ್ನು ಅಲ್ಲೇ ತಡೆಯಬಹುದಾಗಿತ್ತು. ಅಲ್ಲೇ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯನ್ನು ತಡೆದಿದ್ರೆ ಮುಂದೆ ಬಹುಮನಿ ಸುಲ್ತಾನರ ಆಳ್ವಿಕೆ ಆಗಿರಲಿ, ಅನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಬಂದಂಥ ತುಘಲಕ್ನ ಕಾಲದ ದಕ್ಷಿಣ ಭಾರತ ದಾಳಿಗಳಾಗಿರಲಿ ನಡೆಯುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇತ್ತು ಅಂತ. ಇದು ದಕ್ಷಿಣ ಭಾರತ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವಂಥ ಸಂದರ್ಭದಲ್ಲಿದ್ದಂಥ ಸ್ಥಿತಿಗತಿಗಳು. ಮೊಹಮ್ಮದ್ ಬಿನ್ ತುಘಲಕ್ನು ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದ್ದೇ ಒಂದು ಹೊಡೆತ ಅಂತಂದ್ರೆ, ಮೊಹಮ್ಮದ್ ಬಿನ್ ತುಘಲಕ್ನ ಕಾಲದಲ್ಲಿ ಮತ್ತೊಂದು ಹೊಡೆತ ಬೀಳುತ್ತೆ. ಆತನು ಸಹ ಅದೇ ರೀತಿ ದಾಳಿಯನ್ನ ಮಾಡ್ತಾರೆ. ಆಗ ದಕ್ಷಿಣದಲ್ಲಿದ್ದಂಥ ಪ್ರಮುಖ ರಾಜರು ಇನ್ನೊಂದಷ್ಟು ದುರ್ಬಲ ಆಗ್ತಾರೆ. ಆಗ ಧರ್ಮವನ್ನ ರಕ್ಷಣೆ ಮಾಡೋದಕ್ಕಾಗಿರ್ಲಿ, ಆ ದೇವಾಲಯಗಳನ್ನ ರಕ್ಷಣೆ ಮಾಡೋದಕ್ಕಾಗಿರ್ಲಿ, ಪ್ರಜೆಗಳನ್ನ ರಕ್ಷಣೆ ಮಾಡೋದಕ್ಕಾಗಿರ್ಲಿ ಶಕ್ತಿಯನ್ನ ಕಳ್ಕೊಳ್ತಾರೆ ಆಗ ಇದ್ದಂಥ ಎಲ್ಲಾ ರಾಜರು. ಉತ್ತರ ಭಾರತದವರು ಎಸ್ಪೆಷಲಿ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ಇಬ್ಬರು ದಕ್ಷಿಣ ಭಾರತದ ದಾಳಿಯ ಮೊದಲ ಉದ್ದೇಶ ಏನು ಅಂತಂದ್ರೆ ಆರ್ಥಿಕ ಸಂಪನ್ಮೂಲಗಳನ್ನು ದೋಚಿಕೊಳ್ಳುವಂಥದ್ದು, ಎರಡನೆಯದು ಧರ್ಮ ಪ್ರಚಾರ. ಇವೆರಡು ಪ್ರಮುಖವಾದಂಥ ದಾಳಿಗಳು. ಅದನ್ನ ಪ್ರಶ್ನೆ ಕೇಳ್ಬೋದು, ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಬೇಕಾದಾಗ ಉದ್ದೇಶ ಏನಾಗಿತ್ತು ಅಂತ. ದಕ್ಷಿಣ ಭಾರತದಲ್ಲಿರುವಂಥ ಸಂಪತ್ತನ್ನು ಲೂಟಿ ಮಾಡೋದು, ಅದರ ಜೊತೆಗೆ ಎರಡನೇ ಉದ್ದೇಶ ಏನು ಅಂತಂದ್ರೆ ಧರ್ಮ ಪ್ರಚಾರ ಮಾಡುವಂಥದ್ದು, ಇಲ್ಲಿನ ಒಂದು ಧಾರ್ಮಿಕ ಒಂದು ಇವುಗಳನ್ನು ನಾಶಪಡಿಸುವಂಥದ್ದು. ಇಲ್ಲಿನ ದೇವಾಲಯಗಳು ಯಾಕೆ ಈ ಟಾರ್ಗೆಟ್ ಅನ್ನೋಂಥದ್ದಾದ್ರೆ, ಇಲ್ಲಿನ ದೇವಾಲಯಗಳಲ್ಲಿ ಆ ರಾಜರು ಉತ್ತಮ ಆಡಳಿತ ನಡೆಸ್ತಾ ಇದ್ರು, ಪ್ರಜೆಗಳು ಉತ್ತಮವಾದಂಥ ವ್ಯವಸಾಯವನ್ನು ಮಾಡ್ತಾ ಇದ್ರು, ಕಂದಾಯ ಹೆಚ್ಚಾಗಿ ವಸೂಲಿ ಆಗ್ತಾ ಇತ್ತು, ಪ್ರಜೆಗಳು ಸಾಕಷ್ಟು ಧಾರ್ಮಿಕ ಮನೋಭಾವದವರಾಗಿ ದೇವಾಲಯಗಳಿಗೆ ಕಾಣಿಕೆಗಳನ್ನು ಕೊಡುವಂಥದ್ದು ಹೆಚ್ಚಾಗಿತ್ತು. ಹಾಗಾಗಿ ಇಲ್ಲಿನ ಸಂಪತ್ತು ಹೆಚ್ಚಾಗಿತ್ತು. ಅದು ಈಗ ನಿಮಗೆ ದಕ್ಷಿಣ ಭಾರತದ ಸಂಪತ್ತು ಹೆಚ್ಚಾಗಿತ್ತು ಅನ್ನೋಂಥದ್ದು ನೀವು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಕೇರಳದಲ್ಲಿ ಬರುವಂಥದ್ದನ್ನು ನೀವು ಗಮನಿಸಿದ್ದೀರಿ. ಆ ಕೇರಳದ ಬರುವಂಥ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯವನ್ನು ಕಟ್ಟಿಸಿದವರು ಯಾರು, ಆ ರಾಜವಂಶ ಯಾವುದನ್ನಂಥದ್ದು ನಮ್ಮ ಇತಿಹಾಸದ ಪ್ರಮುಖ ವಿಚಾರಗಳಲ್ಲಿ ಎಲ್ಲೂ ಬರೋದೇ ಇಲ್ಲ. ಲೆಕ್ಕಕ್ಕೆ ಸಿಗದೇ ಇರುವಂಥ ಯಾವುದೋ ಸಣ್ಣ ರಾಜವಂಶ, ನಮ್ಮ ಪುಸ್ತಕಗಳಲ್ಲೇ ಇಲ್ಲದೆ ಇರುವಂಥ ಯಾವುದೋ ಸಣ್ಣ ರಾಜವಂಶ ಒಂದು ದೇವಾಲಯದ ಕೆಳಗಡೆ ಅಷ್ಟು ಸಂಪತ್ತನ್ನು ಸಂಗ್ರಹಿಸಿ ಇಟ್ಟಿತ್ತು ಅನ್ನೋಂಥದ್ದಾದರೆ, ಇನ್ನು ಈ ದೇವಗಿರಿಯ ಯಾದವರು, ವಾರಂಗಲ್ಲಿನ ಕಾಕತೀಯರು, ದ್ವಾರಾ ಸಮುದ್ರದ ಹೊಯ್ಸಳರು, ವಿಜಯನಗರದ ಅರಸರು, ಇವರೆಲ್ಲ ಎಷ್ಟೆಲ್ಲ, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಇವರ ಕಾಲದಲ್ಲಿ ಎಷ್ಟೆಲ್ಲ ಸಂಪತ್ತಿದ್ದಿರಬೇಕು, ಅದೆಲ್ಲವನ್ನ ಇವರು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಅದರಿಂದಾಗಿ ಈ ಸಂಪತ್ತು ಹೆಚ್ಚಾಗಿತ್ತು ಅನ್ನೋದನ್ನ ಬಹುಶಃ ನೀವು ಈಗ ನಂಬಲಿಕ್ಕೆ ಸಾಕ್ಷಿ ಇದೆ. ಅದು ಯಾವುದೋ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ನಂತರ ಈ ಥರದ ದಾಳಿಗಳಿಂದ ರಕ್ಷಣೆ ಮಾಡೋದಕ್ಕೋಸ್ಕರನೇ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಕೆಳಗಡೆ ಒಂದು ನೆಲಮಾಳಿಗೆಯಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿ ಯಾರಿಗೂ ಗೊತ್ತಿಲ್ಲದಂತೆ ಆ ಸುದ್ದಿಯನ್ನು ಇದುವರೆಗೆ ಮುಚ್ಚಿಟ್ಟಿದ್ರು ಅನ್ನೋದನ್ನ ತಮ್ಮನ ಗಮನಕ್ಕೆ ಇಲ್ಲಿ ನೆನಪಿಸ್ಕೋಬೇಕಾಗತ್ತೆ. ಇಲ್ಲೇನಾಗಿದೆ, ಈಗ ಪ್ರಮುಖ ರಾಜರು ಇಲ್ಲ, ಹಾಗಾಗಿ ಅರಾಜಕತೆ ಜಾಸ್ತಿ ಆಗಿದೆ ದಕ್ಷಿಣ ಭಾರತದಲ್ಲಿ. ಈ ಸಂದರ್ಭದಲ್ಲಿ ಇಬ್ಬರು ಬ್ರದರ್ಸ್ ಈ ಸಾಮ್ರಾಜ್ಯಗಳ ಏಳು ಬೀಳುಗಳನ್ನು ಕಣ್ಣಾರೆ ಕಂಡಿದ್ದವರು, ಈ ಸಾಮ್ರಾಜ್ಯದ ಏಳು ಬೀಳುಗಳಲ್ಲಿ ಇವರು ಪಾಲುದಾರರಾಗಿದ್ದಂಥವ್ರು, ಅಂಥವರು ಈಗಾಗಲೇ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅನುಭವ ಇದ್ದಂಥವರು ತಮ್ಮ ಆತ್ಮಾಭಿಮಾನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಈ ದಕ್ಷಿಣ ಭಾರತದ ರಾಜರು ಯಾರೂ ಅದನ್ನು ಸಮರ್ಥಿಸಿ ನಿಲ್ಲಲಿಲ್ಲ ಅಂದ್ಬಿಟ್ಟು ಸ್ವತಃ ಅದರ ರಕ್ಷಣೆಗೆ ನಿಂತಂಥವರು ಇಬ್ಬರು ಬ್ರದರ್ಸು. ಅವ್ರಿಗೆ ಅದು ತಕ್ಷಣಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಬೆಂಕಿಯೂ ಹೊತ್ತಿಕೊಂಡಿತ್ತು, ಗಾಳಿಯೂ ಜೋರಾಗಿ ಬೀಸಿತ್ತು, ಆವಾಗ ಬೆಂಕಿ ತನ್ನ ಪ್ರಜ್ವಲ ಇದನ್ನು ಜಾಸ್ತಿ ಮಾಡುತ್ತೆ ಅಂತ. ಹಾಗೆ ಈಗಾಗಲೇ ಇವರು ಬೆಂಕಿ ಹೊತ್ತಿಸ್ಕೊಂಡಿದ್ರು, ಅದಕ್ಕೆ ವಿದ್ಯಾರಣ್ಯರನ್ನಂಥವ್ರು ಗಾಳಿಯ ರೂಪದಲ್ಲಿ ಬಂದು ಅದು ಇನ್ನೊಂದಷ್ಟು ಪ್ರಸರಿಸುವಂಥದ್ದಕ್ಕೆ ಅನುಕೂಲ ಆಯಿತು. ಆ ಇಬ್ಬರು ತರುಣರಿಗೆ ಸಹಾಯ ಮಾಡಿದಂಥವ್ರು ವಿದ್ಯಾರಣ್ಯರು. ಇವ್ರೇನು ಮಾಡಿದ್ರು, ಧರ್ಮ ನಾಶ ಆಗ್ತಾ ಇದೆ, ಆ ಧರ್ಮಕ್ಕೆ ನಾವು ರಕ್ಷಣೆ ಕೊಡಬೇಕು, ನಮ್ಮ ರಾಜವಂಶಗಳು ನಾಶ ಆಗಿದ್ದಾವೆ, ನಾವೊಂದು ರಾಜವಂಶವಾಗಿ ನಿಲ್ಲಬೇಕು. ಈ ನಿಟ್ಟಿನಲ್ಲಿ ಏನು ಬ್ರದರ್ಸ್ ಯಾರು ಹರಿಹರ ಬುಕ್ಕರು ಅನ್ನೋಂಥವ್ರು ನಿಂತರು.
ತುಂಗಭದ್ರಾ ನದಿಯ ದಡದಲ್ಲಿ. ಇದನ್ನು ಪ್ರಶ್ನೆ ಕೇಳ್ತಾರೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಯಾವ ನದಿಯ ದಡದಲ್ಲಿದೆ ಅಂತ. ತುಂಗಭದ್ರಾ ನದಿಯ ದಡದಲ್ಲಿ. ಅಲ್ಲಿ ಒಂದು ರಾಜಧಾನಿಯನ್ನ ಕಟ್ಟಿಕೊಂಡ್ರು. ಈ ರಾಜ್ಯ ಏನು ಕಟ್ಟಿಕೊಂಡು ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿದಂಥ ಈ ಸಾಮ್ರಾಜ್ಯ ಸುಮಾರು 230 ವರ್ಷಗಳ ಕಾಲ ಸ್ಥಿರವಾಗಿ, ಬಲಿಷ್ಠವಾಗಿ, ವಿಸ್ತಾರವಾಗಿ ದಕ್ಷಿಣ ಭಾರತದ ಆಳ್ವಿಕೆಯನ್ನು ಮುಂದುವರೆಸಿತ್ತು. ಈ ಸಾಮ್ರಾಜ್ಯದ ಆಳ್ವಿಕೆ ಪ್ರಾರಂಭ ಆಗಿದ್ದು ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆ, ಮೈಲಿಗಲ್ಲು. ಈ ಸಾಮ್ರಾಜ್ಯವನ್ನ ಇಂದಿನ ಒಂದು ಇದನ್ನು ಪ್ರಶ್ನೆ ಕೇಳ್ತಾರೆ. ಹಂಪಿ ಅನ್ನೋಂಥದ್ದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ. ಈಗ ವಿಜಯನಗರದಲ್ಲಿ ಬರುತ್ತೆ. ಹೊಸಪೇಟೆ ಅನ್ನೋಂಥದ್ದಕ್ಕೆ ಹತ್ತಿರದಲ್ಲಿ ಬರುತ್ತೆ. ವಿಜಯನಗರದ ಅರಸರ ಕುಲದೇವತೆ, ಮನೆ ದೇವರು ಅಂತ ಕರಿತೀವಲ್ಲ, ಅದ್ಯಾರು ಅಂದ್ರೆ ಶ್ರೀ ವಿರೂಪಾಕ್ಷ ಅನ್ನೋಂಥದ್ದು. ಇವರ ರಾಜಲಾಂಛನ ವರಾಹ. ಈ ಸ್ಪೆಲ್ಲಿಂಗ್ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ವರಹ ಅಂದ್ರೆ ನಾಣ್ಯ, ಅದು ವರಾಹ ಅಂದ್ರೆ ಅದು ಹಂದಿ ಆಗುತ್ತೆ. ಇದೇನಂತಂದ್ರೆ ಹೇಗೆ ಏನು ಹಿರಣ್ಯಕಶಿಪು ಇವರು ಬರ್ತಾರಲ್ವಾ, ಅವರ ಬ್ರದರ್ಸು ಭೂಮಿಗೆ ಹೇಗೆ ತೊಂದರೆ ಕೊಡ್ತಾ ಇದ್ರು, ಆಗ ಆ ಭೂಮಿಯನ್ನ ರಕ್ಷಣೆ ಮಾಡಲಿಕ್ಕೆ ವರಾಹ ಅವತಾರ ಹೇಗೆ ಬಂದು ಭೂಮಿಯನ್ನ ರಕ್ಷಣೆ ಮಾಡ್ತೋ, ಹಾಗೆ ಉತ್ತರ ಭಾರತದ ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್ ದಕ್ಷಿಣ ಭಾರತವನ್ನ ದಾಳಿ ಮಾಡಿ ನಾಶಪಡಿಸ್ತಾ ಇರಬೇಕಾದಾಗ ವರಾಹನ ರೂಪದಲ್ಲಿ ದಕ್ಷಿಣ ಭಾರತವನ್ನ ರಕ್ಷಣೆ ಮಾಡಲಿಕ್ಕೆ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದಂಥವ್ರು ಅಂದ್ರೆ ಅದು ಹಕ್ಕಾ ಬುಕ್ಕರು. ಅದರ ಸಂಕೇತವಾಗಿ ಅವರು ವರಾಹ, ಅಲ್ಲಿ ಹೇಗೆ ಭೂಮಿಯನ್ನ ರಕ್ಷಣೆ ಮಾಡಿದ್ರು ಇವರು ಹಾಗೆ ಭೂಮಿಯನ್ನ ರಕ್ಷಣೆ ಮಾಡ್ತಾರೆ. ಅದಕ್ಕೆ ಅವರ ಸಿಂಬಲ್ ಇದಾಗಿರುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ವರಾಹ ಭೂಮಿಯನ್ನ ರಕ್ಷಣೆ ಮಾಡ್ತಾ ಇರೋಂಥದ್ದು. ನಂತರ ಇಲ್ಲಿ ಸೂರ್ಯ ಚಂದ್ರರಿರೋವರೆಗೂ ಅದನ್ನ ರಕ್ಷಣೆ ಮಾಡೋಂಥದ್ದು ಅಂತ. ಅದಕ್ಕೆ ಆಯುಧ ರಕ್ಷಣೆ ಮಾಡೋಂಥದ್ದು ಸಂಕೇತವಾಗಿ ಕತ್ತಿಯನ್ನ ಬಳಕೆ ಮಾಡಿರೋಂಥದ್ದನ್ನ ಇದು ಗಮನಿಸ್ಬೋದು. ಇಷ್ಟೊತ್ತು ನಾವೇನ್ ತಿಳ್ಕೊಂಡ್ರಿ? ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋದಕ್ಕಿಂತ ಹಿನ್ನೆಲೆ ಏನಿತ್ತು ಅಂತ, ಸ್ಥಾಪನೆ ಆಗೋದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನಡೀತು ಅಂತ. ಈಗ ಯಾವುದೇ ಆಗಿರಲಿ, ಯಾವುದೋ ಒಬ್ಬ ಎಲೆಕ್ಷನ್ ಅಲ್ಲಿ MLA ಗೆದ್ರು, MP ಗೆದ್ರು, ಮುಖ್ಯಮಂತ್ರಿ ಗೆದ್ರು, ಅಥವಾ ನಮ್ಮ ರಿಲೇಟಿವ್ಸ್ ಯಾರೋ ಪ್ರಧಾನಿ ಆದ್ರು, ಯಾರೋ ಒಬ್ಬ IAS ಆಫೀಸರ್ ಆದ್ರು ಅಂದ್ರೆ ಏನ್ ಮಾಡ್ತಾರೆ, ಯಾರೋ ಒಬ್ಬ ಕಳ್ಳ ಆಗಿದ್ದಾನೆ ಅಂತಂದ್ರೆ ಅವನಿಗೂ ನಮ್ಗೂ ಸಂಬಂಧ ಇದ್ರೂ ನಾವು ಸಂಬಂಧ ಇಲ್ಲ, ನಮ್ಗೆ ಗೊತ್ತಿಲ್ಲ ಅಂತೀವಿ. ಅದೇ ಯಾರಾದ್ರೂ ನಮ್ಗೆ ಗೊತ್ತಿಲ್ಲದೆ ನಮ್ಮ ರಿಲೇಟಿವ್ಸ್ ದೂರದ ಸಂಬಂಧಿ ಅವ್ರು ಯಾರೋ ಒಬ್ರು MLA ಆಗ್ಬಿಟ್ಟಂದ್ರೆ ನಮ್ಮ ನೆಂಟರು ಅಂತ ಹೇಳ್ಕೊತೀವಿ. ಹಾಗೆ ವಿಜಯನಗರ ಸಾಮ್ರಾಜ್ಯ ಈ ತರದ ಕಠಿಣ ಸ್ಥಿತಿಯಲ್ಲಿ ಒಂದು ಸಾಮ್ರಾಜ್ಯವನ್ನ ಕಟ್ಟಿ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡ್ತಲ್ಲ, ಆ ಆಳ್ವಿಕೆ ಮಾಡಿದಂತ ಘನತೆ ನಾವು ತೆಲುಗಿನ ರಾಜರವರು, ಕನ್ನಡದ ರಾಜರು, ಕಂಪಿಲಿಯ ರಾಜರು, ಈ ತರ ನಮ್ಮ ಭಾಷೆಗೆ ಸೇರಿದಂಥವ್ರು ಅಥವಾ ನಮ್ಮ ರಾಜ್ಯಕ್ಕೆ ಸೇರಿದಂಥವ್ರು ಅಂತ ಹೇಳಿಕೊಳ್ಳುವಂಥವ್ರ ಸಂಖ್ಯೆ ಹೆಚ್ಚಾಗತ್ತೆ. ಅಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂಥವ್ರು ಎರಡು ಇದೆ. ಒಂದು ಕನ್ನಡಿಗರ, ತೆಲುಗಿನವರ ಅಂತ, ಇನ್ನೊಂದಿದೆ ಅವರು ಯಾವ ಜಾತಿಗೆ ಸೇರಿದವರು ಅಂತ. ಈ ತರದ ಕಾದಾಟಗಳು, ಕಚ್ಚಾಟಗಳು ನಡೀತಾ ಇದೆ ವಿಜಯನಗರ ಸಾಮ್ರಾಜ್ಯದ ಮೂಲವನ್ನ ತಿಳ್ಕೊಳ್ಳೋದಕ್ಕೆ. ವಿಜಯನಗರ ಸಾಮ್ರಾಜ್ಯ ಎಸ್ಪೆಷಲಿ KAS ಇಂಥ ಪರೀಕ್ಷೆಗಳಲ್ಲಿ ಕೆಲವ್ರಿಗೆ ಅನಿಸ್ಬೋದು ಇವರೇನು ಇಷ್ಟು ವಿವರಣೆ ಕೊಡ್ತಾ ಇದ್ದಾರೆ ಏನೋ ಅನ್ನೋದು. ನಿಜವಾಗಿಯೂ ಇದೇ ಸೆಂಟೆನ್ಸ್ಗಳನ್ನ, ಇದೇ ಪದಗಳನ್ನ ನೀವು ಏನು KAS ಮೇನ್ಸ್ ಅಲ್ಲಿ ಏನಾದರೂ ಬಳಕೆ ಮಾಡಿದ್ದೆ ಅಂದ್ರೆ ಖಂಡಿತ ನಿಮಗೆ ಇದರ ಬಗ್ಗೆ ಉತ್ತಮ ಅಂಕಗಳನ್ನು ಪಡೀತದೆ. ನಮ್ಮಲ್ಲಿ ಒಂದಷ್ಟು ಪದ ಸಂಪತ್ತು, ಪದ ಬಳಕೆ ಗೊತ್ತಿರಬೇಕು ಇತಿಹಾಸ ವಿಷಯವನ್ನ ಬರೀಬೇಕಾದಂಥ ಸಂದರ್ಭದಲ್ಲಿ. ಯಾರೇ ಓದುಗನಿಗೆ ಇವನು ಇತಿಹಾಸ ಓದಿರುವಂಥವನ್ನ ಜನರಲ್ ಆಗಿ ಬರೀತಿರೋಂಥವನ್ನ ಅನ್ನೋಂಥದ್ದು ನಾವು ಇತಿಹಾಸದ ವಿಷಯವನ್ನ ಬರೆಯುವಾಗ ಬಳಕೆ ಮಾಡುವಂಥ ಪದಗಳ ಮೇಲೆ ನಿಂತಿರುತ್ತೆ. ಅದರಿಂದಾಗಿ ಇದು ಮುಖ್ಯ ಆಗತ್ತೆ. ಕೆಲವರು ಏನ್ ಮಾಡ್ತಾ ಇದ್ದಾರೆ, ಆಂಧ್ರ ಪ್ರದೇಶದ ಕೆಲವರು, ಇವರು ಯಾರು ವಿಜಯನಗರವನ್ನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ರಾಜರು ಆಂಧ್ರ ಮೂಲದವರು, ಅವರು ತೆಲುಗಿನವರು ಅಂತ ವಾದ ಮಾಡ್ತಾ ಇದ್ದಾರೆ. ಅಂತವ್ರು ಯಾರಪ್ಪ ಅಂದ್ರೆ ಪ್ರೊಫೆಸರ್ N. ವೆಂಕಟರಮಣಯ್ಯ, KA. ನೀಲಕಂಠ ಶಾಸ್ತ್ರಿ, B. ಸೂರ್ಯನಾರಾಯಣ ರಾವ್. ಇವರು ಪ್ರಮುಖವಾಗಿ ಆಂಧ್ರ ಮೂಲದವರು, ವಿಜಯನಗರದ ಸ್ಥಾಪಕರು ಅಂತ ಇವರ ವಾದ. ಅದಕ್ಕೆ ಸಪೋರ್ಟಿವ್ ಏನ್ ಕೊಡ್ತಿದ್ದಾರೆ, ಹರಿಹರ ಮತ್ತು ಬುಕ್ಕರು ವಾರಂಗಲ್ ಅಂತ ಬರುತ್ತಲ್ಲ, ಅಲ್ಲಿ ಆಂಧ್ರ ಪ್ರದೇಶದ ಒಂದು ರಾಜವಂಶ ಅದು. ಅಲ್ಲಿ ಕಾಕತೀಯರ ದೊರೆ, ಕೊನೆಯ ದೊರೆ ಬರ್ತಾನೆ ಅವರಲ್ಲಿ, ಪ್ರತಾಪರುದ್ರ ದೇವ ಅಂತ. ಆತನ ಖಜಾನೆ ಅಥವಾ ಸೇನಾ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಈ ಹಕ್ಕಾ ಬುಕ್ಕರು. ಅನಂತರ ಕಾಲದಲ್ಲಿ ಕಾಕತೀಯ ಸಾಮ್ರಾಜ್ಯ ನಾಶ ಆದ್ಮೇಲೆ ಹಂಪಿಗೆ ಬಂದು ಅವರು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ಅನ್ನೋಂಥದ್ದು ಇವರ ವಾದ ಆಗಿದೆ. ಈ ಇಬ್ಬರನ್ನ ವಿದ್ಯಾರಣ್ಯರ ಸಪೋರ್ಟ್, ಅವರು ಅದನ್ನು ಒಪ್ಕೋತಾರೆ, ವಿದ್ಯಾರಣ್ಯರ ಸಪೋರ್ಟ್ ತೆಗೆದುಕೊಂಡ್ರು. ಆದ್ರೆ ಇವರು ಆಂಧ್ರ ಮೂಲದವರು, ಕಾಕತೀಯರ ವಂಶದ ಒಂದು ಇದರಲ್ಲಿ ಇದ್ದಂಥವ್ರು ಅಂತಂದ್ಬಿಟ್ಟು ಇವರು ವಾದ ಮಾಡ್ತಾರೆ. ವಿದ್ಯಾರಣ್ಯರ ಕಾಲಜ್ಞಾನ, ಇವ್ರು ಕೊಡ್ತಾ ಇರೋಂಥ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಏನಿದೆ ಅಂತ, ವಿದ್ಯಾರಣ್ಯರ ಕಾಲಜ್ಞಾನ, ವಿದ್ಯಾರಣ್ಯ ವೃತ್ತಾಂತ, ರಾಜಕಾಲ ನಿರ್ಣಯ, ಶಿವತತ್ವ ರತ್ನಾಕರ, ಕೆಳದಿ ನೃಪ ವಿಜಯ, ಈ ಕೃತಿಗಳಲ್ಲಿ, ಜೊತೆಗೆ ಆಂಧ್ರದ ಗೋಜಲವೀಡು ಶಾಸನದಲ್ಲಿ ಅವ್ರನ್ನ ಆಂಧ್ರ ಮೂಲದವರು ಅನ್ನೋಂಥದ್ದಕ್ಕೆ ಬೇಕಾದಂಥ ಒಂದೊಂದು ಪದಗಳು ಅಲ್ಲಿ ಸಿಗ್ತವೆ. ಅದರಿಂದಾಗಿ ಅವರು ಆಂಧ್ರದವರು ಅನ್ನೋಂಥದ್ದನ್ನ ಮೆನ್ಷನ್ ಮಾಡ್ತಾರೆ. ಆದರೆ ಇದನ್ನ BA ಸಾಲೆತೊರೆ ಅನ್ನೋಂಥವ್ರು, ಫಾದರ್ ಎರಾಸ್,
ಡಾಕ್ಟರ್ PB ದೇಸಾಯಿ ಇದು ಆಂಧ್ರ ಮೂಲ ಅನ್ನೋಂಥದ್ದು ಇವರು ತಿರಸ್ಕರಿಸ್ತಾರೆ ಅಂದ್ರೆ ಇವ್ರೇನ್ ಹೇಳ್ತಾರೆ, ಅವರು ಆಂಧ್ರ ಮೂಲದವರಲ್ಲ, ಕನ್ನಡ ಮೂಲದವರು ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಕನ್ನಡ ಮೂಲದವರು ಇದನ್ನ ಪ್ರಶ್ನೆ ಕೇಳ್ತಾರೆ. ಆಂಧ್ರ ಮೂಲ ಅಂತಂದವ್ರು ಯಾರು, ಅದಕ್ಕೆ ಅಥವಾ ಸಪೋರ್ಟಿವ್ ಡಾಕ್ಯುಮೆಂಟ್ ಏನು, ಕರ್ನಾಟಕ ಮೂಲ ಅಥವಾ ಕನ್ನಡ ಮೂಲದವರು ಅನ್ನೋದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ ಏನು. ನಾವು ಇತಿಹಾಸ ನಂಬಬೇಕಾದ್ರೆ ಡಾಕ್ಯುಮೆಂಟ್ ಇರಬೇಕು. ಅದಕ್ಕೆ ಇವ್ರು ಏನು ಹೇಳ್ತಾರೆ, ಫಾದರ್ ಹೆರಾಸ್, BA ಸಾಲೆತೊರೆ, PB ದೇಸಾಯಿ, H ಕೃಷ್ಣಶಾಸ್ತ್ರಿ, SK ಅಯ್ಯಂಗಾರ್ ಇವರೆಲ್ಲರೂ ಸಹ ಕನ್ನಡ ಮೂಲ ಅಂತ ಹೇಳ್ತಿದ್ದಾರೆ. ಏನು ಆಧಾರ ಕೊಡ್ತಾ ಇದ್ದಾರೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದಂಥ ಹರಿಹರನ ಮಗಳನ್ನ ಹೊಯ್ಸಳರ ಅರಸ ಮೂರಲೇ ಬಲ್ಲಾಳನ ಸೋದರ ಪುತ್ರ ಬಾಳಪ್ಪ ದಂಡನಾಯಕನಿಗೆ ಕೊಟ್ಟು ವಿವಾಹ ಮಾಡಲಾಗಿತ್ತು. ಅದರಿಂದಾಗಿ ಹೊಯ್ಸಳರು ಮತ್ತು ವಿಜಯನಗರದ ಸ್ಥಾಪಕರು ನೆಂಟರಾಗಿದ್ರು, ಅವರಲ್ಲಿ ವೈವಾಹಿಕ ಸಂಬಂಧ ಇತ್ತು, ಹಾಗಾಗಿ ಕನ್ನಡಿಗರು ಅಂತ ಹೇಳ್ತಾರೆ. ಹೆರಾಸರವರು ಹರಿಹರ ಹೊಯ್ಸಳ ಮನೆತನ ಹಾಗೂ ಆಸ್ಥಾನದಲ್ಲಿ ಹೊಂದಿದ್ದ ಬಾಂಧವ್ಯವನ್ನ ಒತ್ತಿ ಹೇಳ್ತಾರೆ. ಅದಕ್ಕೆ ಆಧಾರಗಳನ್ನ ಕೊಡ್ತಾರೆ ಅವರು. 1336ರಲ್ಲಿ ಹಾಕಿರುವಂತಹ ಒಂದು ಶೃಂಗೇರಿ ಶಾಸನ ಇದೆ. ಆ ಶೃಂಗೇರಿ ಶಾಸನದಲ್ಲಿ ಬುಕ್ಕರು ಮೂಲತಃ ಕನ್ನಡ ನಾಡಿನವರು ಅನ್ನೋಂಥದ್ದಕ್ಕೆ ಒಂದಷ್ಟು ಡಾಕ್ಯುಮೆಂಟು ಪುಷ್ಟಿ ಕೊಡುವಂಥದ್ದು ಆ ಶಾಸನದಲ್ಲಿ ಇದೆ ಅಂತ. ಬಹುಮನಿ ಸುಲ್ತಾನರ ಆಸ್ಥಾನದಲ್ಲಿದ್ದಂಥ ಮುಸ್ಲಿಂ ಲೇಖಕ ಪೆರಿಸ್ತಾ ಅಂತ ಬರ್ತಾನೆ. ಆತ ವಿಜಯನಗರದ ಅರಸನನ್ನ ಕರ್ನಾಟಿಕ್ ರಾಯರು ಅಂತ ಕರೆದಿದ್ದಾನೆ. ಅದರ ಅರ್ಥ ಏನು, ಇವರಿಂದ ಕನ್ನಡಿಗರು, ಕರ್ನಾಟಕವನ್ನು ಆಳ್ತಾ ಇರುವಂಥವ್ರು ಅಂತ ಅದರ ಅರ್ಥ ಅಂತ ಹೇಳ್ತಾರೆ. ದೇಸಾಯಿಯವರು ವಿಜಯನಗರದ ಅರಸರ ಮೂಲವನ್ನ ಅದು ಸೂಚಿಸುವುದು ಅಂತ ಅಂದ್ಬಿಟ್ಟು ಈ ಪದವನ್ನ ಮೆನ್ಷನ್ ಮಾಡಿ ಹೇಳ್ತಾರೆ. ತೆಲುಗು ಕವಿಗಳಾದಂಥ ತೆಲುಗಿನವರೇ ಕವಿಗಳಿವರು ವಿಜಯನಗರದ ಆಸ್ಥಾನದಲ್ಲಿದ್ರು. ಅಫ್ಕೋರ್ಸ್ ಇಲ್ಲಿ ನಾವು ನಂಬಬಹುದು ಏನಂತಂದ್ರೆ, ವಿಜಯನಗರ ಸಾಮ್ರಾಜ್ಯದ ಅರಸರು ಕರ್ನಾಟಕವನ್ನು ಎಷ್ಟು ಚೆನ್ನಾಗಿ ಆಳ್ವಿಕೆ ಮಾಡಿದಾರೋ ಆಂಧ್ರವನ್ನು ಅವರು ಅದೇ ರೀತಿಯಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಅವಿನಾಭಾವ ಸಂಬಂಧ ಇತ್ತು. ಆದರೆ ಅವರ ರಕ್ತಗತವಾಗಿ ಯಾವ ಒಂದು ಪ್ರದೇಶಕ್ಕೆ ಸೇರಿದವರು ಅಂತಂದ್ರೆ ಅವರು ಕನ್ನಡದವರು ಅನ್ನೋಂಥದ್ದಕ್ಕೆ. ಅದಕ್ಕೆ ಉದಾಹರಣೆ ಏನಂದ್ರೆ, ತೆಲುಗಿನ ಕವಿಗಳೇ ಶ್ರೀ ವಲ್ಲಭಾಚಾರ್ಯ ಅನ್ನಂಥವ್ರು, ಶ್ರೀನಾಥ ಅನ್ನಂಥವ್ರು ಸಂಗಮ ವಂಶದ ರಾಜಕುಮಾರರನ್ನ ಕರ್ನಾಟಕದ ಕ್ಷಿತಿನಾಥರು ಅಂತ ಕರೆದಿದ್ದಾರೆ. ಅದು ಕರ್ನಾಟಕ ಅನ್ನೋಂಥದ್ದು ಕನ್ನಡವನ್ನ ಸೂಚಿಸುತ್ತೆ, ಕನ್ನಡಿಗರು ಅನ್ನೋಂಥದ್ದು ಸೂಚಿಸುತ್ತದೆ ಅನ್ನೋದು ಅವರ ಒಂದು ಅಭಿಪ್ರಾಯ. ನಂದಿ ತಿಮ್ಮನ ಅನ್ನೋತವನು ಅಥವಾ ತಿಮ್ಮಣ್ಣ ಅನ್ನೋತವರು ಕೃಷ್ಣದೇವರಾಯನನ್ನ ಕರ್ನಾಟಕ ಮಹಿಷ ಅಂತ ಕರೆದಿದ್ದಾರೆ. ಅಲ್ಲಸಾನಿ ಪೆದ್ದನ್ನ ತನ್ನ ಮನುಚರಿತ ಅನ್ನಂಥ ಕೃತಿಯಲ್ಲಿ ಕೃಷ್ಣದೇವರಾಯನನ್ನ ಕನ್ನಡ ರಾಜ್ಯ ರಮಾರಮಣ ಅಂತ ಕರೆದಿದ್ದಾರೆ. ಅಲ್ಲಿಗೆ ಇಲ್ಲಿ ಅರ್ಥ ಆಗ್ಬೇಕಾಗಿರುವಂಥದ್ದು ಏನಂದ್ರೆ, ಇವೆಲ್ಲವೂ ಕರ್ನಾಟಕ ಕನ್ನಡವನ್ನ ಸೂಚಿಸ್ತಾ ಇರೋದ್ರಿಂದ ಇವರು ಕರ್ನಾಟಕದ ಮೂಲದವರು ಅನ್ನೋಂಥದ್ದು ಇವರೆಲ್ಲರ ವಾದ ಆಗಿದೆ. ಇಷ್ಟು ಓದ್ಕೊಂಡು ಹೋಗ್ಬಿಡ್ತೀವಲ್ವಾ, ಇಲ್ಲಿ ನಮಗೆ ಈ ಓದ್ಕೊಂಡು ಹೋಗ್ತಾ ಇದೀವಿ ಅಂದ ತಕ್ಷಣ ನಿಮ್ಗೆ ಎಲ್ಲಿ ಕ್ವಶನ್ಸ್ ರೈಸ್ ಆಗಬೇಕು ಅನ್ನೋದು ಅದು ಇಂಪಾರ್ಟೆಂಟು. ಇಲ್ಲೇನು ನೋಡಿ ಅದ್ಭುತವಾಗಿ ಹಿಂಗೆ ಕೊಟ್ಕೊಂಡು ಹೋಗಿದ್ದಾರೆ, ಇದನ್ನ ಯಾರು ಕೇಳ್ತಾರೆ ಬಿಡು ಅಂತ ಅಂದ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲೇನು ಕೇಳ್ಬೋದು ಅಂದ್ರೆ, ಕನ್ನಡ ರಾಜ್ಯ ರಮಾರಮಣ ಅಂತ ಯಾವ ರಾಜನಿಗೆ ಕರೆಯಲಾಗತ್ತೆ ಪ್ರಶ್ನೆ ಕೇಳ್ಬೋದು. ಅಥವಾ ಕೃಷ್ಣದೇವರಾಯನನ್ನ ಕನ್ನಡ ರಾಜ್ಯ ರಮಾರಮಣ ಅಂತ ಕರೆದಿರುವಂಥವ್ರು ಯಾರು ಅಂತ ಕೇಳ್ಬೋದು, ಅಲ್ಲಸಾನಿ ಪೆದ್ದನ್ನ. ಅಥವಾ ಅಲ್ಲಸಾನಿ ಪೆದ್ದನ್ನ ಅವರ ಯಾವ ಕೃತಿಯಲ್ಲಿ ಕೃಷ್ಣದೇವರಾಯನನ್ನ ಕನ್ನಡ ರಾಜ್ಯ ರಮಾರಮಣ ಅಂತ ಕರೆದಿದ್ದಾರೆ ಅನ್ನೋಂಥ ಪ್ರಶ್ನೆಯನ್ನ ಇಲ್ಲಿ ಕೇಳ್ಬೋದು. ಇವು ಇಂಪಾರ್ಟೆಂಟ್ ಆಗುತ್ತೆ, ಇವು ಕೀ ಪಾಯಿಂಟ್ಸ್ ಆಗುತ್ತೆ, ನಿಮ್ಮ ವಿನ್ನಿಂಗ್ ಒಂದು ರೇಟನ್ನು ಜಾಸ್ತಿ ಮಾಡೋಂಥವು. ಅದಕ್ಕೆ ಇವು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಂಗಮ ವಂಶವನ್ನ ಕರ್ನಾಟಕದ ಕ್ಷಿತಿನಾಥರು ಅಂತ ಯಾರು ಕಲ್ದಿದ್ದಾರೆ, ಅಥವಾ ಈ ಕೆಳಕಂಡ ಯಾವ ರಾಜವಂಶವನ್ನ ಕರ್ನಾಟಕ ಕ್ಷಿತಿನಾಥರು ಅಂತ ಕರಿತಾ ಇದ್ರು ಅಂದ್ಬಿಟ್ಟು ಸಂಗಮ ವಂಶ, ಸಾಳುವ ವಂಶ, ತುಳುವ ವಂಶ, ಅರವೀಡು ವಂಶ ಅನ್ನೋಂಥದ್ದನ್ನ ಇಲ್ಲಿ ಆಪ್ಷನ್ಸು ಕೊಡಬಹುದಾಗಿದೆ. ಕೃಷ್ಣದೇವರಾಯನು ಸ್ವತಃ ತೆಲುಗಿನಲ್ಲೇ ರಚನೆ ಮಾಡಿರುವಂಥ ಅಮುಕ್ತ ಮಾಲ್ಯದಾನ ಅಂತ ಕೃತಿಯದಲ್ಲಿ ಕನ್ನಡ ರಾಯ ಅಂತ ಕರೆದುಕೊಳ್ತಾರೆ, ಅವರನ್ನು ಅವರೇ ಕನ್ನಡ ರಾಯ ಅಂತ ಕರೆದುಕೊಳ್ತಾರೆ. ಅದರಿಂದಾಗಿ ಅಲ್ಲೂ ಸಹ ಅವರು ಕನ್ನಡಿಗರು ಅನ್ನೋಂಥದ್ದಕ್ಕೆ ಅದು ಆಧಾರ ಅಂತ ಹೇಳಲಾಗುತ್ತೆ. ಕೃಷ್ಣದೇವರಾಯನು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂಥ ಜಾಂಬವತಿ ಕಲ್ಯಾಣ ಇದು ನಾಟಕ ಆಗಿದೆ. ಇದರಲ್ಲಿ ಅವರ ಆರಾಧ್ಯ ದೈವ ವಿರೂಪಾಕ್ಷ, ಕರ್ನಾಟಕ ರಾಜ್ಯ ರಕ್ಷಾಮಣಿ ಅಂತ ಅಂದ್ಬಿಟ್ಟು ಯಾರನ್ನ ವಿರೂಪಾಕ್ಷ ದೇವರನ್ನ ಕರೀತಾರೆ. ಅಲ್ಲಿಗೆ ಅದೂ ಸಹ ಕನ್ನಡವನ್ನೇ ಸೂಚಿಸುತ್ತೆ ಅನ್ನೋಂಥದ್ದು ಇದರ ಅರ್ಥ. ಇವೆಲ್ಲವೂ ವಿಜಯನಗರದ ಅರಸರು ಕನ್ನಡಿಗರು ಅನ್ನೋಂಥದ್ದಕ್ಕೆ ಸಮರ್ಥನೆಗೆ ಇರುವಂಥ ದಾಖಲೆಗಳು. ಹೊಯ್ಸಳರಂತೆ ಸಂಗಮ ಸೋದರರು ಸಹ ಇದು ನಿಮಗೆ ಗೊತ್ತಿರಬೇಕು. ಹೊಯ್ಸಳರು ಶ್ರೀ ವಿರೂಪಾಕ್ಷ ಅಥವಾ ವಿರೂಪಾಕ್ಷ ದೇವರನ್ನ ಪೂಜಿಸ್ತಾ ಇದ್ರು. ಅದೇ ರೀತಿ ಇವರು ಸಹ ಯಾರು ವಿಜಯನಗರದ ಅರಸರು ಸಹ ವಿರೂಪಾಕ್ಷ ದೇವರನ್ನ ಪೂಜೆ ಮಾಡ್ತಾ ಇದ್ದಾರೆ ಅಂತ. ಆ ವಿರೂಪಾಕ್ಷ ದೇವರನ್ನ ಪ್ರತಿಷ್ಠಾಪನೆ ಮಾಡೋಂಥದ್ದೇ ಮೊದಲಿಗೆ ಇವರ ಕಾಲದಲ್ಲೇ ಆಗಿರುತ್ತೆ, ಯಾರು ಹೊಯ್ಸಳರ ಕಾಲದಲ್ಲೇ. ವಿಜಯನಗರದ ರಾಜರ ಒಂದು ಇದನ್ನ ಸಹ ಏನು ಹಂಪಿಯನ್ನ ಸಹ ಹೊಯ್ಸಳರ ಕಾಲದಲ್ಲೇ ನಿರ್ಮಾಣ ಆಗಿರುತ್ತೆ. ಅನಂತರ ಅದನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಇವರು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಿಂದಾಗಿ ಇವರ ನಡುವೆ ರಿಲೇಶನ್ಶಿಪ್ ಇತ್ತು, ಇವರು ಕನ್ನಡ ಮೂಲದವರು ಅನ್ನೋದಕ್ಕೆ ಮತ್ತೊಂದು ಆಧಾರ ಆಗಿದೆ.
ಸುಮಾರು 7,000 ಶಾಸನಗಳು ಸಿಕ್ಕಿದ್ದಾವೆ. ಯಾರವು? ವಿಜಯನಗರ ರಾಜರಿಗೆ ಸಂಬಂಧಪಟ್ಟಂಥವು 7,000 ಶಾಸನಗಳು ಸಿಕ್ಕಿದ್ದಾವೆ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಶಾಸನಗಳು ಕನ್ನಡದಲ್ಲೇ ಇವೆ. ಇದು ಅವರ ಕನ್ನಡ ಪ್ರೀತಿಯನ್ನ ಕನ್ನಡಿಗರು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಏನಂಥದ್ದು. ಒಂದು ಆಂಧ್ರ ಮೂಲ ಆಯಿತು, ಇನ್ನೊಂದು ತೆಲುಗು ಮೂಲ ಆಯಿತು. ಈಗ ಮತ್ತೊಂದಿರುವಂಥದ್ದು ಕಂಪಿಲಿಯ ಮೂಲ. ಅಂದರೆ ಇದೇ ಭಾಗದಲ್ಲಿ ದಕ್ಷಿಣ ಭಾರತದಲ್ಲೇ ಕಂಪಿಲಿ ಅನ್ನೋಂಥದ್ದು ಒಂದು ಸಣ್ಣ ರಾಜ್ಯ. ಆ ಕಂಪಿಲಿಯಲ್ಲಿ ಹರಿಹರ ಮತ್ತು ಬುಕ್ಕರು ಅನ್ನೋಂಥವ್ರು ಆ ಕಂಪಿಲಿ ರಾಜನ ಹತ್ರ ಆಡಳಿತ ಮಾಡ್ತಾ ಇದ್ರು ಅನ್ನೋಂಥದ್ದನ್ನ ಇಬ್ನ ಬಟೂಟ ಅನ್ನೋಂಥವನು ಮೆನ್ಷನ್ ಮಾಡ್ತಾನೆ. ಅದರಿಂದಾಗಿ ಇವರು ಕಂಪಿಲಿಗೆ ಸೇರಿರಬಹುದು ಅನ್ನೋಂಥದ್ದು. ಕಂಪಿಲಿಯ ರಾಜ ದೇವರಾಯ, ತುಘಲಕ್ನ ಸಂಬಂಧಿ ಬಹಾವುದ್ದೀನ್ ಗುರ್ಷಸ್ಪನ್ ಅಂತವನಿರ್ತಾನೆ. ಅವನು ತುಘಲಕ್ನ ವಿರುದ್ಧ ದಂಗೆ ಎದ್ದು ಈ ದೇವರಾಯನ ಬಳಿ ಆಶ್ರಯವನ್ನು ಪಡಿತಾನೆ. ಆಗ ತುಘಲಕ್ ಬಂದು ಈ ದೇವರಾಯನ ಮೇಲೆ ಸೇಡು ತೀರಿಸ್ಕೊಂಡು ಇವ್ರನ್ನೆಲ್ಲ ಬಂಧಿಸಿ ಕರ್ಕೊಂಡು ಹೋಗ್ತಾನೆ ಅನ್ನೋಂಥದ್ದು. ಆ ಸಂದರ್ಭದಲ್ಲಿ ಕಂಪಿಲಿಯ ಒಂದು ರಾಜರ ಮೇಲಿದ್ದಂಥ ಸೇಡಿನಿಂದ ಇವರೆಲ್ಲರನ್ನೂ ಕರ್ಕೊಂಡೋಗಿ ಅಲ್ಲಿ ಮತಾಂತರ ಮಾಡಲಾಗತ್ತೆ. ಅನಂತರ ಅವ್ರನ್ನ ಭಾರತಕ್ಕೆ ದಕ್ಷಿಣ ಭಾರತದ ಅಡ್ಮಿನಿಸ್ಟ್ರೇಷನ್ಗೆ ಕಳಿಸಲಾಗತ್ತೆ ಅನ್ನೋಂಥ ಒಂದು ವಾದವನ್ನು ಕಂಪಿಲಿ ಮೂಲದಲ್ಲಿ ಹೇಳಿದ್ದಾರೆ. ಇದು ಚೆನ್ನಾಗಿ ಗಮನಿಸ್ಬೇಕು ನೀವು. ಇದಕ್ಕೆ ಒಂದು ಇದು ಸಿಗತ್ತೆ, ಸಣ್ಣ ಆಧಾರ ಇದೆ. ಏನಂತಂದ್ರೆ ಕಂಪಿಲಿಯ ರಾಜನ ಮಕ್ಕಳನ್ನು, ಅದರ ಜೊತೆಗೆ ಈ ಅಕ್ಕಾಬಕ್ಕರು ಅವರು ದೇವರಾಯನ ಒಂದು ಇದರಲ್ಲಿ ಕಂಪಿಲಿಯ ರಾಜನ ಒಂದು ಆಡಳಿತದಲ್ಲಿ ಅತಿ ಮುಖ್ಯ ಅಧಿಕಾರಿಗಳಾಗಿದ್ದರು. ಹಾಗಾಗಿ ಈ ಅಧಿಕಾರಿಗಳನ್ನು ಸಹ ಸೆರೆ ಹಿಡ್ಕೊಂಡು ಹೋದ್ರು ತುಘಲಕ್ನ ಕಾಲದಲ್ಲಿ. ಅವ್ರನ್ನ ಮತಾಂತರ ಮಾಡಿದ್ರು. ಮತಾಂತರ ಮಾಡಿದಾದ್ಮೇಲೆ ಈ ದಕ್ಷಿಣ ಭಾರತವನ್ನ ಮೊಹಮ್ಮದ್ ಬಿನ್ ತುಘಲಕ್ ಏನು ದಾಳಿ ಮಾಡಿ ಹೋಗಿರ್ತಾನಲ್ವ, ಆ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಅಡ್ಮಿನಿಸ್ಟ್ರೇಷನ್ನ ನೀವು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವ್ರಿಗೆ ಮತಾಂತರ ಮಾಡಿ ಆದಮೇಲೆ ನಿಮಗೆ ಬಳುವಳಿಯಾಗಿ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಬಹುಶಃ ಅವ್ರನ್ನ ಇಲ್ಲಿಗೆ ಅಡ್ಮಿನಿಸ್ಟ್ರೇಷನ್ಗೆ ಕಳಿಸಿದ್ರು. ಅನಂತರ ಇವರು ವಿದ್ಯಾರಣ್ಯರ ಸಂಪರ್ಕಕ್ಕೆ ಬಂದು ನೀವು ಅವರ ಪರವಾಗಿರೋದಕ್ಕಿಂತ ನಮ್ಮ ದಕ್ಷಿಣ ಭಾರತದ ಧರ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು, ನಿಮ್ಮನ್ನು ಪುನಃ ಹಿಂದೂ ಧರ್ಮಕ್ಕೆ ವಾಪಸ್ ಕರೆದುಕೊಂಡು ಮತ್ತೆ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಅನ್ನೋಂಥದ್ದು ನಡೆಯಿತು ಅನ್ನೋಂಥದ್ದು ಇದರ ವಾದ. ಮೊಹಮ್ಮದ್ ಬಿನ್ ತುಘಲಕ್ನ ಜೊತೆಯಲ್ಲಿ ಬರ್ತಾನೆ ಒಬ್ಬ ದಾಳಿಗಳಿಗೆ ಬಂದಂಥ ಸಂದರ್ಭದಲ್ಲಿ, ಅದು ಇಬ್ನ ಬಟೂಟ ಅಂತ. ಅವನ ಪ್ರಕಾರ 7 ಜನರಲ್ಲಿ ಹರಿಹರ ಬಕ್ಕರು ಸೇರಿದ್ರು ಅನ್ನೋಂಥದ್ದು ಇದು ದಾಖಲೆ ಸಿಗುತ್ತೆ. ಇದನ್ನ ಪ್ರಶ್ನೆ ಏನು ಕೇಳ್ಬೋದು ಅಂದ್ರೆ, ವಿಜಯನಗರದ ಅರಸರು ಹಿಂದೂ ಧರ್ಮದಲ್ಲಿದ್ದು ಅವ್ರನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿದರು ಅನ್ನೋಂಥ ಸಾಕ್ಷಿಯನ್ನ ಯಾವ ಕೃತಿಯಲ್ಲಿ ಸಿಗ್ತದೆ ಅಥವಾ ಯಾರು ಹೇಳಿದ್ದಾರೆ ಅಂದ್ರೆ ಇಬ್ನ ಬಟೂಟ ಅನ್ನೋಂಥದ್ದು. ವಿದ್ಯಾರಣ್ಯರು ಇವರು ಚೆನ್ನಾಗಿ ನಿಮ್ಗೆ ನೆನಪಿರ್ಬೇಕು. ಈ ವಿದ್ಯಾರಣ್ಯರು ಯಾರು ಅನ್ನೋಂಥದ್ದು ಸಾಮಾನ್ಯವಾಗಿ ಎಲ್ಲ ಕಡೆ ಓದ್ತೀವಿ. ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನ ಸ್ಥಾಪನೆ ಮಾಡಿರ್ತಾರಲ್ವಾ, ಆ ಸ್ಥಾಪನೆ ಮಾಡಿರೋಂಥ ಶಾರದಾ ಪೀಠದ ಅದು ಕಂಟಿನ್ಯೂಷನ್, ಒಬ್ಬರಾದ ನಂತರ ಒಬ್ಬರು ಗುರುಗಳು ಚೇಂಜ್ ಆಗ್ತಾ ಇರ್ತಾರೆ. ವಿಜಯನಗರ ಸ್ಥಾಪನೆ ಆಗುವಂತ 1336ನೇ ಇಸ್ವಿ ಕಾಲಕ್ಕೆ ವಿದ್ಯಾರಣ್ಯರು ಆ ಶೃಂಗೇರಿಯಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಪೀಠಾಧ್ಯಕ್ಷರಾಗಿರ್ತಾರೆ. ಇವರ ಒಂದು ಮಾರ್ಗದರ್ಶನ, ಇವರ ಒಂದು ಪ್ರೋತ್ಸಾಹದಿಂದ, ಇವರ ಒಂದು ಬೆಂಬಲದಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅದಕ್ಕೆ ಇವ್ರ ಹೆಸರನ್ನೇ ವಿದ್ಯಾನಗರ ಅಂತ ಇಟ್ಟರು. ಅನಂತರ ಅದು ವಿಜಯನಗರ ಅಂತ ಆಯಿತು ಅಂತಲೂ ಸಹ ಹೇಳಲಾಗುತ್ತೆ. ಇದುವರೆಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಹಿನ್ನೆಲೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಲಿಕ್ಕೆ ಕಾರಣವಾದಂಥ ಘಟನೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ನಂತರ ಅವ್ರು ಯಾವ ಮೂಲಕ್ಕೆ ಸೇರಿದವರು ಅನ್ನೋಂಥದ್ದು. ಈಗ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂಥ ರಾಜವಂಶಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಂತರ ವಿಜಯನಗರ ಸಾಮ್ರಾಜ್ಯದ ಅರಸರ ರಾಜಧಾನಿಗಳು. ಇದು ಸಾಮಾನ್ಯವಾಗಿ ನಮ್ಗೆಲ್ರಿಗೂ ವಿಜಯನಗರ ಅಂದ ತಕ್ಷಣ ಹಂಪಿ ಅಂತೀವಿ. ವಿಜಯನಗರ ಅರಸರ ಹಕ್ಕ ಬುಕ್ಕರ ಫಸ್ಟ್ ರಾಜಧಾನಿ ಯಾವುದಾಗಿತ್ತು ಅಂದರೆ ಆನೆಗುಂದಿ. ಅನಂತರ ಕಾಲದಲ್ಲಿ ಅದು ವಿಜಯನಗರ, ಅನಂತರ ಅದು ಪೆನುಗೊಂಡ, ಅನಂತರ ಪುನಃ ಆನೆಗುಂದಿ ಆಗುತ್ತೆ, ಅನಂತರ ಚಂದ್ರಗಿರಿ, ಅನಂತರ ವೆಲ್ಲೂರು. ಈ ಥರ ಇಷ್ಟು ರಾಜಧಾನಿಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಕಾಲಾನಂತರದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಏನು ಪ್ರಶ್ನೆ ಕೇಳ್ಬೋದು ಇಲ್ಲಿ? ಮೊದಲ ರಾಜಧಾನಿ ನೀವು ಯಾರನ್ನೇ ಕೇಳಿದ್ರೆ ಎಷ್ಟು ಜನಕ್ಕೆ ಗೊತ್ತಿತ್ತೋ ಗೊತ್ತಿಲ್ಲ. ನಿಮಗೆ ಯೋಚನೆ ಮಾಡಿ, ಹಕ್ಕಾಬುಕ್ಕರು ಫಸ್ಟ್ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಅವ್ರ ರಾಜಧಾನಿ ಯಾವುದಾಗಿತ್ತು ಅಂತ. ಸುಮಾರು ಜನ ನಾವು ಹಂಪಿ ಅಂತಾನೆ ಹಾಕ್ತೀವಿ ಅಥವಾ ವಿಜಯನಗರ ಅಂತ ಹಾಕ್ತೀವಿ. ಆದರೆ ಆನೆಗುಂದಿ ಅನ್ನೋಂಥದ್ದು ಫಸ್ಟ್ಗೆ ಅವರ ಒಂದು ರಾಜಧಾನಿ ಆಗಿತ್ತು. ಅನಂತರ ವಿಜಯನಗರ, ಅನಂತರ ಚೇಂಜ್ ಆಗ್ತಾ ಹೋಗುತ್ತೆ. ವಿಜಯನಗರ ಸಾಮ್ರಾಜ್ಯವನ್ನು 4 ಸಂತತಿಗಳು ಆಳ್ವಿಕೆ ಮಾಡಿದವೆ ಅಂತ ತಿಳ್ಕೊಂಡಿದ್ದೀರಿ. ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಇದನ್ನು ಪ್ರಶ್ನೆ ಕೇಳ್ಬೋದು. ಸಂಗಮ ಸಂತತಿ, ಸಾಳುವ ಸಂತತಿ, ತುಳುವ ಸಂತತಿ, ಅರವೀಡು ಸಂತತಿ ಅಥವಾ ವಂಶ ಅಂತ ಕರಿತೀವಿ. ಇದನ್ನು ಅನುಕ್ರಮ ಕೇಳ್ಬೋದು. ಸಂಗಮ ಸಾಳುವ ಹಿಂದೆ ಮುಂದೆ ಮಾಡಿ ಅಥವಾ ತುಳುವ ಅರವೀಡು ಹಿಂದೆ ಮುಂದೆ ಮಾಡಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಈಗ ಇಲ್ಲೊಂದು ಪ್ರಶ್ನೆ ಕೇಳ್ಬೇಕು ನಿಮಗೆ. ಈಗ ಟೇಬಲ್ನ ನೋಡಿದ್ರಲ್ಲ, ಅದನ್ನ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸ್ಬೇಕಾಗಿತ್ತು ಅಂದರೆ ಅಲ್ಲಿ ಪಕ್ಕದಲ್ಲಿ ಇಸ್ವಿಗಳನ್ನು ಕೊಟ್ಟಿದೆ, ಯಾವ ರಾಜವಂಶ ಎಷ್ಟು ವರ್ಷ ಆಳ್ವಿಕೆ ಮಾಡ್ತು ಏನು ಅನ್ನೋಂಥದ್ದನ್ನು.
ಈಗ ಅನುಕ್ರಮ ಪ್ರಶ್ನೆ ಕೇಳಿದ್ನಲ್ಲ, ಇನ್ನೇನು ಪ್ರಶ್ನೆ ಕೇಳ್ಬೋದು ಅಂತ ನೀವು ಅಲ್ಲಿ ಯೋಚನೆ ಮಾಡ್ಬೋದಾಗಿತ್ತು. ಅಲ್ಲಿ ಆ ವಂಶಗಳು ಹಾಕಿರೋಂಥ ಇದ್ರ ಪ್ರಕಾರ ವಿಜಯನಗರ ಸಾಮ್ರಾಜ್ಯವನ್ನು ಅತಿ ದೀರ್ಘಕಾಲ ಆಳ್ವಿಕೆ ಮಾಡಿದಂಥ ರಾಜವಂಶ ಯಾವುದು ಅಂದರೆ ಅದು ಸಂಗಮ ವಂಶ. ಎಷ್ಟು ವರ್ಷ ಆಳ್ವಿಕೆ ಮಾಡುತ್ತೆ? 149 ವರ್ಷಗಳು ಆಳ್ವಿಕೆ ಮಾಡುತ್ತೆ. ನೀವು ಎಷ್ಟು ಬುಕ್ಸನ್ನು ಓದಿದ್ದೀರಲ್ವಾ, ಈ ಥರದ್ದು ಇಸ್ವಿ ಇರುತ್ತೆ, ಬಟ್ ನಾವು ಅದನ್ನು ಅಬ್ಸರ್ವ್ ಮಾಡೇ ಇರೋದಿಲ್ಲ, ಅದನ್ನು ನಾವು ಅನಾಲಿಸಿಸ್ ಮಾಡ್ಕೊಂಡೇ ಇರೋದಿಲ್ಲ. ನೀವು ಈಗಾಗಲೇ ಮಾಡ್ಕೊಂಡಿದ್ರಂದ್ರೆ ನೀವು ಸೂಪರಾಗಿ ಓದಿದ್ದೀರಿ ಅಂತ. ಇಷ್ಟೇ ಸಿಂಪಲ್ ಕ್ವಶನ್, ಏನೂ ಬೇಕಾಗಿಲ್ಲ. ಸುಮಾರು ಜನ ನಾನಂತ ಹಿಸ್ಟ್ರಿಯಲ್ಲಿ ಎಷ್ಟು ಓದಿದ್ರೂ ಕಡಿಮೆ ಅನಿಸುತ್ತೆ. ಏನೇನೆಲ್ಲ ಓದಿದ್ರು, ಏನೆಲ್ಲ ದೃಷ್ಟಿಕೋನಗಳಲ್ಲಿ ನೋಡಿದ್ರು, ಇನ್ಯಾವುದೋ ಒಂದು ದೃಷ್ಟಿಕೋನ ಉಳಿದೋಗಿರುತ್ತೆ. ಅದಕ್ಕೆ ಆ ಒಂದು ವಿಷಯದ ಬಗ್ಗೆ ಆಸಕ್ತಿ ಇದ್ದಾಗ ಮಾತ್ರ ನಾವು ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನು ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. 149. ಹಾಗಾದ್ರೆ ಅತಿ ಕಡಿಮೆ ಆಳ್ವಿಕೆ ಮಾಡಿದ ವಂಶ ಯಾವುದಂದ್ರೆ ಸಾಳ್ವ ವಂಶ. ಎಷ್ಟು ವರ್ಷ? ಬರೀ 20 ವರ್ಷ ಆಳ್ವಿಕೆ ಮಾಡುತ್ತೆ. ಹೈಯೆಸ್ಟ್ ಆಯಿತು, ಲೋಯೆಸ್ಟ್ ಆಯಿತು. ಈಗ ನೆಕ್ಸ್ಟ್ ಏನು ಹೋಗ್ಬೋದು? ಅತಿ ಹೆಚ್ಚು ಆಳ್ವಿಕೆ ಮಾಡಿದವರಿಂದ ಅತಿ ಕಡಿಮೆ ಆಳ್ವಿಕೆ ಮಾಡಿದಂಥವ್ರಿಗೆ ಅನುಕ್ರಮವಾಗಿ ಜೋಡಿಸಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಸಂಗಮ ವಂಶ ಹೈಯೆಸ್ಟು, ಅವ್ರಿಗಿಂತ ಕಡಿಮೆ ಅರವೀಡು, ಅವ್ರಿಗಿಂತ ಕಡಿಮೆ ತುಳುವ, ಅವ್ರಿಗಿಂತ ಕಡಿಮೆ ಸಾಳುವ ವಂಶ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದೆ. ಈ 4 ಸಂತತಿಗಳ ಸ್ಥಾಪಕರು ಯಾರ್ಯಾರು ಅಂತ ಇದು ನಿಮಗೆ ಗೊತ್ತಿರಬೇಕು. ಸಂಗಮ ಸಂತತಿಯನ್ನು ಸ್ಥಾಪನೆ ಮಾಡಿದಂಥವನು ಹರಿಹರ. ಅದೇ ರೀತಿ ಸಾಳುವ ಸಂತತಿಯ ಸಂಸ್ಥೆ ಇದನ್ನು ಸ್ಥಾಪನೆ ಮಾಡಿದಂಥವನು ನರಸಿಂಹರಾಯ. ತುಳುವ ಸಂತತಿ ಸ್ಥಾಪಕ ವೀರ ನರಸಿಂಹರಾಯ. ಅರವೀಡು ವಂಶದ ಸ್ಥಾಪಕ ತಿರುಮಲರಾಯ. ಇವು ಅಲ್ಲಲ್ಲಿ ಬರ್ತದೆ ಈ ವಂಶದ ಸ್ಥಾಪಕರು ಅಂತ. ನಾವು ಅದನ್ನು ಒಂದು ಕಡೆ ಹಾಕ್ಕೊಂಡಿದ್ದಾಗ ಕನ್ಫ್ಯೂಷನ್ ಆಗೋದಿಲ್ಲ. ಈಗ 2 ನೋಡಿ, ಇವೆರಡು ಗೊತ್ತಿಲ್ಲ ಅಂತಂದ್ರೆ 2 ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು. ಫಸ್ಟ್ ಬರೋದು ಸಂಗಮ ವಂಶ, ಹರಿಹರ ಬುಕ್ರು, ಅದು ಕನ್ಫರ್ಮ್. 2ನೇದು ಬರುತ್ತಲ್ಲ ಸಂಗಮ ಆದಮೇಲೆ ಸಾಳ್ವ, ಅದಕ್ಕೆ ಯಾರು? ನರಸಿಂಹ. ಸಾಳ್ವ ಆದ್ಮೇಲೆ ಬರುವಂಥದ್ದು ತುಳುವ, ಅದಕ್ಕೆ ವೀರ ನರಸಿಂಹ. ನೋಡಿ ಎಷ್ಟು ಈಸಿ ಆಗಿದೆ, ನರಸಿಂಹ, ವೀರ ನರಸಿಂಹ. ಲಾಸ್ಟ್ಗೆ ಈ 3 ಗೊತ್ತಿದ್ರೆ ಇದು ಗೊತ್ತಿಲ್ಲದೆ ಹೋದ್ರೂ ನೀವು ಆನ್ಸರ್ ಮಾಡೋಂಥ ಅವಕಾಶ ಇರುತ್ತೆ. ತಿರುಮಲ ರಾಯ ಅನ್ನೋಂಥವನು ಅರವೀಡು ವಂಶವನ್ನು ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. 4 ಸಂತತಿಗಳಲ್ಲಿ ಪ್ರಖ್ಯಾತ ಅರಸರು ಯಾರು ಅಂತ ಈಗ ಸುಮಾರು ಜನಕ್ಕೆ ನೀವೇ ಯೋಚನೆ ಮಾಡಿ. ಕೃಷ್ಣದೇವರಾಯ ಸಂಗಮ, ಸಾಳ್ವ, ತುಳುವ, ಅರವೀಡು ಈ 4 ವಂಶಗಳಲ್ಲಿ ಯಾವ ವಂಶಕ್ಕೆ ಸೇರಿದ್ದ ಅಂತ. ಇಷ್ಟೇ ಸಿಂಪಲ್ ಪ್ರಶ್ನೆ. ಅದನ್ನು ಬಿಡಿ ಹೋಗ್ಲಿ. 2ನೇ ದೇವರಾಯ ಈ 4 ವಂಶಗಳಲ್ಲಿ ಯಾವ ವಂಶಕ್ಕೆ ಸೇರಿದವಂಥವನು? ಅಥವಾ ರಾಮರಾಯ ಅನ್ನೋಂಥವನು ಯಾವ ವಂಶಕ್ಕೆ ಸೇರಿದವನು? ನೋಡಿ, ಈ ಥರದ್ದು ಯೋಚನೆ ಮಾಡೋದಿಲ್ಲ ನಾವು. ಯೋಚನೆ ಮಾಡಿದಿರಿ ಅಂದರೆ ನೀವು ಸೂಪರ್. ಸಂಗಮ ಸಂತತಿಯಲ್ಲಿ 2ನೇ ದೇವರಾಯ ಪ್ರಮುಖವಾದಂಥ ರಾಜ, ಸಾಳುವ ಸಂತತಿಯಲ್ಲಿ ನರಸಿಂಹರಾಯ, ತುಳುವ ಸಂತತಿಯಲ್ಲಿ ಕೃಷ್ಣದೇವರಾಯ, ಅರವೀಡು ವಂಶದಲ್ಲಿ 2ನೇ ವೆಂಕಟಪತಿರಾಯ ತುಂಬ ಪ್ರಖ್ಯಾತ ಪ್ರಮುಖ ಅರಸರು. ಇದು ತಿಳ್ಕೊಂಡ್ವಿ. ಫಸ್ಟ್ ಅರಸರು ತಿಳ್ಕೊಂಡ ತಕ್ಷಣ, ಸ್ಥಾಪಕರು ತಿಳ್ಕೊಂಡ ತಕ್ಷಣ ನೆಕ್ಸ್ಟ್ ಲಾಸ್ಟ್ ಅರಸರನ್ನ ತಿಳ್ಕೊಂಡ್ಬಿಡ್ಬೇಕು ಅದ್ರ ಜೊತೆಯಲ್ಲೇ. 4 ಸಂತತಿಗಳ ಕೊನೆಯ ಅರಸರು. ಸಂಗಮ ಸಂತತಿಯ ಕೊನೆಯ ಅರಸ 2ನೇ ವಿರೂಪಾಕ್ಷ, ಸಾಳುವ ಸಂತತಿಯ ಕೊನೆಯ ಅರಸ 2ನೇ ನರಸಿಂಹ, ತುಳುವ ಸಂತತಿಯ ಕೊನೆಯ ಅರಸ ಸದಾಶಿವರಾಯ, ಅರವೀಡು ವಂಶದ ಕೊನೆಯ ಅರಸ 3ನೇ ಶ್ರೀರಂಗರಾಯ. ಇವು ಪ್ರಮುಖವಾದಂಥ ವಿಚಾರಗಳು. ಈಗ ಸಂಗಮ ವಂಶ ನಿಮಗೆ ಗೊತ್ತಾಯ್ತಲ್ವಾ? ಈಗ ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಇದೆ ಅಂದರೆ, ಹೋಗೋದಕ್ಕಿಂತ ಮುಂಚೆ ಸಂಗಮ ವಂಶ ಅಂತ ಯಾಕೆ ಹೆಸರು ಬಂತದಕ್ಕೆ ಅಂತ. ಸಂಗಮ, ಸಾಳುವ, ತುಳುವ, ಅರವೀಡು ಅಂತ ಕರಿತೀವಲ್ವಾ, ಅವ್ರಿಗೆ ಯಾಕೆ ಹಂಗೆ ಹೆಸರು ಬಂತು ಅಂತ. ಅದಕ್ಕೆ ಆನ್ಸರ್ ನಿಮ್ಗೆ ಡೈರೆಕ್ಟಾಗಿ ಕೊಟ್ಬಿಟ್ರೆ ಹೇಳ್ಬಿಡ್ಬೋದೇನೋ. ಈಗ ನಾನು ಆಪ್ಷನ್ ಕೊಟ್ಟಿದ್ದೇನಲ್ಲ, ಇದನ್ನು ನೋಡ್ಕೊಂಡು ಹೇಳಿ. ಏನಿದೆ? ತಮಿಳು ಸಂಗಮ್ನಿಂದ ಸ್ಫೂರ್ತಿ ಪಡೆದು ಇದು ಸ್ಥಾಪನೆ ಆಗಿದೆ. ಅದಕ್ಕೆ ತಮಿಳಲ್ಲಿ ಸಂಗಮ್ ಅಂತ ಬರುತ್ತಲ್ಲ, 3 ಸಂಗಮ್ಗಳು, ತಿನ್ಮದುರೈ ಅನ್ನೋಂಥ ಪ್ಲೇಸಲ್ಲಿ ಬಂತು ಅಂತ ಅಲ್ವಾ. ಆ ಥರ ಸಂಗಮ್ ಅನ್ನೋಂಥದ್ರಿಂದ ಇನ್ಸ್ಪೈರ್ ಆಗಿದ್ದಾರೆ ಇವರು, ಹಂಗಾಗಿ ಇದಕ್ಕೆ ಸಂಗಮ್ ಅಂತ ಹೆಸರಿದೆ, ಸಂಗಮ ವಂಶ ಅಂತ. ಅಥವಾ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಸಂಗಮ, ನೀರು ಸಂಗಮ ಆಗ್ತದಲ್ಲ, ಆ ಪ್ಲೇಸಲ್ಲಿ ಈ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ ಇವರು, ಅದಕ್ಕಾಗಿ ಸಂಗಮ ವಂಶ ಹೆಸರು ಬರುತ್ತೆ. ಸಂಗಮ ಅನ್ನೋಂಥ ಒಬ್ಬ ವ್ಯಕ್ತಿಯ ಮಕ್ಕಳು ಇವರು, ಹಾಗಾಗಿ ಆತನ ಮಕ್ಕಳು ಸ್ಥಾಪನೆ ಮಾಡಿದಂಥ ವಂಶವನ್ನು ಸಂಗಮ ವಂಶ ಅಂತ ಕರೀತಾರೆ. ನೆಕ್ಸ್ಟು ವಿದ್ಯಾರಣ್ಯ, ಹರಿಹರ, ಬುಕ್ಕರ ಸಂಗಮದಿಂದ, ಇವರು 3 ಜನ ಒಂದು ಇದಾಯ್ತಲ್ಲ, ಸಂಗಮದಿಂದ ಈ ಸಾಮ್ರಾಜ್ಯ ಸ್ಥಾಪನೆ ಆಯ್ತಲ್ಲ, ಅದಕ್ಕೆ ಇದನ್ನು ಸಂಗಮ ವಂಶ ಅಂತ ಕರೀತಾರ. ಹೀಗೆ ಹೇಳಿ, ಸರಿಯಾದಂಥ ಉತ್ತರ ಯಾವುದು? ಇದಕ್ಕೆ ಈ ಥರದ ಪ್ರಶ್ನೆಗಳು ನೋಡಿ, ಸಿಮಿಲರ್. ನೀವು ಆಪ್ಷನ್ ಇಲ್ಲದೆ ಇದ್ದಾಗ ಸ್ವಲ್ಪ ಆನ್ಸರ್ ಬಂದ್ಬಿಡೋದೇನೋ. ಸುಮಾರು ಜನ ಏನು 4 ಆಪ್ಷನ್ ಇರುತ್ತೆ, ಅದರಲ್ಲಿ ಒಂದು ಟಿಕ್ ಹಾಕೋದಕ್ಕೇನು ಅಲ್ಲೇ ಆಪ್ಷನ್ಸ್ ಇರುತ್ತೆ, ಗೆಸ್ ಮಾಡ್ಬೋದು ಅಂತ. ನಿಜವಾಗಿಯೂ ಆಪ್ಷನ್ ಇಲ್ಲದೆ ಹೋದರೆ ಆನ್ಸರ್ ಮಾಡೋದು ಸುಲಭ, ಆಪ್ಷನ್ ಇತ್ತು ಅಂದರೆ ಆನ್ಸರ್ ಮಾಡೋದು ಕಷ್ಟ. ಯಾಕೆಂದರೆ ತೀರಾ ಸಿಮಿಲರ್ ಇರ್ತವೆ, ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಕ್ಲಾರಿಟಿ ಇಲ್ಲದೆ ಇದ್ದಾಗ. ಇದಕ್ಕೆ ಸರಿಯಾದಂಥ ಉತ್ತರ ಸಂಗಮ ಅನ್ನುವಂಥವನ ಮಕ್ಕಳು 4 ಜನ. ಆ 4 ಜನ ಸೇರಿ ಈ
ಒಂದು ಆಳ್ವಿಕೆಯನ್ನು ಆರಂಭ ಮಾಡಿದ್ರು. ಅದಕ್ಕೆ ಅವರ ತಂದೆ ಹೆಸರಿಂದ ಸಂಗಮ ವಂಶ ಅಂತ ಬರುತ್ತೆ. ನೋಡಿ ಇಲ್ಲಿ ಎಂಥ ಅದ್ಭುತವಾದಂಥ ವಿಚಾರ ಇದೆ ಗೊತ್ತಾ. ತಾಯಿ ವಂಶವನ್ನು ಹೇಳಿಕೊಂಡಂತ ಬಂದಂಥ ದಕ್ಷಿಣ ಭಾರತದ ರಾಜವಂಶ ಅಂದರೆ ಅದು ಶಾತವಾಹನರು. ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ಕೊತಾನೆ ಅಲ್ವಾ. ಅಂದರೆ ತಾಯಿಯನ್ನು ಹೈಲೈಟ್ ಮಾಡೋಂಥವ್ರು, ತಾಯಿಯ ಹೆಸರಿನಲ್ಲಿ ಬಂದ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡದ್ದು. ಆದರೆ ತಂದೆ ಹೆಸರಿನಿಂದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಂಡಂಥವ್ರು ಅಂದರೆ ಅದು ವಿಜಯನಗರದವರು, ಸಂಗಮ ವಂಶದವರು. ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜವಂಶ ಸಂಗಮ ರಾಜವಂಶ. ಸ್ಥಾಪಕರು ಯಾರು ಅಂದರೆ ಹರಿಹರ ಮತ್ತು ಬುಕ್ಕರು. ಹರಿಹರ ಮತ್ತು ಬುಕ್ಕರಾಯ, ಮಾರಪ್ಪ, ಮುದ್ದಪ್ಪ, ಕಂಪಣ ಇವರು 5 ಜನ ಸಂಗಮನ ಮಕ್ಕಳು. ಇದು ವೆರಿ ಇಂಪಾರ್ಟೆಂಟು. ಈಗ ನೀವು ಸೂಪರ್ ಆಗಿರೋಂಥ ಪ್ರಶ್ನೆ ಕೇಳಲ್ಲ, ಓದ್ಕೊಂಡಿರ್ತೀರಿ ನೀವು. ಇವರಲ್ಲಿ ದೊಡ್ಡವರು ಯಾರು? ಹರಿಹರ, ಬುಕ್ಕರಾಯ, ಮಾರಪ್ಪ, ಮುದ್ದಪ್ಪ, ಕಂಪಣ ಇವರಿಷ್ಟು ಜನ ಇದ್ದಾರಲ್ಲ, ಇವರಲ್ಲಿ ದೊಡ್ಡ ಮಗ ಯಾರು, ಹಿರಿ ಮಗ ಯಾರು ಅಲ್ವಾ? ಯೋಚನೆ ಮಾಡಿ. ನೆಕ್ಸ್ಟ್ ಹೋಗೋಣ. 1ನೇ ಹರಿಹರ 1336ರಿಂದ 1356 ತನಕ ಆಳ್ವಿಕೆ ಮಾಡ್ತಾನೆ. ಅಲ್ಲಿಗೆ ಆ 5 ಮಕ್ಕಳಲ್ಲಿ ಫಸ್ಟ್ ಈ 1ನೇ ಹರಿಹರ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಏನಂದರೆ, ಸಾಮಾನ್ಯವಾಗಿ ಹಿಂದೂ ಧರ್ಮದ ಲಾ ಪ್ರಕಾರ ರಾಜ ತೀರಿಕೊಂಡ ನಂತರ ಅಥವಾ ರಾಜ್ಯ ಸ್ಥಾಪನೆ ಮಾಡಿದಾಗ ಮನೆಯ ಹಿರಿ ಮಗ ಯಾರಾಗಿರ್ತಾರೋ ಅವರೇ ರಾಜರಾಗಬೇಕು. ಅಲ್ಲಿಗೆ 5 ಜನರಲ್ಲಿ ಹಿರಿಯ ಯಾರು ಅಂದರೆ 1ನೇ ಹರಿಹರ. ಅನಂತರ ಈತನಿಗಿಂತ ಚಿಕ್ಕವನು ಯಾರು ಅಂದರೆ ಬುಕ್ಕರಾಯ ಆಗಿರ್ತಾನೆ. ಅದಕ್ಕೆ ಇವ್ರನ್ನ ಹರಿಹರರನ್ನ ಹಕ್ಕ ಅಂತ ಕರೀತಾರೆ, ಬುಕ್ಕರಾಯನನ್ನ ಬುಕ್ಕ ಅಂತ ಕರೀತಾರೆ. ಅದಕ್ಕೆ ಹಕ್ಕ ಬುಕ್ಕರು ಅಂತ ಕರೀತಾರೆ, ಹರಿಹರನನ್ನೇ ಅಕ್ಕ ಅಂತ ಕರೆಯುವಂಥದ್ದು. ಇದನ್ನು ಪ್ರಶ್ನೆ ಕೇಳ್ಬೋದು. 1336ರಲ್ಲಿ ವಿಜಯನಗರದ ರಾಜ ಯಾರು ಅಂತಾನು ಪ್ರಶ್ನೆ ಕೇಳ್ಬೋದು. ಹರಿಹರನು ಸಂಗಮ ಸಹೋದರರಲ್ಲಿ ಹಿರಿಯ ಆಗಿದ್ದ. ಆರಂಭದಲ್ಲಿ ಈತ ಹೊಯ್ಸಳರ ಸಾಮಂತನಾಗಿದ್ದ. 1343ರಲ್ಲಿ ಹೊಯ್ಸಳರ ರಾಜ್ಯ ಅವನತಿಗೊಂಡ ಮೇಲೆ ಸ್ವತಂತ್ರ ಒಂದು ಆಳ್ವಿಕೆಯನ್ನು ಪ್ರಾರಂಭ ಮಾಡೋದಕ್ಕೆ ಈತ ಸ್ಥಾಪನೆ ಮಾಡ್ತಾನೆ. ಹೊಯ್ಸಳರ ಅರಸ 3ನೇ ಬಲ್ಲಾಳರಾಯನ ನಿಧನದ ನಂತರ ಸ್ವತಂತ್ರ ಆಳ್ವಿಕೆ ಪ್ರಾರಂಭ ಮಾಡ್ತಾನೆ. ಯಾರು? ಹರಿಹರ. ಯಾರು ತೀರ್ಕೊಂಡ ನಂತರ? 3ನೇ ಬಲ್ಲಾಳ ತೀರ್ಕೊಂಡ ನಂತರ. ಈತನ ಮೊದಲ ರಾಜಧಾನಿ ಆನೆಗುಂದಿ ಅಂತ. ಅದನ್ನ ಕುಂಜರಕೊಂಡ ಅಂತ ಕರೀತಾರೆ. ಕುಂಜರ ಅಂದ್ರೂ ಸಂಸ್ಕೃತದಲ್ಲಿ ಆನೆ ಅಂತ, ಅದಕ್ಕೆ ಆನೆಗೊಂದಿ ಅಥವಾ ಆನೆಗುಂದಿ ಅಂತ ಕರೀತಾರೆ. ಅದನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಹರಿಹರ ಆಳ್ವಿಕೆ ಆರಂಭ ಮಾಡಿದ. ಈತನು ತನ್ನ ಸಹೋದರರಾದ ಕಂಪಣನನ್ನು, ಈ ಬ್ರದರ್ಸ್ ಇದಾರಲ್ಲ 4 ಜನ ಬ್ರದರ್ಸು, ಅಲ್ಲಿಗೆ ಪಂಚಪಾಂಡವರು ಇದ್ದಂಗೆ, ಅದರಲ್ಲಿ ಮೊದಲನೇವನು ಹರಿಹರ. ಇನ್ನು 4 ಜನರನ್ನ ಏನ್ ಮಾಡ್ತಾನೆ, ಆತ ಗೆದ್ದುಕೊಂಡಿರುವಂತ 4 ಪ್ರಮುಖ ಪ್ರದೇಶಗಳಿಗೆ ಒಬ್ಬೊಬ್ಬರನ್ನ ಆಡಳಿತಗಾರರನ್ನಾಗಿ ನೇಮಕ ಮಾಡ್ತಾನೆ. ಅದರಲ್ಲಿ ಕಂಪಣನನ್ನ ನೆಲ್ಲೂರು ಮತ್ತು ಕಡಪ ಪ್ರದೇಶಕ್ಕೆ ನೇಮಕ ಮಾಡ್ತಾನೆ. ಬುಕ್ಕರಾಯನನ್ನ ದ್ವಾರ ಸಮುದ್ರ ಪ್ರಾಂತಕ್ಕೆ, ಮಾರಪ್ಪನನ್ನ ಕೊಂಕಣ ಪ್ರಾಂತಕ್ಕೆ, ಮುದ್ದಪ್ಪನನ್ನ ಮುಳುಬಾಗಿಲು ಪ್ರಾಂತಕ್ಕೆ ಒಂದು ಅಡ್ಮಿನಿಸ್ಟ್ರೇಷನ್ಗಾಗಿ ಹರಿಹರ ಅನ್ನತವನು ನೇಮಕ ಮಾಡ್ತಾನೆ. 1ನೇ ಹರಿಹರ ವಿಜಯನಗರ ಸಾಮ್ರಾಜ್ಯಕ್ಕೆ ಆಸ್ತಿ ಭಾರ ಹಾಕ್ತಾನೆ. ಆ ಕಡಿದಾದ ಬೆಟ್ಟಗಳ ನಡುವೆ ರಾಜಧಾನಿಯನ್ನ ಅಭಿವೃದ್ಧಿ ಪಡಿಸ್ತಾನೆ, ನಿರ್ಮಿಸದಲ್ಲ. ಈಗಾಗಲೇ ಇರುವಂತ ಏನು ಪ್ರದೇಶ ಇತ್ತು, ಅಲ್ಲೊಂದು ಸಣ್ಣ ನಗರ ಇತ್ತು, ಯಾರ ಕಾಲದಲ್ಲೇ ಒಂದು ಹಳ್ಳಿ ಇತ್ತು, ಯಾರ ಕಾಲದಲ್ಲೇ ಹೊಯ್ಸಳರ ಕಾಲದಲ್ಲೇ. ಇದು ಚೆನ್ನಾಗಿದೆ, ಇಲ್ಲಿ ರಾಜಧಾನಿ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ಅಂತಂದ್ಬಿಟ್ಟು ಅದಕ್ಕೊಂದು ಕೋಟೆಯನ್ನ ಕಟ್ಟುವಂಥದ್ದು ಅಥವಾ ರಾಜಧಾನಿಗೆ ಬೇಕಾದಂತ ಸಣ್ಣ ಪುಟ್ಟ ವರ್ಕ್ಸ್ ಅನ್ನ ಈತ ಸ್ಟಾರ್ಟ್ ಮಾಡ್ತಾನೆ ಹರಿಹರ. 1347ರಲ್ಲಿ ಗುಲ್ಬರ್ಗದಲ್ಲಿ ಬಹುಮನಿ ಸಾಮ್ರಾಜ್ಯ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾನಿಂದ ಆರಂಭ ಆಗುತ್ತೆ. ಇದೆಂತ ಸೂಪರ್ ಆಗಿರೋಂಥ ಪ್ರಶ್ನೆ ಕೇಳ್ಬೋದಂದ್ರೆ, ಇಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ವಿಜಯನಗರದ ಅರಸ ಯಾರಾಗಿದ್ರು? ನಮಗೆ ಆ ಫಸ್ಟ್ ಸ್ಟಾರ್ಟಿಂಗ್ ರಾಜನ ಒಂದು ಕಾಲಾವಧಿ ಗೊತ್ತಿದ್ರೆ ನಾವು ಇದನ್ನ ಹೇಳುವಂಥದ್ದು ಸುಲಭ ಆಗತ್ತೆ. ಹರಿಹರ ಈ 1ನೇ ಹರಿಹರ ಅಂತ ಇದ್ದಾನಲ್ಲ, ಆತನ ಕಾಲದಲ್ಲೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥ ಮೊದಲನೇ ರಾಜ 1ನೇ ಹರಿಹರನ ಕಾಲದಲ್ಲೇ ಬಹುಮನಿ ಸಾಮ್ರಾಜ್ಯವು ಸಹ ದಕ್ಷಿಣ ಭಾರತದಲ್ಲಿ ಸ್ಥಾಪನೆ ಆಗತ್ತೆ. 1ನೇ ಹರಿಹರನ ಆಳ್ವಿಕೆಯಲ್ಲಿ ಬಹುಮನಿಗಳು ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಘರ್ಷಣೆಗಳು ಪ್ರಾರಂಭ ಆಗತ್ತೆ. ಇದು ಕ್ವೈಟ್ ನ್ಯಾಚುರಲ್ ಅಂತಾರಲ್ಲ, ಹಂಗಾಗತ್ತೆ. ಯಾಕೆಂದ್ರೆ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಬೇಕು ಅಂತ ಧರ್ಮ ರಕ್ಷಣೆಗೆ ಅಂತ ನಿಂತ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ದಕ್ಷಿಣ ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯ, ಇದನ್ನ ಮತಾಂತರ ಮಾಡಿ ಇಲ್ಲಿ ಹೆಚ್ಚು ಇದು ಮಾಡಬೇಕು ಅಂತ ಬಂದಂಥ ದಾಳಿಗಳಲ್ಲಿ ಅದರ ಕುರುಹು ಆಗಿ ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಹುಟ್ಟಿಕೊಳ್ಳಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಸಹಜವಾಗೇ ಇವರ ನಡುವೆ ಘರ್ಷಣೆಗಳು ಇರುತ್ತೆ. ಅದು 1ನೇ ಹರಿಹರನ ಕಾಲದಿಂದಲೇ ಬಹುಮನಿ ವಿಜಯನಗರ ಘರ್ಷಣೆಗಳು ಆರಂಭ ಆಗಿರುತ್ತೆ. ಇದು ಸೂಪರ್. ಯಾರ ಕಾಲದಿಂದ ಘರ್ಷಣೆಗಳು ಆರಂಭ ಆಯ್ತು ಅಂತಲೂ ಪ್ರಶ್ನೆ ಕೇಳ್ಬೋದು. ವೇದಗಳ ಮೇಲೆ, ಯಾಕೆಂದ್ರೆ ಇಲ್ಲಿ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು, ಗುಪ್ತರು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಬರ್ತಾರೆ, ಪ್ರಮುಖ ರಾಜವಂಶ.
ಶಾತವಾಹನರು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಬರ್ತಾರೆ. ಅದೇ ರೀತಿ ಇಲ್ಲಿ ಸಹ ದಕ್ಷಿಣ ಭಾರತದಲ್ಲಿ ವಿಜಯನಗರದ ಅರಸರು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಬರ್ತಾರೆ. ಈ ಕಾರಣದಿಂದ ಏನಾಗುತ್ತೆ, ಇವರು ವೇದಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ಬ್ರಾಹ್ಮಣರಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ಆ ಸಾಹಿತ್ಯ ಪ್ರೋತ್ಸಾಹಕ್ಕೆ ಬೆಂಬಲವನ್ನು ಕೊಡುವಂಥದ್ದು ಇಲ್ಲಿ ಗಮನಿಸ್ತೀವಿ. ಅದರಿಂದಾಗಿ ವಿಜಯನಗರದ ಅರಸರು ವೇದಗಳ ಮೇಲೆ ಭಾಷ್ಯಗಳು ಅಂತ ಏನಕ್ಕೆ ಬರೀತಾರೆ ಅಂದರೆ, ವೇದ ಸಂಸ್ಕೃತದಲ್ಲಿರ್ತದೆ, ಸ್ವಲ್ಪ ಕ್ಲಿಷ್ಟವಾಗಿರ್ತದೆ, ಅರ್ಥ ಮಾಡ್ಕೊಳ್ಳೋದು ಸಾಮಾನ್ಯ ಜನರಿಗೆ ಕಷ್ಟ ಆಗುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿ ಹೇಳುವಂಥದ್ದೇ ಭಾಷ್ಯಗಳು ಅಂತ. ಅದರಿಂದ ವೇದಗಳನ್ನು ಸಾಮಾನ್ಯ ಜನಕ್ಕೆ ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ ಅದರ ಮೇಲೆ ಭಾಷ್ಯಗಳನ್ನು ಬರೆಸೋದನ್ನು ಹರಿಹರ ಆರಂಭ ಮಾಡ್ತಾನೆ. ಅದಕ್ಕೆ ವೇದ ಮಾರ್ಗ ಸ್ಥಾಪನಾಚಾರ್ಯ ಅನ್ನಂತ ಬಿರುದು ಹರಿಹರನಿಗೆ ಬರುತ್ತೆ. ಇದನ್ನು ಪ್ರಶ್ನೆ ಕೇಳ್ತಾರೆ, ವೇದ ಮಾರ್ಗ ಸ್ಥಾಪನಾಚಾರ್ಯ ಅಂತ ಯಾರಿಗೆ ಬಿರುದಿತ್ತು ಅಂತ. ನೆಕ್ಸ್ಟ್ ಬರೋಂಥವನು ಹರಿಹರ ತೀರಿಕೊಂಡ ನಂತರ ಅವನ ತಮ್ಮನಾದಂಥ ಬುಕ್ಕರಾಯ ಆಳ್ವಿಕೆಗೆ ಬರ್ತಾನೆ. ಈತ 1356ರಿಂದ 1377 ತನಕ ಆಳ್ವಿಕೆ ಮಾಡ್ತಾನೆ. ತೆಲಂಗಾಣ ದ್ವಾರಾಸಮುದ್ರ ಪ್ಲೇಸಲ್ಲಿ ಈತ ಆಡಳಿತವನ್ನು ಮಾಡ್ತಾ ಇದ್ದ. ಅನಂತರ ಕಾಲದಲ್ಲಿ ಈತ ರಾಜನಾಗಿ ಆಯ್ಕೆಯಾದ ನಂತರ ಆರ್ಕಾಟ್ ಅನ್ನಂಥದ್ದು ದಕ್ಷಿಣ ಭಾರತದಲ್ಲೇ ಬರುವಂಥದ್ದು. ಆರ್ಕಾಟ್ ನಿಮಗೆ ಗೊತ್ತದೆ, ಕರ್ನಾಟಕ ಯುದ್ಧಗಳಲ್ಲಿ ಬರುತ್ತೆ, ಕರ್ನಾಟಕನ ರಾಜಧಾನಿ. ಅದರ ಒಂದು ಆರ್ಕಾಟಲ್ಲಿ ಶಂಭೂರಾಯ ಅನ್ನೋತವನು ಆಳ್ವಿಕೆ ಮಾಡ್ತಾ ಇದ್ದ. ಬುಕ್ಕರಾಯನ ವಿರುದ್ಧ ಆತ ದಂಗೆ ಹೇಳ್ತಾನೆ. ಆಗ ಕಂಪಣನ ನೇತೃತ್ವದಲ್ಲಿ, ನೋಡಿ ಬುಕ್ಕರಾಯನ ಬ್ರದರ್ ಆತ, ಕಂಪಣನ ನೇತೃತ್ವದಲ್ಲಿ ಶಂಭೂರಾಯನನ್ನ ಸೆರೆ ಹಿಡಿದು ಮಧುರೈ ಸುಲ್ತಾನನ್ನ ಸೋಲಿಸಿ ಮಧುರೆಯನ್ನು ವಶಪಡಿಸ್ಕೊಳ್ತಾನೆ ಕಂಪಣರಾಯ. ಇದು ಇಂಪಾರ್ಟೆಂಟು. ಮಧುರೆಯನ್ನ ಅಲ್ಲಿಗೆ ನೋಡಿ, ಮಧುರೈ ಹಿಂದೂ ಧರ್ಮದ ಒಂದು ಪ್ರಮುಖ ಕೇಂದ್ರಗಳಲ್ಲಿ ಒಂದು. ಕಂಚಿ, ಮಧುರೈ, ನಂತರ ಮಹಾಬಲಿಪುರಂ, ತಂಜಾವೂರು, ಇವೆಲ್ಲ ಪ್ರಮುಖ ಕೇಂದ್ರಗಳು. ಆ ಮಧುರೈಯನ್ನ ಒಬ್ಬ ಸುಲ್ತಾನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅದಕ್ಕೆ ನೀವು ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಗಳ ಸಂದರ್ಭದಲ್ಲಿ ಮಧುರೈಯನ್ನ ಇವನು ಆಕ್ರಮಣ ಮಾಡ್ತಾನೆ. ಯಾರು? ಮಲ್ಲಿಕಾಪರ್ ಆಕ್ರಮಣ ಮಾಡಿ ಅಲ್ಲೊಂದು ಮಸೀದಿಯನ್ನು ನಿರ್ಮಿಸ್ತಾನೆ. ಅನಂತರ ಅದ್ರ ಕುರುಹುಗಳಾಗಿ ನೋಡಿ, ಆ ಮಧುರೆಯನ್ನು ಒಬ್ಬ ಸುಲ್ತಾನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆತ ಅಲ್ಲಿರುವಂತಹ ಪ್ರಜೆಗಳಿಗೆ ತೊಂದರೆ ಕೊಡುವಂಥದ್ದು, ಮತಾಂತರ ಮಾಡುವಂಥದ್ದು, ಹಿಂಸೆ ಕೊಡುವಂಥದ್ದು ಈತ ಮಾಡ್ತಾ ಇರ್ತಾನೆ. ಅದಕ್ಕೆ ಆ ಸಂದರ್ಭದಲ್ಲಿ ಈ ಹಿಂದೂ ಧರ್ಮದ ರಕ್ಷಕರಾದಂಥ ಬುಕ್ಕರಾಯ ಆ ಒಂದು ಕಾರ್ಯವನ್ನ ಕಂಪಣ, ತನ್ನ ಸಹೋದರ ಕಂಪಣನಿಗೆ ವಹಿಸ್ತಾನೆ. ಆ ಕಂಪಣ ಮಧುರೆಯನ್ನ ಗೆದ್ದುಕೊಂಡು ಅಲ್ಲಿನ ಮೂರ್ತಿಯನ್ನು ಒಂದನ್ನು ತಂದು, ಶ್ರೀರಂಗನಾಥ ಒಂದು ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾನೆ. ಎಲ್ಲಿ? ಶ್ರೀರಂಗಂನಲ್ಲಿ. ಈ ಘಟನೆಯನ್ನ, ಅಂತ ಒಂದು ಧಾರ್ಮಿಕ ಒಂದು ರಕ್ಷಣೆ ಮಾಡಿದಂಥ ಸಾಧನೆಯನ್ನ ಕಂಪಣರಾಯನ ಪತ್ನಿ ಗಂಗಾದೇವಿ ಅಂತ, ಆಕೆ ಮಧುರಾ ವಿಜಯಂ ಅಥವಾ ವೀರ ಕಂಪಣರಾಯ ಚರಿತಂ ಅನ್ನೋಂಥ ಒಂದು ಪುಸ್ತಕವನ್ನು ಬರೀತಾಳೆ. ಅದು ಎಲ್ರಿಗೂ ಗೊತ್ತು. ಈಗ ಸಿಂಪಲ್ ಆಗಿ ಕೇಳ್ತಾ ಇದ್ದೇನೆ, ಈಗ ನನ್ನನ್ನು ನೋಡ್ಕೊಂಡು ಹೇಳಿ, ಗಂಗಾದೇವಿ ಬರೆದಂಥ ಮಧುರಾ ವಿಜಯಂ ಅನ್ನೋಂಥದ್ದು ಯಾವ ಭಾಷೆಯಲ್ಲಿದೆ? ಕನ್ನಡ ಭಾಷೆ, ತೆಲುಗು ಭಾಷೆ, ತಮಿಳು ಭಾಷೆ, ಮೂರಿಷ್ಟೇ ಹೇಳಿ. ಯಾವ ಭಾಷೆಯಲ್ಲಿದೆ? ನಾವು ಅದನ್ನು ಓದ್ಕೊಂಡಿರ್ತೀವಿ. ಸಂಸ್ಕೃತ ಭಾಷೆಯಲ್ಲಿದೆ. ಆ ಒಂದು ಕೃತಿಯನ್ನ ಆಕೆ ಬರೀತಾಳೆ ತನ್ನ ಗಂಡನ ಸಾಧನೆಗಳನ್ನ ಕುರಿತು. ಅಲ್ಲಿಗೆ ತನ್ನ ಗಂಡನ ಸಾಧನೆಗಳನ್ನ ಕುರಿತು ಈಕೆ ಬರೆದಿದ್ದಾಳೆ ಅಂದ್ರೆ ಬಹುಶಃ ಈಕೆನು ಸಹ ಜೊತೆಯಲ್ಲಿ ಹೋಗಿರಬೇಕು. ತನ್ನ ಗಂಡನ ಯುದ್ಧ ಕೌಶಲ್ಯವನ್ನು ನೋಡಿ, ಯುದ್ಧ ತಂತ್ರಗಳನ್ನು ನೋಡಿ ಆಕೆ ಹೆಚ್ಚು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅನಂತರ ಕೃತಿ ರಚನೆ ಮಾಡಿರುವಂಥ ಸಾಧ್ಯತೆಗಳನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಕೊಂಡವೀಡಿನ ರೆಡ್ಡಿಗಳನ್ನು ಸಹ ಈತ ಬುಕ್ಕರಾಯ ಸೋಲಿಸ್ತಾನೆ. ಪೆನುಗೊಂಡ ಅನ್ನೋ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಅದನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಪೆನುಗೊಂಡ ರೆಡ್ಡಿಗಳು ಅಂತ ಅಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರೆ ಮೊದಲು. ಅದಂತರ ಇನ್ನೊಂದು ವಿಶೇಷ ಏನಂದ್ರೆ, ಚೀನಾ ದೇಶದ ಜೊತೆಗೆ ನೋಡಿ, ಇಲ್ಲಿನ ಕಾಲದಲ್ಲಿ ದಕ್ಷಿಣ ಭಾರತ ಆಗಿನ ಕಾಲಕ್ಕೆ ನಿಮ್ಗೆಲ್ರಿಗೂ ಗೊತ್ತಿದೆ, ಸಾಂಬಾರ ಪದಾರ್ಥಗಳಿಗೆ ತುಂಬಾ ಖ್ಯಾತಿಯನ್ನು ಗಳಿಸಿರುವಂಥ ಪ್ಲೇಸು. ಚೀನಾ ಏನಕ್ಕೆ ಆಗಿನ ಕಾಲದಲ್ಲಿ ತುಂಬಾ ಫೇಮಸ್ ಅಂದ್ರೆ ಚೀನಾಂಬರ ಅಂತ, ಅಂದ್ರೆ ರೇಷ್ಮೆ ಬಟ್ಟೆಗೆ ಚೀನಾದಲ್ಲಿ ಚೀನಾಂಬರ ಅಂತ ಕರಿತಾ ಇದ್ರು. ಅದನ್ನ ಚೀನಾದಲ್ಲೇ ತಯಾರಿ ಮಾಡಲಾಗ್ತಾ ಇತ್ತು ರೇಷ್ಮೆ ಬಟ್ಟೆ. ಅದರಿಂದಾಗಿ ಆಗಿನ ಯುರೋಪ್ ದೇಶಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಭಾರತದ ಹತ್ತಿ ಬಟ್ಟೆ, ಚೀನಾದ ರೇಷ್ಮೆ ಬಟ್ಟೆ, ದಕ್ಷಿಣ ಭಾರತದ ಸಾಂಬಾರ ಪದಾರ್ಥಗಳು. ಅದಕ್ಕೆ ಇದು ಕನೆಕ್ಟಿವಿಟಿ ಆಗಂಗೆ, ಹಂಪಿಗೆ ಬರೋಂಥವ್ರಿಗೆ ಹಂಪಿಯಲ್ಲೇ ರೇಷ್ಮೆ ಬಟ್ಟೆ ಸಿಗುವಂತ ಆಗಬೇಕು. ಅದಕ್ಕೆ ಸಂಪರ್ಕ ಕಲ್ಪಿಸ್ಬೇಕು, ಎಲ್ಲಿಗೆ? ಚೀನಾಗೆ. ಅದಕ್ಕೆ ಏನು ಮಾಡ್ತಾನೆ ಈತ, ತನ್ನ ರಾಯಭಾರಿಯನ್ನ ಎಲ್ಲಿಗೆ ಕಳಿಸ್ತಾನೆ? ಚೀನಾದ ಮಿಂಗ್ ಅನ್ನೋಂಥ ಒಬ್ಬ ರಾಜನ ಆಸ್ಥಾನಕ್ಕೆ ಕಳಿಸ್ತಾನೆ. ಇದರ ಮುಖಾಂತರ ವ್ಯಾಪಾರದ ಅನುಕೂಲಗಳು ಇಲ್ಲಿ ಬೆಳೀತದೆ. ಇಲ್ಲಿಂದಾನೇ ಬೇಸ್ ಆಗುತ್ತೆ ದಕ್ಷಿಣ ಭಾರತದ ವ್ಯಾಪಾರ ಹೆಚ್ಚಾಗಲಿಕ್ಕೆ. ಚೀನಾ ದೇಶಕ್ಕೆ ರಾಯಭಾರಿಯನ್ನ ಕಳಿಸಿದಂತ ಮೊದಲ ವಿಜಯನಗರದ ಅರಸ ಯಾರು ಅಂದ್ರೆ ಬುಕ್ಕರಾಯ, ಅಥವಾ ಈತನ ಕಾಲದಲ್ಲಿ, ಬುಕ್ಕರಾಯನ ಕಾಲದಲ್ಲಿ. ಬುಕ್ಕನು ಶ್ರೀರಂಗಪಟ್ಟಣದಲ್ಲಿ ಇನ್ನೊಂದು ವಿಶೇಷ ಧಾರ್ಮಿಕ ಸಾಮರಸ್ಯ ಇತ್ತು ಅನ್ನೋಂಥದ್ದಕ್ಕೆ ಇನ್ನೊಂದಷ್ಟು
ಬುಕ್ಕರಾಯನ ಕಾಲದಲ್ಲಿ ಶ್ರೀರಂಗಪಟ್ಟಣ ಭಾಗದಲ್ಲಿ ಜೈನರಿಗೂ ಮತ್ತು ವೈಷ್ಣವರಿಗೆ ಘರ್ಷಣೆ ನಡೀತದೆ. ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು, ಜೈನರಿಗೆ ಮತ್ತು ಬೌದ್ಧರಿಗೆ ಅಲ್ಲ, ಅಥವಾ ಶೈವರು ಮತ್ತು ವೈಷ್ಣವರಲ್ಲ. ಇದು ವಿಶೇಷ ಕಾಂಬಿನೇಷನ್, ಜೈನರು ಮತ್ತು ವೈಷ್ಣವರಿಗೆ. ಇದು ವೆರಿ ಇಂಪಾರ್ಟೆಂಟು. ಯಾಕೆಂದರೆ ಸುಮಾರು ಕಡೆ ಏನು ಬರುತ್ತೆ ಅಂದರೆ ಜೈನರು ಬೌದ್ಧರ ಘರ್ಷಣೆಗಳು ಅಂತ ಅನ್ಕೋತೀವಿ, ಅಥವಾ ಶೈವರ ವೈಷ್ಣವರ ಘರ್ಷಣೆಗಳು ಅಂತ ಅನ್ಕೋತೀವಿ. ಸಾಮಾನ್ಯವಾಗಿ ಜೈನ ಬೌದ್ಧರ ಘರ್ಷಣೆಗಳು 99% ನಮ್ಗೆ ಅತಿ ಹೆಚ್ಚಿನ ದಾಖಲೆಗಳು ಸಿಕ್ಕಿಲ್ಲ ಯಾವುದುವೆ. ಆದರೆ ಶೈವ ವೈಷ್ಣವರಿಗೆ ಘರ್ಷಣೆಗಳಿದ್ದಂಥದ್ದು ನಮ್ಮ ರಾಮಾನುಜಾಚಾರ್ಯರ ಕಾಲದಲ್ಲಿ, ಕುಲೋತ್ತುಂಗ ಚೋಳನ ಕಾಲದಲ್ಲಿ ಅವೆಲ್ಲ ಸಿಗ್ತವೆ. ಅದರಿಂದಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಜೈನರು ಮತ್ತು ವೈಷ್ಣವರ ನಡುವೆ ಧಾರ್ಮಿಕ ಸಂಘರ್ಷಗಳು ನಡೀತದೆ ಬುಕ್ಕರಾಯನ ಕಾಲದಲ್ಲಿ. ಆ ಸಂದರ್ಭದಲ್ಲಿ ಆ ಧಾರ್ಮಿಕ ಸಂಘರ್ಷವನ್ನು ಬಗೆಹರಿಸ್ತಾನೆ. ಆ ಬಗೆಹರಿಸಿದ ಅಂತ ಹೇಳುವಂಥ ಶಾಸನ ಯಾವುದು ಅಂದರೆ ಶ್ರವಣಬೆಳಗೊಳದಲ್ಲಿ ಆ ಶಾಸನವನ್ನು ಹಾಕಿಸಲಾಗಿದೆ. ಬುಕ್ಕರಾಯನ ಕಾಲದಲ್ಲಿ ಇವರ ನಡುವೆ ಧಾರ್ಮಿಕ ಸಂಘರ್ಷ ನಡೀತು, ಅದನ್ನು ಪರಿಹರಿಸಿದ್ರು ಬುಕ್ಕರಾಯರು ಅಂತ ಹೇಳ್ತಾರೆ. ಧಾರ್ಮಿಕ ಸಂಘರ್ಷವನ್ನು ಜೈನರು ಮತ್ತು ವೈಷ್ಣವರ ನಡುವೆ ನಡೀತು, ಅದನ್ನು ಪರಿಹರಿಸಿದ ಅಂತ ತಿಳಿಸುವಂಥ ಶಾಸನ ಯಾವುದು ಅಂತ, ಅಥವಾ ಶ್ರವಣಬೆಳಗೊಳದ ಶಾಸನ ಬುಕ್ಕರಾಯನ ಯಾವ ಸಾಧನೆಯನ್ನು ತಿಳಿಸುತ್ತೆ, ಧಾರ್ಮಿಕ ಸಾಮರಸ್ಯವನ್ನು ತಿಳಿಸುತ್ತೆ. ಈತನ ಕಾಲದಲ್ಲಿ, ಬುಕ್ಕರಾಯನ ಕಾಲದಲ್ಲಿ ಸಾಯಣ ಮತ್ತು ಮಾಧ್ವ ಪಂಡಿತರು ಅನ್ನೋಂಥವ್ರು ಇರ್ತಾರೆ. ಇವರು ಸಹ ವೇದಗಳನ್ನು, ಯಾರ ಕಾಲದಲ್ಲಿ, ಹರಿಹರನ ಕಾಲದಲ್ಲೇ ವೇದಗಳಿಗೆ ಭಾಷ್ಯ ಬರೀಲಾಯಿತು. ಅದು ಸಾಮಾನ್ಯ ಜನಕ್ಕೆ ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ಬುಕ್ಕರಾಯ ಅದನ್ನು ಇನ್ನಷ್ಟು ಸಿಂಪ್ಲಿಫೈ ಮಾಡಿ ಬರೆಸ್ತಾನೆ. ಅದರಿಂದಾಗಿ ಈತನ ಕಾಲದಲ್ಲಿ ವೇದಗಳಿಗೆ ಪುನಃ ಭಾಷ್ಯಗಳನ್ನು ಬರೆಸಲಾಗುತ್ತೆ. ಅದಕ್ಕೆ ಈತನಿಗೆ ವೈದಿಕ ಮಾರ್ಗ ಪ್ರವರ್ತಕ ಅಂತ ಅಂದ್ಬಿಟ್ಟು ಅದರ ದಾರಿಯನ್ನು ಬದಲಿಸಿದಂಥವನು ಅನ್ನೋಂಥ ಒಂದು ಬಿರುದು ಬುಕ್ಕರಾಯನಿಗೆ ಸಿಗುತ್ತೆ. ಅಲ್ಲಿಗೆ ಹರಿಹರನಿಗೆ ಬುಕ್ಕನಿಗೆ ಇಬ್ಬರಿಗೂ ವೈದಿಕಕ್ಕೆ ಸಂಬಂಧಪಟ್ಟಂಥ ಬಿರುದುಗಳಿದೆ, ಕನ್ಫ್ಯೂಷನ್ ಆಗಬಾರ್ದು. ಬಹುಮನಿ ಸುಲ್ತಾನರೊಡನೆ ಯುದ್ಧ. ಬುಕ್ಕರಾಯ ಮತ್ತು ಸುಲ್ತಾನರ ನಡುವೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವೆ ಘರ್ಷಣೆ ಪ್ರಾರಂಭ ಆಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ದೋಅಬ್ ಪ್ರದೇಶ, ಕೃಷ್ಣಾ ನದಿ ಮತ್ತು ಏನು ನಿಮಗೆ ಚೆನ್ನಾಗಿ ಗೊತ್ತಿದೆ ರಾಯಚೂರು ದೋಅಬ್ ಅಂತ ಕರಿತೀವಿ. ಕೃಷ್ಣಾ ತುಂಗಭದ್ರಾ ನದಿಗಳು, ದೋ ಅಂದರೆ 2, ಅಬ್ ಅಂದರೆ ಪ್ರದೇಶ ಅಂತ. ದೋಅಬ್ ಅಂದರೆ 2 ನದಿಗಳ ನಡುವಿನ ಪ್ರದೇಶ. 2 ನದಿಗಳ ನಡುವಿನ ಪ್ರದೇಶಕ್ಕಾಗಿ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರದ ನಡುವೆ ನಿರಂತರವಾಗಿ ಯುದ್ಧ ನಡೆಯುತ್ತೆ. ಯಾಕೆಂದರೆ ಆ ದೋಅಬ್ ಪ್ರದೇಶವನ್ನು ಯಾರು ವಶಪಡಿಸ್ಕೊಳ್ತಾರೋ ಅವ್ರಿಗೆ ಕಂದಾಯ ಹೆಚ್ಚಾಗಿ ಬರುತ್ತೆ. ಯಾಕೆಂದರೆ 2 ನದಿಗಳಿದ್ದಾವೆ ಅಂದರೆ ನೀರು ಸಿಗುತ್ತೆ, ಅಲ್ಲಿ ನದಿಗಳು ಹರಿತಾವೆ ಅಂದರೆ ಫಲವತ್ತಾದಂಥ ಮೆಕ್ಕಲು ಮಣ್ಣಿರುತ್ತೆ, ಅಲ್ಲಿ ವ್ಯವಸಾಯವನ್ನು ಹೆಚ್ಚಾಗಿ ಮಾಡ್ತಾರೆ. ಅದರಿಂದಾಗಿ ರಾಜನಿಗೆ ಕಂದಾಯ ಜಾಸ್ತಿ ಬರುತ್ತೆ, ತನ್ನದ ರಾಜ್ಯದ ಪ್ರಜೆಗಳಿಗಾಗಿ ಅಲ್ಲಿನ ದವಸ ಧಾನ್ಯಗಳು ಸಿಗುತ್ತೆ. ಅದರಿಂದಾಗಿ ವಿಜಯನಗರದಲ್ಲಾಗಲಿ ಬಹುಮನಿ ಸುಲ್ತಾನರಲ್ಲಾಗಲಿ ಪ್ರಖ್ಯಾತ ಅರಸ ಯಾರು ಬಂದಿದ್ದಾನೆ ಅಂದರೆ ಆತ ಕಂಪಲ್ಸರಿ ರಾಯಚೂರು ದೋಅಬ್ಬನ ಗೆದ್ದುಕೊಂಡ್ರೆ ಆತನ ಪ್ರಖ್ಯಾತ ಅರಸ ಅಂತ. ಅದರಿಂದಾಗಿ ಈ ಪ್ರದೇಶಕ್ಕೆ ನಿರಂತರವಾಗಿ ಹೋರಾಟಗಳು ನಡೀತಾನೆ ಇರುತ್ತೆ. ಅದು ಬುಕ್ಕರಾಯನ ಕಾಲದಲ್ಲಿ ಆರಂಭ ಆಯಿತು. 10 ವರ್ಷಗಳ ಕಾಲ ಯುದ್ಧ ನಡೆಯುತ್ತೆ ಆ ಪ್ರದೇಶಕ್ಕಾಗಿ. ಕೊನೆಗೆ ಬುಕ್ಕರಾಯ ಅದನ್ನು ವಶಪಡಿಸಿಕೊಳ್ಳಲಿಕ್ಕೆ ಯಶಸ್ವಿ ಆಗ್ತಾನೆ. ನೆಕ್ಸ್ಟ್ ಆಡಳಿತಕ್ಕೆ ಬರುವಂಥವನು 2ನೇ ಹರಿಹರ. ಈತ ಬುಕ್ಕರಾಯನ ಮಗ. ಬಹುಮನಿ ಸುಲ್ತಾನ ಮುಜಾಹಿದ್ ಶಾ ವಿಜಯನಗರದ ಮೇಲೆ ದಾಳಿ ಮಾಡ್ತಾನೆ. ಹರಿಹರನಿಂದ ಸೋತು ಕೊಲೆಗೀಡಾಗ್ತಾನೆ. ಅದ್ದಂಕಿ ಮತ್ತು ಶ್ರೀಶೈಲ, ಕೊಂಡವೀಡು ಪ್ರದೇಶಗಳು, ನೆಲ್ಲೂರು ಪ್ರದೇಶಗಳನ್ನು 2ನೇ ಹರಿಹರ ಗೆದ್ದುಕೊಳ್ತಾನೆ. ಗೋವೆಯಿಂದ ಕೊಂಕಣ ಕರಾವಳಿಯ ಉತ್ತರಕ್ಕೆ ಈತ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ, ಈ ಕರಾವಳಿಯಿಂದ ಆ ಕರಾವಳಿಯವರೆಗೆ. ನೆಕ್ಸ್ಟ್ ಕೃಷ್ಣಾ ನದಿಯ ಉತ್ತರದಲ್ಲಿ ಪಾಂಗಳ ಅಂತ ಒಂದು ಕೋಟೆ ಬರುತ್ತೆ, ಆ ಕಾಲಕ್ಕೆ ಪ್ರಮುಖವಾದಂಥ ಕೋಟೆ. ಅದನ್ನು 2ನೇ ಹರಿಹರ ಅನ್ನೋಂಥವನು ಗೆದ್ದುಕೊಳ್ತಾನೆ. ಈತನು ಮೊದಲ ಬಾರಿಗೆ ಶ್ರೀಲಂಕಾವನ್ನು ಆಕ್ರಮಿಸಿಕೊಂಡು ವಿಜಯನಗರದ ರಾಜ ಯಾರು, ನೀವು ಲಕ್ಕಣ್ಣ ದಂಡೇಶ 2ನೇ ದೇವರಾಯನ ಕಾಲದಲ್ಲಿ ವಶಪಡಿಸ್ಕೊಳ್ತಾನೆ ಅಂತ ಕೇಳಲ್ಪಟ್ಟಿದ್ದೀವಿ. ಆದರೆ 2ನೇ ಹರಿಹರನೇ ಲಕ್ಕಣ್ಣ ದಂಡೇಶನಿಗಿಂತ ಮುಂಚೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿ ವಿಜಯವನ್ನು ಸಾಧಿಸಿರ್ತಾನೆ. ಈತನ ಬುರ್ದು ವೇದ ಮಾರ್ಗ ಸ್ಥಾಪನಾಚಾರ್ಯ. ನಾನು ಈಗಾಗಲೇ ಹೇಳಿದೆ, ಇವರು ವೇದಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ. ಅದಕ್ಕೆ ಆ ವೇದಗಳನ್ನು ರಕ್ಷಣೆ ಮಾಡ್ತಾ ಇರೋಂಥವ್ರು ಅಥವಾ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಾ ಇರೋಂಥವ್ರು ಸೂಚಿಯಾಗಿ ಆ ಬಿರುದುಗಳನ್ನು ಕೊಡ್ತಾರೆ. ಈತನ ಆಳ್ವಿಕೆಯ ಕೊನೆಯಲ್ಲಿ, ಯಾರು 2ನೇ ಹರಿಹರನ ಆಳ್ವಿಕೆಯ ಕೊನೆಯಲ್ಲಿ ಭೀಕರ ಬರಗಾಲ ಬರುತ್ತೆ. ಅದು 12 ವರ್ಷಗಳ ಕಾಲ ಇರುತ್ತೆ. ಅದಕ್ಕೆ ದುರ್ಗಾದೇವಿ ಕ್ಷಾಮ ಅಥವಾ ದುರ್ಗಾದೇವಿ ಬರಗಾಲ ಅಂತ ಕರೀತಾರೆ ಅಂತ. ಇದು ಚೆನ್ನಾಗಿ ನೆನಪಿರಲಿ ನಿಮಗೆ. ಯಾರ ಕಾಲದಲ್ಲಿ, ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಕ್ಷಾಮ ಬರ್ತದೆ ಅಂತ, ಅದೇ ರೀತಿ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಕ್ಷಾಮ ಬರ್ತದೆ ಅಂತ, ಅದೇ ರೀತಿ 2ನೇ ಹರಿಹರ ಕಾಲದಲ್ಲಿ ಕ್ಷಾಮ ಬರುತ್ತೆ ಅಂತ. ಇದು ಆಗಿನ ಕಾಲದ. ಈಗಾದರೆ ಕ್ಷಾಮಗಳು ಬಂದರೆ ಅದಕ್ಕೆ ಪರಿಹಾರ ಕ್ರಮಗಳು ಬೇಕಾದಂಥ ರೀತಿಯಲ್ಲಿ ತಗೋಬೋದು. ಕಮ್ಯುನಿಕೇಷನ್ ಚೆನ್ನಾಗಿದೆ, ರಸ್ತೆ ಸೌಲಭ್ಯ ಇದೆ, ದೇಶಗಳ ನಡುವೆ ಒಂದು ಸಹಕಾರ ಮನೋಭಾವ ಇದೆ. ಆದರೆ ಆಗಿನ ಕಾಲದಲ್ಲಿ
ಎಸ್ಪೆಷಲಿ ಮೇಯ್ನ್ ಪ್ರಾಬ್ಲಮ್ ಸಂಪರ್ಕದ ಕೊರತೆ, ಸಾರಿಗೆಯ ಕೊರತೆ. ಆ ಕಾರಣದಿಂದಾಗಿ ರಾಜ್ಯದಲ್ಲಿ ದವಸ ಧಾನ್ಯಗಳಿದ್ರೂ ಸಹ ಇರುವಂಥ ಪ್ರದೇಶದಿಂದ ಇಲ್ಲದೇ ಇರುವಂಥ ಪ್ರದೇಶಕ್ಕೆ ಸಾಗಾಟ ಮಾಡೋದಕ್ಕಾಗಿರಲಿ, ಅಲ್ಲಿನವ್ರಿಗೆ ಹಂಚೋದಕ್ಕಾಗಿರಲಿ, ಅದರ ಮಧ್ಯದಲ್ಲಿ ಭ್ರಷ್ಟಾಚಾರ ಸೇರಿಕೊಂಡು ಸಾವಿರಾರು ಜನ ಅಸುನೀಗುವಂಥದ್ದನ್ನು ಹಿಂದಿನ ಇತಿಹಾಸದಲ್ಲಿ ನಾವು ಗಮನಿಸಬಹುದು. 1ನೇ ದೇವರಾಯ ಈತ ಅಧಿಕಾರಕ್ಕೆ ಬಂದ ಮೇಲೆ ಬಹುಮನಿ ಸುಲ್ತಾನರನ್ನ ಯುದ್ಧ ಸಂಭವಿಸ್ತದೆ. ಅಕ್ಕಸಾಲೆ ಹುಡುಗಿ ಕದನ ಅಂತ ಕರೀತಾರೆ 1ನೇ ದೇವರಾಯನ ಕಾಲದಲ್ಲಿ. ಇದು ಮುದುಗಲ್ ಅನ್ನೋಂಥ ಒಂದು ಪ್ರದೇಶವನ್ನು ಗೆದ್ದುಕೊಳ್ಳಕ್ಕೆ ಹೋಗಿರ್ತಾನೆ 1ನೇ ದೇವರಾಯ. ಮುದುಗಲ್ ಅನ್ನೋಂಥ ಪ್ರದೇಶ ಬಹುಮನಿ ಸುಲ್ತಾನರಿಗೆ ಸೇರಿರುತ್ತೆ. ಆ ಪ್ರದೇಶವನ್ನು ಗೆದ್ದುಕೊಳ್ಳುವಂಥ ಸಂದರ್ಭದಲ್ಲಿ ಆ ಭಾಗದಲ್ಲೇ ಒಬ್ಬ ಅಕ್ಕಸಾಲೆಯ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಯ ಮಗಳು ತುಂಬ ಸೌಂದರ್ಯವತಿ ಆಗಿದ್ಲು. ಆ ಹುಡುಗಿಯನ್ನು ವಶಪಡಿಸ್ಕೊಳ್ಳಲಿಕ್ಕಾಗಿ ಆ ಅಕ್ಕಸಾಲೆ ಹುಡುಗಿ ಕದನ ಅಂತ ಆ ಊರಿನ ಮೇಲೆ ಯುದ್ಧ ಮಾಡ್ತಾನೆ ಅನ್ನೋಂಥ ಒಂದು ಮಾತನ್ನ ಇಲ್ಲಿ ಹೇಳಲಾಗುತ್ತೆ. ಆದರೆ ದೇವರಾಯ ಸೋತೋಗ್ತಾನೆ. ಬಂಕಾಪುರವನ್ನು ಬಹುಮನಿ ರಾಜ್ಯಕ್ಕೆ ನೀಡಿ ತನ್ನ ಮಗಳನ್ನು ಸಹ ಸುಲ್ತಾನನಿಗೆ ಕೊಟ್ಟು ವಿವಾಹ ಮಾಡಿಕೊಟ್ಟ ಅಂತ ಹೇಳ್ತಾನೆ. ಇಲ್ಲೇನಾಯ್ತು, ಫಸ್ಟು 1ನೇ ದೇವರಾಯ ಅನ್ನಂಥವನು ಈ ಮುದುಗಲ್ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಅನಂತರ ಅಕ್ಕಸಾಲೆ ಹುಡುಗಿಯನ್ನು ವಶಪಡಿಸ್ಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ಯುದ್ಧ ಆದಾಗ ಆಗ ಸೋತೋಗ್ತಾನೆ ಅಂತ. ಸೋತೋದಂಥ ಸಂದರ್ಭದಲ್ಲಿ ತಾನು ಬಂಕಾಪುರ ಅನ್ನೋಂಥ ಪ್ಲೇಸನ್ನು ಆ ಬಹುಮನಿ ಸುಲ್ತಾನನಿಗೆ ಬಿಟ್ಟುಕೊಟ್ಟು ಜೊತೆಗೆ ತನ್ನ ಮಗಳನ್ನು ಸಹ ಬಹುಮನಿ ಸುಲ್ತಾನನಿಗೆ ಕೊಟ್ಟು ವಿವಾಹ ಮಾಡಿದ ಅಂತ ಹೇಳಲಾಗತ್ತೆ. ಇದು ಫಿರೋಜ್ನ ಮಗ ದೇವರಾಯನ ಮಗಳನ್ನು ವರಿಸಿದ್ದನೆಂದು ಫೆರಿಸ್ತಾ ಹೇಳ್ತಾನೆ. ಇದು ನೋಡಿ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇಬ್ನ ಬಟೂಟ ಏನು ಹೇಳ್ದ, ವಿಜಯನಗರದ ಅರಸರನ್ನ ಮೊಹಮ್ಮದ್ ಬಿನ್ ತೊಗ್ಲಕ್ ಮತಾಂತರ ಮಾಡಿದ್ದ ಅಂತ. ಅದು ಇಂಪಾರ್ಟೆಂಟು, ಕೇರ್ಫುಲ್ ಆಗಿರಬೇಕು, ಕನ್ಫ್ಯೂಷನ್ ಆಗುತ್ತೆ. ಈ 1ನೇ ದೇವರಾಯನ ಮಗಳನ್ನ ಬಹುಮನಿ ಸುಲ್ತಾನನಿಗೆ ಕೊಟ್ಟಿದ್ದ 1ನೇ ದೇವರಾಯ ಅಕ್ಕಸಾಲೆ ಹುಡುಗಿ ಅನ್ನೋಂಥವ್ರ ಮೇಲೆ ಆಸೆ ಪಟ್ಟು ಯುದ್ಧ ಮಾಡಕ್ ಹೋಗಿ ಸೋತ, ಈ ವಿಚಾರವನ್ನ ಹೇಳ್ತಾ ಇರೋಂಥವ್ನು ಯಾರು ಅಂದ್ರೆ ಫೆರಿಸ್ತಾ ಅನ್ನೋಂಥವನು ಹೇಳ್ತಾ ಇದ್ದಾನೆ. 2ನೇ ಬಾರಿ ಫಿರೋಜ್ ಶಾ ಯುದ್ಧದಲ್ಲಿ ಸೋತು ಹೃದಯಾಘಾತದಿಂದ ತೀರಿಕೊಳ್ತಾನೆ. ಯಾರು ಈಗಾಗಲೇ ತನ್ನ 1ನೇ ದೇವರಾಯನ ಮಗಳನ್ನ ಇದು ಮಾಡ್ಕೊಂಡಿದ್ರಲ್ಲ ಫ್ಯಾಮಿಲಿ, ಅವ್ರನ್ನ ಪುನಃ 1ನೇ ದೇವರಾಯ ಸೋಲಿಸ್ತಾನೆ. ವಿಜಯನಗರದ ಅರಸ 1ನೇ ದೇವರಾಯ ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಟರ್ಕಿಯ ಭಾಗದಲ್ಲಿ ಬಿಲ್ ವಿದ್ಯೆಯಲ್ಲಿ ಪರಿಣತಿ ಹೊಂದಿದ್ದಂಥ ಒಂದಷ್ಟು ಸೈನಿಕರನ್ನ ತನ್ನ ಸೈನ್ಯಕ್ಕೆ ನೇಮಕ ಮಾಡಿಕೊಳ್ತಾನೆ. ಈತನ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಗಜಪತಿಗಳ ನಡುವೆ ಸಂಘರ್ಷ ಆರಂಭ ಆಗುತ್ತೆ. ಗಜಪತಿಗಳೆಲ್ಲಿ ಬರ್ತಾರೆ, ಒರಿಸ್ಸಾ ಭಾಗದಲ್ಲಿ ಬರ್ತಾರೆ. ಆ ಒರಿಸ್ಸಾ ಭಾಗದ ಗಜಪತಿಗಳ ನಡುವೆ ಘರ್ಷಣೆ ಆರಂಭ ಆಗಿದ್ದಂಥದ್ದು ಈತನ ಕಾಲದಲ್ಲಿ, 1ನೇ ದೇವರಾಯನ ಕಾಲದಲ್ಲಿ. 1ನೇ ದೇವರಾಯ ಇದು ತುಂಬಾ ಇಂಪಾರ್ಟೆಂಟು. ಆಗಿನ ಕಾಲಕ್ಕೆ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ. ತುಂಗಾಭದ್ರಾ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿ ಹಂಪಿಯಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ವ್ಯಾಪಾರ ಜಾಸ್ತಿ ಆಗುತ್ತೆ, ನೀರಿನ ಕೊರತೆ ಕಾಣುತ್ತೆ. ಆ ನೀರಿನ ಕೊರತೆಯನ್ನು ನೀಗಿಸಲಿಕ್ಕಾಗಿ ಈ ಡ್ಯಾಮ್ಗೆ ಡ್ಯಾಮನ್ನು ಅಥವಾ ಅಣೆಕಟ್ಟನ್ನು ಕಟ್ಟಿ ಅದರ ಮುಖಾಂತರ 15 ಕಿಲೋಮೀಟರ್ ಕಲ್ಲಿನಲ್ಲೇ ಕೊಳವೆ ರೀತಿಯಲ್ಲಿ ಕೊರೆದು ಪೈಪನ್ನು ಜೋಡಿಸ್ಕೊಂಡು ವಿಜಯನಗರಕ್ಕೆ ನೀರು ಸೌಲಭ್ಯವನ್ನು ಏರ್ಪಡಿಸಿರ್ತಾನೆ 1ನೇ ದೇವರಾಯ. ಯಾಕೆಂದರೆ 2ನೇ ದೇವರಾಯ ಇಂಪಾರ್ಟೆಂಟು, ಕೃಷ್ಣದೇವರಾಯ ಇಂಪಾರ್ಟೆಂಟು. ವಿಜಯನಗರಕ್ಕೆ ಅಣೆಕಟ್ಟನ್ನು ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಿ ವಿಜಯನಗರಕ್ಕೆ ನೀರು ಹರಿಸಿದವರು ಯಾರು ಅಂದರೆ ನಾವು ಈ 1ನೇ ದೇವರಾಯನ ಗೆಸ್ಸೇ ಮಾಡೋದಿಲ್ಲ, ಅದಕ್ಕೆ ಇಂಪಾರ್ಟೆಂಟು. 1ನೇ ದೇವರಾಯನ ನಂತರ ಆಡಳಿತಕ್ಕೆ ಬರೋಂಥವನು 2ನೇ ದೇವರಾಯ. ಈತನ ಇಸ್ವಿ ನೆನ್ಪಿಟ್ಕೊಂಡಿರ್ಬೇಕು. 1426ರಿಂದ 1446, 20 ವರ್ಷಗಳು ಆಳ್ವಿಕೆ ಮಾಡ್ತಾನೆ. ಸಂಗಮ ಸಂತತಿಯಲ್ಲಿ ಅತಿ ಪ್ರಖ್ಯಾತ ಅರಸ. ಈತನಿಗೆ ಇನ್ನೊಂದು ಬಿರುದಿದೆ, ಪ್ರೌಢ ದೇವರಾಯ ಅಂತ ಅಥವಾ ಗಜಬೇಂಟೆಗಾರ ಅಂತಲೂ ಕರೀತಾರೆ. ಫಿರೋಜ್ ಶಾನ ಉತ್ತರಾಧಿಕಾರಿ, ಆಗಲೇ 1ನೇ ದೇವರಾಯನ ಕೈಯಲ್ಲಿ ಸೋತಿದ್ದ, 1ನೇ ದೇವರಾಯ ಸೋತಿದ್ದ ಅಂತ ಹೇಳ್ತಾರಲ್ಲ, ಅದೇ ಫಿರೋಜ್ ಶಾನ ಉತ್ತರಾಧಿಕಾರಿಯಾದ ಅಹಮದ್ ಶಾ ವಿಜಯನಗರದ ಮೇಲೆ ದಾಳಿ ಮಾಡಿ ಪ್ರೌಢ ದೇವರಾಯನಿಂದ ಸೋತು ವಾಪಸ್ ಆಗ್ತಾನೆ. ಬಹುಮನಿ ಸುಲ್ತಾನರು ನಿಮಗೀಗಾಗಲೇ ಗೊತ್ತಿದೆ, ಸಾಮಾನ್ಯವಾಗಿ ಮೊಹಮ್ಮದ್ ಬಿನ್ ತೊಗ್ಲಕ್ ರಾಜಧಾನಿಯನ್ನ ಬದಲಾವಣೆ ಮಾಡ್ತಾನೆ. ಯಾಕೆಂದ್ರೆ ಮಂಗೋಲರು ಪದೇ ಪದೇ ದೆಹಲಿಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅದನ್ನ ರಕ್ಷಣೆ ಮಾಡ್ಲಿಕ್ಕಾಗಲ್ಲ, ಹಂಗಾಗಿ ರಾಜಧಾನಿಯನ್ನು ಬದಲಾವಣೆ ಮಾಡ್ಕೋತಾನೆ. ಇನ್ನೊಂದು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಈಸಿ ಆಗತ್ತೆ ಅಂತಾನು ಮೊಹಮ್ಮದ್ ಬಿನ್ ತೊಗ್ಲಕ್ ರಾಜಧಾನಿ ಬದಲಾವಣೆ ಮಾಡ್ಕೊಳ್ತಾನೆ. ಅದೇ ರೀತಿ ಬಹುಮನಿ ಸುಲ್ತಾನರು ಇವ್ರಿಗೆ ಹತ್ರ ಇದೆ, ಯಾವುದು ರಾಜಧಾನಿ ಗುಲ್ಬರ್ಗ ಹತ್ರ ಇದೆ, ದಾಳಿ ಮಾಡಲಿಕ್ಕೆ ತುಂಬಾ ವಿಜಯನಗರದವ್ರಿಗೆ ಅನುಕೂಲ ಇದೆ, ಹಾಗಾಗಿ ಅದಕ್ಕಿಂತ ಸೇಫ್ಟಿ ಬೀದರ್ ಅಂತಂದ್ಬಿಟ್ಟು ಬೀದರ್ಗೆ ತನ್ನ ರಾಜಧಾನಿಯನ್ನ ಬದಲಾವಣೆ ಮಾಡ್ಕೊಳ್ತಾರೆ. ಯಾರ ಕಾಲದಲ್ಲಿ? 2ನೇ ದೇವರಾಯನ ಕಾಲದಲ್ಲಿ. 2ನೇ ದೇವರಾಯ ನಂತರ ಕೊಂಡವೀಡನ್ನು ವಶಪಡಿಸ್ಕೊಳ್ತಾನೆ. ಒರಿಸ್ಸಾದ ಈಗಾಗಲೇ 1ನೇ ದೇವರಾಯನ ಕಾಲದಲ್ಲಿ ಪ್ರಾರಂಭ ಆಗಿದ್ದಂಥ ಒರಿಸ್ಸಾದ ಗಜಪತಿಗಳ ಘರ್ಷಣೆ 2ನೇ ದೇವರಾಯನ ಕಾಲದಲ್ಲೂ ಕಂಟಿನ್ಯೂ ಆಗುತ್ತೆ. ಆಗ ಗಜಪತಿ ಆ ರಾಜ ಅಲ್ಲಿದ್ದಂಥವನು ಕಪಿಲೇಂದ್ರ ಅಂತ, ಆತನನ್ನು ಸೋಲಿಸಿ ಕೊಂಡವೀಡಿಗೆ ರೆಡ್ಡಿಗಳಿಗೆ ಇವ್ರಿಗೆ ಘರ್ಷಣೆ ಇರುತ್ತೆ. ಹಾಗಾಗಿ ಆ ಕೊಂಡವೀಡಿನ ರೆಡ್ಡಿಗಳಿಗೆ ಈತ ರಕ್ಷಣೆಯನ್ನ ಕೊಡ್ತಾನೆ. 2ನೇ ದೇವರಾಯನ ಸೇನಾಧಿಪತಿ ಲಕ್ಕಣ್ಣ ದಂಡೇಶ, ಈತ
ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿನ ಒಂದು ರಾಜರನ್ನು ಸೋಲಿಸಿ ಅಲ್ಲಿನಿಂದ ಕಪ್ಪ ಕಾಣಿಕೆಗಳನ್ನು ತಗೊಳ್ತಾನೆ. ಇನ್ನೂ ಒಂದು ನೀವು ಆ ಕಾಲಕ್ಕೆ ಗಮನಿಸಬೇಕು, ವಿಶೇಷ ಏನಪ್ಪ ಅಂತಂದರೆ ನೌಕೆಗಳಲ್ಲಿ ಹೋಗ್ಬೇಕಾಗಿತ್ತು. ಎಲ್ಲಿಗೆ? ಶ್ರೀಲಂಕಾಗೆ. ನೌಕೆಗಳ ಮುಖಾಂತರ ಹೋಗಿ ನೌಕೆಗಳ ಮುಖಾಂತರ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ಸಾಗಿಸ್ಕೊಂಡು ಹೋಗಿ ಅಲ್ಲಿ ಯುದ್ಧ ಮಾಡಬೇಕಾಗಿತ್ತು. ಆದರೂ ಸಹ ಆ ನೌಕಾ ಯುದ್ಧಗಳನ್ನು ಮಾಡಿ ಯಶಸ್ವಿ ಆಗ್ತಾನೆ ಅನ್ನೋಂಥದ್ದು ಆಗಿನ ಕಾಲಕ್ಕೆ ಅದ್ಭುತವಾದಂಥ ಸಾಧನೆ. ಈ ವಿಜಯದ ನೆನಪಿಗಾಗಿ ಲಕ್ಕಣ್ಣ ದಂಡೇಶ ದೇವರಾಯನಿಗೆ, ಎರಡನೇ ದೇವರಾಯನಿಗೆ ದಕ್ಷಿಣಾಪಥದ ಚಕ್ರವರ್ತಿ ಅನ್ನೋಂಥ ಬಿರುದನ್ನು ಕೊಡ್ತಾನೆ. ಯಾಕೆ ಇಲ್ಲಿ ದಕ್ಷಿಣಾಪಥದ ಚಕ್ರವರ್ತಿ ಅಂತ ಬರುತ್ತೆ ಅಂದರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಹಿಂಗೆ ಬರುತ್ತೆ ದಕ್ಷಿಣ ಭಾರತ, ಜೊತೆಗೆ ಶ್ರೀಲಂಕಾ ಇಲ್ಲಿ ಬರುತ್ತೆ ಅಲ್ವಾ. ಹಾಗಾಗಿ ಇಲ್ಲೇನಾಗಿದೆ, ವಿಜಯನಗರ ಸಾಮ್ರಾಜ್ಯ ಸ್ವಲ್ಪ ಹೆಚ್ಚು ಭಾಗ ಇಷ್ಟು ಆಳ್ವಿಕೆ ಮಾಡ್ತಾ ಇದೆ. ಅದಕ್ಕೆ ದಕ್ಷಿಣಾಪಥದ ಚಕ್ರವರ್ತಿ ಅನ್ನೋಂಥ ಬಿರುದು ಬರುತ್ತೆ ಎರಡನೇ ದೇವರಾಯನಿಗೆ. ಪರಮತ ಸಹಿಷ್ಣು ಆಗಿರ್ತಾನೆ ಎರಡನೇ ದೇವರಾಯ. ತಾನು ಉತ್ತಮವಾದಂಥ ರಾಜ, ಬಲಿಷ್ಠ ರಾಜ ಅಂದ್ಬಿಟ್ಟು ಧಾರ್ಮಿಕವಾಗಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮಾಡೋಂಥ ಕೆಲಸವನ್ನು ಈತ ಮಾಡೋದಿಲ್ಲ. ಜೈನರಿಗೆ, ವೈಷ್ಣವರಿಗೆ ದೇವಾಲಯಗಳನ್ನು ನಿರ್ಮಿಸಿ ಕೊಡ್ತಾನೆ. ಮುಸ್ಲಿಮರಿಗೆ ಮಸೀದಿ ಕಟ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾನೆ. ಮಹಾನಾಟಕ ಸುಧಾನಿಧಿ ಅನ್ನೋಂಥ ಒಂದು ಚಂಪು ಸಾಹಿತ್ಯದ ಒಂದು ಕೃತಿಯನ್ನು ಬರೀತಾನೆ. ಜೊತೆಗೆ ಬಾದಾರಾಯಣ ಅಂತ ಬರ್ತಾನೆ. ಆತನ ಒಂದು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಈತ ಬರೀತಾನೆ. ಈತನ ಸಾಹಿತ್ಯ ಏನು ಸಭಾಂಗಣ, ಇದು ಚೆನ್ನಾಗಿ ನೆನಪಿರ್ಬೇಕು ನಿಮಗೆ. ಅಂದರೆ ಕೃಷ್ಣದೇವರಾಯನ ಕಾಲದಲ್ಲೇ ಸಾಹಿತಿಗಳಿಂದ ತುಂಬಿತ್ತು ಅವರ ಸಭೆ ಅಂತ ಹೇಳ್ತಾರೆ. ಅದಕ್ಕೆ ಹಿನ್ನೆಲೆ ಎಲ್ಲಿದೆ ಅಂದರೆ, ಎರಡನೇ ದೇವರಾಯನ ಕಾಲದಲ್ಲೇ ಸಾಹಿತಿಗಳಿಂದ ತುಂಬಿರುತ್ತೆ ಆತನ ಆಸ್ಥಾನ. ಅದಕ್ಕೆ ಮುತ್ಯಾಲ ಶಾಲಾ ಅಂತ ಕರೀತಾರೆ, ಅಂದರೆ ಮುತ್ತಿನ ಶಾಲೆ ಅಂತ ಕರೀತಾ ಇರ್ತಾರೆ. ಅಂದರೆ ಸಾಹಿತಿಗಳು ಅನ್ನೋ ಒಂದೊಂದು ಸಾಹಿತಿ ಒಂದೊಂದು ಮುತ್ತು, ಆ ಮುತ್ತುಗಳಂಥ ಸಾಹಿತಿಗಳ ಸಂಖ್ಯೆಯಲ್ಲಿ ಜಾಸ್ತಿ ಇರೋದ್ರಿಂದ ಮುತ್ತಿನ ಹಾರದ ರೀತಿ, ಮುತ್ತಿನ ಶಾಲೆ ರೀತಿ, ಮುತ್ತುಗಳೇ ತುಂಬಿರುವಂಥ ಒಂದು ಸಭೆ ಅಂತ ಅಂದ್ಬಿಟ್ಟು ಎರಡನೇ ದೇವರಾಯನ ಸಭೆಗಳನ್ನು ಕರೀತಾ ಇರ್ತಾರೆ. ಆ ಕವಿಗಳು ವಾರಕ್ಕೋ ತಿಂಗಳಿಗೋ 15 ದಿವಸಕ್ಕೋ ಕವಿಗೋಷ್ಠಿಗಳನ್ನು ಮಾಡಿ ತಮ್ಮ ಪಾಂಡಿತ್ಯ, ತಮ್ಮ ಕಾವ್ಯ ರಚನೆಯ ಒಂದು ಇದನ್ನು ಜನರಿಗೆ ಉಣಬಡಿಸ್ತಾ ಇರ್ತಾರೆ. ಬಹುಮನಿ ಸುಲ್ತಾನ 1ನೇ ಅಹಮದ್ ಶಾನನ್ನು 2 ಬಾರಿ ಸೋಲಿಸಿ ದೋಅಬ್ ಪ್ರದೇಶವನ್ನು ಎರಡನೇ ದೇವರಾಯ ಗೆದ್ದುಕೊಳ್ತಾನೆ. ಕೊಂಡವೀಡನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸುವುದರೊಂದಿಗೆ ರಾಯಲಸೀಮಾ ಅಂತ ಕರೀತಾರೆ. ಆಂಧ್ರದಲ್ಲಿ ಸುಮಾರು ಸಿನಿಮಾಗಳಲ್ಲಿ ನೀವು ಕೇಳ್ತೀರಿ ರಾಯಲಸೀಮಾ ಅಂತ. ರಾಯಲಸೀಮೆ ಅಂದರೆ ಚಿತ್ತೂರು, ತಿರುಪತಿ ಬರುತ್ತಲ್ಲ, ಆ ಭಾಗಕ್ಕೆ ರಾಯಲಸೀಮಾ ಅಂತ ಕರೀತಾರೆ. ಅಲ್ಲಿ ಕೊಂಡವೀಡು ಅಂತಲೂ ಬರುತ್ತೆ, ಅಲ್ಲಿ ರೆಡ್ಡಿಗಳು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅವರನ್ನು ಸೋಲಿಸಿ ಅದನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ. ರಾಯಲಸೀಮಾ ಅಂದರೆ ರಾಜ್ಯ ಅಂತ ತೆಲುಗಿನಲ್ಲಿ. ರಾಯ ಅಂದರೆ ಕೃಷ್ಣದೇವರಾಯ, ಎರಡನೇ ದೇವರಾಯ, ಈ ರಾಜವಂಶಕ್ಕೆ ಸೇರಿದ್ದು ಅಂತ. ಹಾಗಾಗಿ ಅದನ್ನು ರಾಯಲಸೀಮಾ ಅಂತ ಕರೀತಾರೆ. ಮೊದಲ ಬಾರಿಗೆ ಸುಮಾರು 10,000 ಮುಸ್ಲಿಂ ಸೈನಿಕರನ್ನು, ಧಾರ್ಮಿಕ ಸಾಮರಸ್ಯ ಅಂತ ಹೇಳಿದೆ ಎರಡನೇ ದೇವರಾಯಂದು, ಮುಸ್ಲಿಂ ಸೈನಿಕರನ್ನು 10,000 ಜನರನ್ನು ಆತ ತನ್ನ ಸೈನ್ಯಕ್ಕೆ ಸೇರಿಸ್ಕೊಳ್ತಾನೆ. ತಮ್ಮ ಸಿಂಹಾಸನದ ಪಕ್ಕದಲ್ಲಿ ಅಗೌರವ ತೋರಿಸಬಾರ್ದು ಅಂತ. ಈಗ ಮುಸ್ಲಿಂ ಧರ್ಮದ ಪ್ರಕಾರ ಏನು ಹೇಳುತ್ತೆ, ಅಲ್ಲಾಗೆ ಬಿಟ್ಟು ಬೇರೆ ಯಾರಿಗೂ ತಲೆ ಬಾಗಬಾರ್ದು ಅಂತ. ಆದರೆ ರಾಜರ ಆಸ್ಥಾನಕ್ಕೆ ಬಂದಂಥ ಯಾರೇ ಧರ್ಮದವರಾಗಿರಲಿ ರಾಜನಿಗೆ ತಲೆ ಬಾಗಬೇಕು. ಅದಕ್ಕೆ ಅವರ ಧರ್ಮಕ್ಕೆ ಧಕ್ಕೆ ಬರಬಾರ್ದು. ಹಾಗಾಗಿ ತಮ್ಮ ಆಸ್ಥಾನದಲ್ಲಿ ತಲೆ ಬಾಗುವಂಥದ್ದು ನಿಲ್ಲಬಾರ್ದು ಅಂದ್ಬಿಟ್ಟು ಪಕ್ಕದಲ್ಲಿ ಭಗವದ್ಗೀತೆ, ಏನು ಮುಸ್ಲಿಮರ ಕುರಾನ್ ಅನ್ನೋಂಥ ಗ್ರಂಥಗಳನ್ನು ಅಲ್ಲಿ ಇಡ್ತಾನೆ ಅಂತ, ಬೈಬಲನ್ನು ಅಲ್ಲಿ ಇಟ್ಟಿರ್ತಾನೆ ಅಂತ. ಬೈಬಲನ್ನು ಯಾಕೆ ಇಡ್ತಾರೆ ಅಂದರೆ, ವಿದೇಶಿಗರು ಬರ್ತಾರೆ ಈಗ ವ್ಯಾಪಾರಕ್ಕೆ, ಈಗಾಗಲೇ ವಾಸ್ಕೋಡಿಗಾಮ ಮತ್ತು ಆ ಥರದ ಒಂದು ಇದು ಬಂದು ಬರೋದಕ್ಕೆ ಹಿನ್ನೆಲೆಗಳು ನಡೆದಿರುತ್ತೆ. ಹಾಗಾಗಿ ಕ್ರಿಶ್ಚಿಯನ್ಸ್ ಯಾರಾದರೂ ಬಂದರೂ ಸಹ ಅವರು ತಲೆಬಾಗೋದಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಆ ಗ್ರಂಥಗಳನ್ನು ಇಟ್ಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಕೃಷ್ಣಾ ನದಿಯಿಂದ ಶ್ರೀಲಂಕಾ, ಅರೇಬಿಯಾ ಸಮುದ್ರದವರೆಗೆ, ಬಂಗಾಳ ಕೊಲ್ಲಿಯವರೆಗೆ ಈ ಎರಡನೇ ದೇವರಾಯನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಸಂಗಮ ವಂಶದಲ್ಲಿ ಅತಿ ವಿಸ್ತಾರ ಸಾಮ್ರಾಜ್ಯವನ್ನು ಹೊಂದಿದ್ದಂಥ ರಾಜ ಯಾರು ಅಂದರೆ ಎರಡನೇ ದೇವರಾಯ. ಎರಡನೇ ದೇವರಾಯನ ನಂತರ ಎರಡನೇ ವಿರೂಪಾಕ್ಷರಾಯ ಅಂತ ಬರ್ತಾನೆ. ಈತ ವ್ಯಸನಪರಣ ಆಗಿರ್ತಾನೆ. ಮಹಿಳೆಯರು ಮತ್ತು ಮದ್ಯದ ಅಮಲಿನಲ್ಲಿ ರಾಜ್ಯದ ಆಡಳಿತವನ್ನು ನೆಗ್ಲೆಕ್ಟ್ ಮಾಡ್ತಾನೆ. ಅನಂತರ ಬಹುಮನಿ ಸುಲ್ತಾನ್ 3ನೇ ಮೊಹಮ್ಮದ್ ಶಾನ್ ಅಂತವನು ಈ ವಿಜಯನಗರಕ್ಕೆ ಸೇರಿದಂಥ ಗೋವಾ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾನೆ. ಈತನ ಆಳ್ವಿಕೆಯಿಂದ ಎರಡನೇ ವಿರೂಪಾಕ್ಷ ರಾಯನ ಆಳ್ವಿಕೆಯ ಕಾಲದಿಂದ ಸಂಗಮ ವಂಶದ ಅವನತಿ ಆರಂಭ ಆಗತ್ತೆ. ಅನಂತರ ಎರಡನೇ ಪ್ರೌಢದೇವರಾಯ ಅನ್ನಂಥವನು ಆಡಳಿತಕ್ಕೆ ಬರ್ತಾನೆ. ಎರಡನೇ ದೇವರಾಯನ ನಂತರ ಆತನ ಮಗ ವಿಜಯರಾಯನ ಮಗ ಮಲ್ಲಿಕಾರ್ಜುನನ ನಂತರ ಆತನ ಸೋದರ ಸಂಬಂಧಿ 3ನೇ ವಿರೂಪಾಕ್ಷ. ಇಷ್ಟು ಜನ ಸಂಗಮ ವಂಶದಲ್ಲಿ ಆಳ್ವಿಕೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ನೋಡಿ ಹೇಗಿದೆ ಅಂತಂದರೆ, ಸಂಗಮ ವಂಶ ನಾಶ ಆಗುವಂಥ ಟೈಮ್ಗೆ ಮೊಹಮ್ಮದ್ ಗವಾನ್ ಅನ್ನಂಥವನು ಬಹುಮನಿ ಸುಲ್ತಾನರಲ್ಲಿ ಪ್ರಧಾನಿಯಾಗಿ ವರ್ಕ್ ಮಾಡ್ತಾ ಇರ್ತಾನೆ. ಆತ ಈ ಒಂದು ಇವರ ಪ್ರದೇಶಗಳನ್ನು, ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂಥ ಪ್ರದೇಶಗಳಾದಂಥ ಗೋವಾ, ಕೊಂಕಣ ಮತ್ತು ಬೆಳಗಾವಿ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಇದು ನೋಡಿ ಹೆಂಗಿದೆ ಅಂತಂದರೆ, ಕೃಷ್ಣದೇವರಾಯನಿಗಿಂತ ಮುಂಚೆ ಮೊಹಮ್ಮದ್ ಗವಾನ್ ಬರ್ತಾನೆ, ಎರಡನೇ ದೇವರಾಯನ ನಂತರ ಮೊಹಮ್ಮದ್ ಗವಾನ್ ಬರ್ತಾನೆ.
ಆತನು ಬಂದಂಥ ಸಂದರ್ಭದಲ್ಲಿ ಈ ರಾಜರು ವೀಕ್ ಇರೋದ್ರಿಂದ ಆತ ಅಲ್ಲಿ ಅದ್ಭುತವಾದಂಥ ಆಡಳಿತ ಮಾಡೋದಕ್ಕೆ, ಪ್ರದೇಶಗಳನ್ನು ಆಕ್ರಮಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇವ್ರು ಯಾರಾದರೂ ಇಬ್ಬರಲ್ಲಿ ಒಬ್ಬರಿದ್ದಿದ್ರೆ ಮೊಹಮ್ಮದ್ ಗವಾನ ಅಷ್ಟು ಸಾಧನೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇರಲಿಲ್ಲ. ಹೀಗೂ ನೆನ್ಪಿಟ್ಕೋಬಹುದು ಮೊಹಮ್ಮದ್ ಗವಾನ್ ಆ ಅನುಕ್ರಮ ಎಲ್ಲಿ ಬರ್ತಾನೆ ಅಂತ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಿಂದೂ ಧರ್ಮ ರಕ್ಷಣೆಗೆ ನಿಂತಹ ಸಾಮ್ರಾಜ್ಯ ಈಗ ಮುಸ್ಲಿಮರಾದಂಥ ಬಹುಮನಿ ಸುಲ್ತಾನರ ಒಂದು ಕೈಯಲ್ಲಿ ಸೋತಾಗ್ತಾ ಇರೋಂಥದ್ದನ್ನ, ಸಾಮ್ರಾಜ್ಯ ಅವನತಿ ಆಗ್ತಾ ಇರೋದನ್ನ, ಪ್ರದೇಶಗಳನ್ನು ಕಳ್ಕೊಳ್ತಾ ಇರೋದನ್ನ ಗಮನಿಸಿದಂಥ ಮೊಹಮ್ಮದ್ ಗವಾನನ ಒಂದು ಸೇನೆಯನ್ನು ಹಿಮ್ಮೆಟ್ಟಿಸಿ 1485ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವಂಥ ಕೆಲಸವನ್ನ ಸಾಳುವ ಸಂತತಿಯ ರಾಜ ಮಾಡ್ತಾನೆ. ಆತ ಯಾರು ಅನ್ನೋಂಥದ್ದನ್ನ ಸಾಳುವ ವಂಶದ ಆಳ್ವಿಕೆಯಲ್ಲಿ ನೋಡೋಣ. ಆತ ಯಾರು ಅಂತಂದ್ರೆ ಸಾಳುವ ನರಸಿಂಹ. ಈತ 2ನೇ ಪ್ರೌಢದೇವರಾಯನಿಗೆ 1485ರಲ್ಲಿ ಕೊಂದು ಆತನ ವಿಜಯನಗರ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡು ಸಂಗಮ ವಂಶವನ್ನು ನಾಶಪಡಿಸಿ ಸಾಳುವ ವಂಶದ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾನೆ. ವಿಜಯನಗರ ಇತಿಹಾಸದಲ್ಲಿ ಇದನ್ನ ಮೊದಲ ಆಕ್ರಮಣ ಅಂತ ಕರೀತಾರೆ, ಅಥವಾ ಮೊದಲ ಪಿತೂರಿ ಅಥವಾ ಮೊದಲ ಕ್ರಾಂತಿ ಅಂತ ಕರೀತಾರೆ. ಯಾಕೆಂದ್ರೆ ಆ ವಂಶವನ್ನ ಅಂತ್ಯ ಮಾಡಿ ಹೊಸ ವಂಶದ ಆಳ್ವಿಕೆ ಪ್ರಾರಂಭ ಆಗತ್ತೆ. ಈತ ತನ್ನ ರಾಜಧಾನಿಯನ್ನ ಕಲ್ಯಾಣ ನಗರದಿಂದ ಚಂದ್ರಗಿರಿಗೆ ಬದಲಾಯಿಸ್ಕೊಳ್ತಾನೆ ನರಸಿಂಹ. ಈತನು ಅರಬ್ಬರಿಂದ ಕುದುರೆಗಳನ್ನು ಆಮದು ಮಾಡ್ಕೊಳ್ಳೋಕೆ ಆರಂಭ ಮಾಡ್ತಾನೆ ನರಸಿಂಹ. ಯಾಕೆ ಅಂತಂದ್ರೆ ಕುದುರೆಗಳು ಯುದ್ಧದಲ್ಲಿ ತುಂಬಾ ಅರೇಬಿಯಾದ ಕುದುರೆಗಳು ವಿಜಯನಗರದ ಒಂದು ಯುದ್ಧದ ಆಕರ್ಷಣೆ ಆಗಿರ್ತದೆ. ಬಹುಮನಿ ಸುಲ್ತಾನರನ್ನ ಸೋಲಿಸಬೇಕಾದಾಗ ಈ ಕುದುರೆಗಳು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದರಿಂದಾಗಿ ಅರೇಬಿಯಾದಿಂದ ಈತನ ಕಾಲದಲ್ಲೇ ಕುದುರೆಗಳನ್ನ ಆಮದು ಮಾಡಿಕೊಳ್ಳುವಂತ ಕೆಲಸ ನಡೀತಾ ಇತ್ತು. ಸಾಳುವ ನರಸಿಂಹ ಸಂಗಮ ವಂಶದ ಮಲ್ಲಿಕಾರ್ಜುನನ ಕಾಲದಲ್ಲಿ ಚಂದ್ರಗಿರಿ ಪ್ರಾಂತ್ಯಕ್ಕೆ ಮಂಡಲಾಧಿಕಾರಿ ಅಥವಾ ಪ್ರಾಂತ್ಯಾಧಿಕಾರಿ ಆಗಿರ್ತಾನೆ. 1485ರಲ್ಲಿ ಸಂಗಮ ವಂಶ ದುರ್ಬಲ ಆದಾಗ 3ನೇ ವಿರೂಪಾಕ್ಷನನ್ನ ಸೋಲಿಸಿ ಸಾಳುವ ಮನೆತನವನ್ನ ಆರಂಭ ಮಾಡ್ತಾನೆ. ನರಸಿಂಹನು ಅಧಿಕಾರಕ್ಕೆ ಬಂದ ತಕ್ಷಣದಲ್ಲಿ ಉಮ್ಮತ್ತೂರಿನ ಪಾಳೆಯಗಾರರು ಆತನ ವಿರುದ್ಧ ದಂಗೆ ಹೇಳ್ತಾರೆ. ಯಾಕೆಂದ್ರೆ ಈಗಾಗಲೇ ಇದ್ದಂಥ ರಾಜವಂಶವನ್ನು ಸೋಲಿಸಿ ಈತ ಅಡ್ಮಿನಿಸ್ಟ್ರೇಷನ್ಗೆ ಬಂದಿದ್ನಲ್ಲ, ಅದಕ್ಕೆ ಸಾಮಾನ್ಯವಾಗಿ ಅವರ ಬೆಂಬಲಿಗರು ಈತನ ವಿರುದ್ಧ ದಂಗೆ ಹೇಳ್ತಾರೆ. ಉತ್ತರದಲ್ಲಿ ಕಪಿಲೇಂದ್ರನ ಮಗನಾದಂಥ ಪುರುಷೋತ್ತಮ ಆಂಧ್ರ ತೀರದ ಪ್ರದೇಶಗಳನ್ನು ಗೆದ್ದು ಉದಯಗಿರಿಯನ್ನು ವಶಪಡಿಸಿಕೊಂಡನು. ಆಗ ಸಾಳುವ ನರಸಿಂಹ ಉದಯಗಿರಿಯನ್ನು ಪಡೆಯಲು ಹೋಗಿ 1491ರಲ್ಲಿ ಸಾವಿಗೀಡಾಗ್ತಾನೆ. ನರಸಿಂಹನು ನಿಧನನಾದಾಗ ಆತನ ಮಕ್ಕಳು ಅಪ್ರಾಪ್ತರಾಗಿದ್ದರು. ಆಗ ಅವನ ಸೇನಾನಿ ನರಸನಾಯಕ ಅನ್ನತವನು ಆಡಳಿತ ನಿರ್ವಹಣೆಯನ್ನ ಮಾಡ್ತಾನೆ ನರಸಿಂಹ ತೀರ್ಕೊಂಡಾಗ. ಇಂತಹ ಸಂದರ್ಭದಲ್ಲಿ ನರಸಿಂಹನ ಹಿರಿಯ ಮಗ ತಿಮ್ಮ ಕೊಲೆಗೀಡಾಗ್ತಾನೆ. ಮತ್ತೊಬ್ಬ ಮಗ 2ನೇ ನರಸಿಂಹ ಸಿಂಹಾಸನಾರೂಢ ಆಗ್ತಾನೆ. ಆದರೆ ತುಳುವ ನರಸನಾಯಕ ಈ 2ನೇ ನರಸಿಂಹನನ್ನ ಪೆನುಗೊಂಡದಲ್ಲಿ ಬಂಧನದಲ್ಲಿಟ್ಟು 1503ರಲ್ಲಿ ನರಸನಾಯಕ ಮರಣವನ್ನಪ್ಪಿದ. ಆಗ ಅವನ ಮಗ ತುಳುವ ವೀರ ನರಸಿಂಹ ಪಟ್ಟಾಭಿಷಿಕ್ತನಾಗ್ತಾನೆ. ಅಂದ್ರೆ ನರಸಿಂಹ ಅನ್ನಂತವನು ಅವನ ಮಕ್ಕಳು ತುಂಬಾ ಕಡಿಮೆ ಟೈಮ್ ಆಳ್ವಿಕೆ ಮಾಡ್ತಾರೆ ತುಳು ವಂಶದಲ್ಲಿ. ಅನಂತರ ಸಾಳುವ ವಂಶದಲ್ಲಿ, ಅನಂತರ ತುಳುವ ವಂಶದ ವೀರ ನರಸಿಂಹ ಅನ್ನಂತವನು ಇವರು ಅಧಿಕಾರಿಗಳಾಗಿದ್ದಂಥವ್ರೆ, ಮಾಂಡಲಿಕರಾಗಿದ್ದಂಥವ್ರೆ. ಈಗ ಇನ್ನು ಕ್ಲಾರಿಟಿ ತಗೊಂಬಿಡಿ, ಇಲ್ಲಿ ಸಂಗಮ ವಂಶದ ಮಾಂಡಲಿಕರಾಗಿದ್ದಂಥವ್ರೆ ನರಸಿಂಹ ಅನ್ನಂತವನು. ಸಂಗಮ ವಂಶದ ರಾಜರು ದುರ್ಬಲರಾದಾಗ ಆ ಸಾಳುವ ವಂಶದ ನರಸಿಂಹ ಅನ್ನಂತವನು ಬಂದು ಅಡ್ಮಿನಿಸ್ಟ್ರೇಷನ್ ರಾಜನಾಗಿ ಆಯ್ಕೆ ಆಗ್ತಾನೆ, ರಾಜನಾಗಿ ಆರಂಭ ಮಾಡ್ತಾನೆ. ಆ ರಾಜನಾದಂಥ ನರಸಿಂಹ ಅನ್ನಂತವನು ತೀರಿಕೊಂಡಂಥ ಸಂದರ್ಭದಲ್ಲಿ ಅವರ ಮಕ್ಕಳು ದುರ್ಬಲರಾದಾಗ ವೀರ ನರಸಿಂಹ ಅನ್ನಂತವನು ಈ ಒಂದು ಸಾಮ್ರಾಜ್ಯದ ಒಂದು ಅಡ್ಮಿನಿಸ್ಟ್ರೇಷನ್ ಅನ್ನ ತಾನು ತಗೋತಾನೆ. 2ನೇ ನರಸಿಂಹನನ್ನ ಕೊಲೆ ಮಾಡಿ ತುಳುವ ಸಂತತಿಯನ್ನ ಪ್ರಾರಂಭ ಮಾಡ್ತಾನೆ. 2ನೇ ನರಸಿಂಹ ಈತನು ನಾಮ ಮಾತ್ರ ರಾಜನಾಗಿರ್ತಾನೆ. ಅವನ ಸೈನ್ಯವನ್ನ ತುಳುವ ನರಸನಾಯಕ ನಿರ್ವಹಿಸ್ತಾ ಇದ್ದ. ತುಳುವ ನರಸನಾಯಕ ಯಾರು ಅಂತ ಇನ್ನು ವೆರಿ ಇಂಪಾರ್ಟೆಂಟು. ವಾಸ್ಕೋಡ ಗಾಮ 1498ರಲ್ಲಿ ಸ್ಯಾನ್ ಬ್ರಿಗೇಡಿಯಲ್ ಅನ್ನೋಂಥ ಒಂದು ಹಡಗಿನ ಮುಖಾಂತರ ಮೇ 17ರಂದು ಕೇರಳದ ಕಲ್ಲಿಕೋಟೆಗೆ ಬರ್ತಾನೆ. ಯಾರ ಕಾಲದಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್. ವಾಸ್ಕೋಡಿ ಗಾಮ ಎಲ್ಲಿಗೆ ಬಂದ, ಎಷ್ಟರಲ್ಲಿ ಬಂದ, ಅವನು ವೆಲ್ಕಮ್ ಮಾಡಿದಂಥ ರಾಜರು, ಇವೆಲ್ಲ ತಿಳ್ಕೊಂಡಿದ್ದೀವಿ. ಅದೇ ಕಾಲದಲ್ಲಿ ದಕ್ಷಿಣದಲ್ಲಿ ಪ್ರಖ್ಯಾತವಾದಂಥ ರಾಜ ಅಂದರೆ ವಿಜಯನಗರ ಸಾಮ್ರಾಜ್ಯ. ಅದರಲ್ಲಿದ್ದಂಥ ರಾಜ ಯಾರು ಅಂದರೆ 2ನೇ ನರಸಿಂಹರಾಯ. ಇಸ್ವಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. 1505ರಲ್ಲಿ ಇಮ್ಮಡಿ ನರಸಿಂಹರಾಯನ ಪ್ರಧಾನಿ ವೀರ ನರಸಿಂಹನನ್ನು ಕೊಂದು ಸಾಳುವ ವಂಶವನ್ನು ನಾಶಪಡಿಸಿ ತುಳುವ ವಂಶವನ್ನು ಆರಂಭ ಮಾಡಲಾಗತ್ತೆ. ಇಲ್ಲಿ ನಿಮಗೆ ಸ್ವಲ್ಪ ಇದು ಸಿಗಬೇಕು ಅಂತ, ಏನು ಕ್ಲಾರಿಟಿ ಸಿಗಬೇಕು ಅನ್ನೋ ಕಾರಣಕ್ಕೆ ಮತ್ತೊಂದ್ಸರಿ ಇದನ್ನು ರಿಪೀಟ್ ಮಾಡಿ ಹೇಳ್ತಾ ಇದ್ದಾನೆ. ಇದು ವಿಜಯನಗರದ 2ನೇ ಒಂದು ಆಕ್ರಮಣ ಆಗುತ್ತೆ. 1ನೇ ಆಕ್ರಮಣ ಯಾರು ಮಾಡಿದ್ದು?
ನರಸಿಂಹ ಯಾರನ್ನ ಸೋಲಿಸಿ? ಸಂಗ ವಂಶವನ್ನು ಸೋಲಿಸಿ. ಅದೇ ಎರಡನೇ ಆಕ್ರಮಣ ಆರಂಭ ಆಗಿದ್ದು ಯಾರಿಂದ? ವೀರ ನರಸಿಂಹನಿಂದ. ಯಾರನ್ನ ಸೋಲಿಸಿ? ಸಾಳುವ ವಂಶದ ಅರಸರನ್ನ ಸೋಲಿಸಿ. ಇದು ಎರಡನೇ ಆಕ್ರಮಣ ಅನ್ನೋಂಥದ್ದು ಇತಿಹಾಸದಲ್ಲಿ ಪ್ರಖ್ಯಾತ ಆಗಿದೆ. ಇದನ್ನ ಪಿತೂರಿ ಅಂತಾನೂ ಕರೀತಾರೆ, ಆಕ್ರಮಣ ಅಂತಾನೂ ಕರೀತಾರೆ. ಸಾಳುವ ನರಸಿಂಹ, ವೀರ ನರಸಿಂಹ ಅಂತ. ಈ ಪಿತೂರಿ ಅಥವಾ ಆಕ್ರಮಣ ಅಂತ ಯಾಕೆ ಕರೀತಾರೆ ಅಂದ್ರೆ, ಇವರು ಆ ಫ್ಯಾಮಿಲಿಗೆ ಸೇರಿದಂಥವ್ರಲ್ಲ. ಬಟ್ ಆ ರಾಜವಂಶದ ನಂತರ ಆಳ್ವಿಕೆಗೆ ಬರೋಂಥವ್ರು, ಈಗ ಸಾಳುವ ವಂಶ ಆಗಿರಲಿ, ತುಳು ವಂಶ ಆಗಿರಲಿ, ಇವರಿಗೆ ಸೇರಿದಂಥವ್ರಲ್ಲ, ಸಂಗಮನ ವಂಶಕ್ಕೆ ಸೇರಿದಂಥವ್ರಲ್ಲ. ಆದರೆ ಅವರ ಆಡಳಿತದಲ್ಲಿದ್ದಂಥ ಅಧಿಕಾರಿಗಳು. ಹಂಗಾಗಿ ಈ ಒಂದು ವಾರಸುದಾರರಲ್ಲದೆ ಇರೋಂಥವ್ರ ಅಧಿಕಾರಕ್ಕೆ ಬಂದಿದ್ರಿಂದ ಇದನ್ನು ಪಿತೂರಿ ಕ್ರಾಂತಿ ಅಂತ ಕರಿತೀವಿ. ಸ್ಪರ್ಧಾರ್ಥಿಗಳೇ, ಬಹುಶಃ ಇದು ಅರ್ಥ ಆಗಿದೆ ಅಂತ ಅಂದ್ಕೋತೇನೆ. ಈ ಮುಂದುವರೆದ ಭಾಗವಾಗಿ ತುಳು ವಂಶ ಕೃಷ್ಣದೇವರಾಯನಿಂದ ಆರಂಭ ಆಗಿ ಎರಡನೇ ಪಾಠ ಬರುತ್ತೆ. ನಂತರ ಸಾಂಸ್ಕೃತಿಕ ಕೊಡುಗೆಗಳು ಮೂರನೇ ಪಾಠ ಬರುತ್ತೆ. ಅದುವರೆಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಶಂಕರ ಪ್ರಕೃತಿ. ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಕರ್ನಾಟಕ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರಿತು ಎರಡನೇ ಪಾಠ ವಿಡಿಯೋವನ್ನು ಈಗ ತಮ್ಮ ಮುಂದೆ ತರಲಿದ್ದೇವೆ. ಈಗಾಗಲೇ ವಿಜಯನಗರ ಸಾಮ್ರಾಜ್ಯದ ಆರಂಭದ ಇತಿಹಾಸ ಒಂದು ಪಾರ್ಟ್ 1 ನೋಡಿದಿರಿ. ಇಲ್ಲಿ ತುಳುವ ಸಂತತಿಯಿಂದ ಎರಡನೇ ಪಾಠ ಶುರುವಾಗುತ್ತೆ. ನಂತರ ಮೂರನೇ ಪಾಠಲ್ಲಿ ವಿಜಯನಗರದ ಆಡಳಿತ, ಸಾಹಿತ್ಯ, ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಮೂರನೇ ಪಾಠಲ್ಲಿ ಬರಲಿದೆ. ತುಳುವ ಸಂತತಿ 1505ರಿಂದ 1576 ತನಕ ಆಳ್ವಿಕೆ ಮಾಡ್ತಾರೆ. ವೀರ ನರಸಿಂಹ, ಈ ತುಳುವ ನರಸನಾಯಕನಿಗೆ ವೀರ ನರಸಿಂಹ ಮತ್ತು ಕೃಷ್ಣದೇವರಾಯ ಅನ್ನಂತ ಇಬ್ಬರು ಗಂಡು ಮಕ್ಕಳಿರ್ತಾರೆ. ನರಸನಾಯಕನ ಕಾಲದಲ್ಲಿ ಅನೇಕ ದಂಗೆಗಳು ಆಗ್ತವೆ. ಯಾಕೆಂದ್ರೆ ನರಸನಾಯಕ ಅಡ್ಮಿನಿಸ್ಟ್ರೇಷನ್ ರಾಜ ಆಗಿದ್ದಾನೀಗ. ಆತನ ಕಾಲದಲ್ಲಿ ಅನೇಕ ದಂಗೆಗಳಾಗ್ತವೆ. ಅದನ್ನು ಹತ್ತಿಕ್ಕೋದಕ್ಕೋಸ್ಕರ ಶ್ರೀರಂಗಪಟ್ಟಣ ಮತ್ತು ಉಮ್ಮತ್ತೂರಿನ ಪಾಳೆಯಗಾರರ ದಂಗೆಯನ್ನ ಅಡಗಿಸ್ತಾನೆ. ಈ ದಂಗೆಗಳಿದ್ವಲ್ವಾ, ಅದರಲ್ಲಿ ಶ್ರೀರಂಗಪಟ್ಟಣದ ಉಮ್ಮತ್ತೂರಿನ ದಂಗೆ ತುಂಬಾ ಪ್ರಮುಖವಾದಂಥ ದಂಗೆ. ಆ ದಂಗೆಯನ್ನ ನರಸನಾಯಕನ ಕಾಲದಲ್ಲಿ ಅದನ್ನ ದಮನ ಮಾಡಲಾಗುತ್ತೆ. ಬಹುಮನಿ ಸುಲ್ತಾನ ಯೂಸುಫ್ ಆದಿಲ್ ಶಾ ದೋಬ್ ಪ್ರದೇಶವಾದ ರಾಯಚೂರು ಮತ್ತು ಮುದುಗಲನ್ನ ಮುತ್ತಿಗೆ ಹಾಕ್ತಾನೆ. ಈ ದಾಳಿಯನ್ನ ಸೇನಾನಿ ಅರವೀಡು ರಾಮರಾಯ ಹಿಮ್ಮೆಟ್ಟಿಸ್ತಾನೆ. ಅಲ್ಲಿಗೆ ನರಸನಾಯಕನ ಕಾಲಕ್ಕೆ ರಾಮರಾಯ ಅನ್ನೋಂಥವನು ವಿಜಯನಗರದ ಸೇವೆಯಲ್ಲಿ ಇದ್ದ ಅಂತ. ಇದು ಇಂಪಾರ್ಟೆಂಟು. ಕೃಷ್ಣದೇವರಾಯನಿಗೆ ಅಳಿಯ ಗೊತ್ತು, ಕೃಷ್ಣದೇವರಾಯನ ಕಾಲದಲ್ಲಿ ಸೇನಾಧಿಕಾರಿಯಾಗಿದ್ದ ಅದು ಗೊತ್ತು. ಆದ್ರೆ ಅದಕ್ಕಿಂತ ಮುಂಚೆನೆ ನರಸನಾಯಕ ಕಾಲದಲ್ಲೇ ಈತ ಯಾರು ರಾಮರಾಯ ಇದ್ದ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕು. ನಂತರ ಪ್ರತಿ ರಾಜರ ಕಾಲದಲ್ಲೂ ಹೊಸ ಕ್ರಾಂತಿ ಅನ್ನೋದು ಶುರುವಾದಾಗ ತುಳು ಸಂತತಿ ಆರಂಭ ಆಗುವಂತ ಸಂದರ್ಭದಲ್ಲಿ ಬೇರೆ ಎಲ್ಲ ಪಾಳೆಯಗಾರರು ಮತ್ತು ಸುತ್ತಮುತ್ತಲಿನ ರಾಜ್ಯಗಳವರು ಈ ವಿಜಯನಗರ ಸಾಮ್ರಾಜ್ಯವನ್ನ ಆಕ್ರಮಣ ಮಾಡೋದಕ್ಕೆ ಈ ಸಾಮಾನ್ಯವಾಗಿ ಯತ್ನ ನಡೀತಾ ಇರುತ್ತೆ. ಆ ತರದ ಪ್ರಯತ್ನಗಳಿಗೂ ಅಂತ ಸಂದರ್ಭದಲ್ಲಿ ರಾಜ ಸ್ಟ್ರಾಂಗ್ ಇದ್ರೆ ಅವ್ರನ್ನ ಸೋಲಿಸಿ ಪುನಃ ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ತಾರೆ. ವೀರ ನರಸಿಂಹ ತುಳುನಾಡನ್ನ ಜಯಿಸಿ ಕರಾವಳಿ ತೀರ ಪ್ರದೇಶವನ್ನು ಅಭಿವೃದ್ಧಿಪಡಿಸಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ವೀರ ನರಸಿಂಹನ ಕಾಲದಲ್ಲೇ ಪೋರ್ಚುಗೀಸರ ಜೊತೆ ಸಂಬಂಧ ಇತ್ತು. ನಾವೇನ್ ಅನ್ಕೋತೀವಿ, ಕೃಷ್ಣದೇವರಾಯನ ಕಾಲದಲ್ಲಿ ಮಾತ್ರ ಅಥವಾ ಆಲ್ಬುಕರ್ಕನ ಜೊತೆ ಒಪ್ಪಂದ ಮಾಡ್ಕೊಂಡು ಹಂಗಾಗಿ ಕೃಷ್ಣದೇವರಾಯ ಅವ್ರ ಜೊತೆ ಸಂಬಂಧ ಬೆಳೀತು ಅಂತ ಅನ್ಕೊಂಡಿದ್ವಿ. ಆದ್ರೆ ಇದು ಕೃಷ್ಣದೇವರಾಯ ಇದ್ದಾನೆ, ಆದ್ರೆ ಕೃಷ್ಣದೇವರಾಯ ರಾಜ ಆಗಿಲ್ಲ, ಆತನ ಬ್ರದರ್ ರಾಜ ಆಗಿದ್ದಾನೆ. ಆತನ ನಂತರ ಕೃಷ್ಣದೇವರಾಯ ಅಧಿಕಾರಕ್ಕೆ ಬರುವಂತದ್ದು. ಹಂಗಾಗಿ ಇಲ್ಲಿ ವೀರ ನರಸಿಂಹನ ಕಾಲದಲ್ಲೇ ಈ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ ಅನ್ನಂತವನು ಬಂದಿರ್ತಾನೆ. ಆತ ವಿಜಯನಗರದ ರಾಜರ ಜೊತೆ ಸಂಪರ್ಕವನ್ನ ಇಟ್ಕೊಂಡು ವ್ಯಾಪಾರವನ್ನ ಆರಂಭ ಮಾಡಿರ್ತಾನೆ. ವೀರ ನರಸಿಂಹ ಮರಣ ಅವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ತನ್ನ ಮಗನಿಗೆ, ಯಾರು ವೀರ ನರಸಿಂಹ ಕೃಷ್ಣದೇವರಾಯ ಅಣ್ಣ ತಮ್ಮದಿರು ನಿಮಗೆ ಗೊತ್ತಿದೆ, ಆದ್ರೆ ಈ ವೀರ ನರಸಿಂಹ ಅನ್ನತವನು ಮರಣ ಒಂದು ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ತನ್ನ ತಮ್ಮನಿಗೆ ರಾಜ್ಯ ಕೊಡಬಾರ್ದು, ತನ್ನ ಮಗನಿಗೆ ರಾಜ್ಯ ಕೊಡಬೇಕು. ಅದಕ್ಕೆ ತನ್ನ ಸಹೋದರ ಇದ್ರೆ ತನ್ನ ಮಗನಿಗೆ ರಾಜ್ಯ ಕೊಡಕ್ಕೆ ಬರೋದಿಲ್ಲ. ಅದರಿಂದಾಗಿ ತನ್ನ ಸಹೋದರ ನನ್ನ ಕೊಂದಾಕಿ ಬಾ ಅಂತ ತಿಮ್ಮರಸು ಅನ್ನಂತ ಆತನ ಮಂತ್ರಿಗೆ ಹೇಳ್ತಾನೆ. ಆದ್ರೆ ಆ ತಿಮ್ಮರಸು ಅನ್ನಂತವನು ಕೃಷ್ಣದೇವರಾಯನನ್ನ ಕೊಂದಾಕಿದ್ದೀನಿ, ತಗೋ ಆತನ ಕಣ್ಣುಗಳು ಅಂತ ತೆಗೆದುಕೊಂಡೋಗಿ ಒಂದು ಆಡು, ಮೇಕೆ ಅಂತ ಏನ್ ಕರಿತೀವಿ, ಅದನ್ನ ಕಟ್ ಮಾಡಿ ಅದರ ಕಣ್ಣನ್ನ ತಂದು ಈತನಿಗೆ ಇಲ್ಲಿ ತೋರಿಸಲಾಗ್ತದೆ. ಅದನ್ನ ನೋಡಿ ವೀರ ನರಸಿಂಹ ಅನ್ನಂತವನು ತೀರಿಕೊಳ್ತಾನೆ. ಆದ್ರೆ ಅನಂತರ ಕಾಲದಲ್ಲಿ ಆತ ತೀರಿಕೊಂಡಾದ್ಮೇಲೆ ವೀರ ನರಸಿಂಹನ ಮಗನ ಬದಲಿಗೆ ತಿಮ್ಮರಸುವಿನ ಸಹಾಯದೊಂದಿಗೆ ಕೃಷ್ಣದೇವರಾಯ ಅಧಿಕಾರಕ್ಕೆ ಬರ್ತಾನೆ ಅನ್ನೋಂಥದ್ದು ಇಲ್ಲಿ ಇಂಪಾರ್ಟೆಂಟ್. ಎಷ್ಟರಲ್ಲಿ ಅಧಿಕಾರಕ್ಕೆ ಬಂದ? 1509.
ಕೃಷ್ಣದೇವರಾಯನ ಇಸ್ವಿ ನಾನು ಎಲ್ಲ ಸಾಮಾನ್ಯವಾಗಿ ಇತಿಹಾಸದಲ್ಲಿ ಎಷ್ಟು ಇಸ್ವಿಗಳನ್ನು ನೆನ್ಪಿಟ್ಕೋಬೇಕು, ಇತಿಹಾಸ ತುಂಬಾ ಇಸ್ವಿಗಳು ಬರ್ತವೆ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಅಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಿದ್ದೆ ಆದ್ರೆ ಯಾವ ಇಸ್ವಿಗಳು ಇಂಪಾರ್ಟೆಂಟ್ ಆಗತ್ತೆ, ನಂತರ ಕಂಪ್ಯಾರಿಸನ್ ಇದ್ರೆ ಅಂತ ಸಂದರ್ಭದಲ್ಲಿ ಇಸ್ವಿಗಳನ್ನು ನೆನ್ಪಿಟ್ಕೊಳ್ಳುವಂಥದ್ದು ಸುಲಭ ಆಗುತ್ತೆ. ಕೃಷ್ಣದೇವರಾಯ ವೆರಿ ಇಂಪಾರ್ಟೆಂಟ್ ಪರ್ಸನ್, ಹಂಗಾಗಿ ಇವರ ಇಸ್ವಿ ನೆನಪಿರ್ಬೇಕು. ಈಗ ಅದನ್ನ ನೋಡಿದ್ರಲ್ಲ, ಇಮ್ಮಿಡಿಯೇಟ್ ಈಗ ಪ್ರಶ್ನೆ ಕೇಳ್ತೀನಿ, ಕೃಷ್ಣದೇವರಾಯ ಎಷ್ಟು ವರ್ಷ ಆಳ್ವಿಕೆ ಮಾಡಿದ? ನೋಡಿ, 1509 1529, ಹಾಗಾಗಿ 20 ವರ್ಷ ಆಳ್ವಿಕೆ ಮಾಡಿದ. ಈಗೇನಾಗುತ್ತೆ, ಕೃಷ್ಣದೇವರಾಯ ಆಳ್ವಿಕೆ ಅಂತ್ಯ ಆಗಿದೆ ಯಾವಾಗ? 29. ಆರಂಭ ಆಗಿದೆ ಯಾವಾಗ? 1505. ಎಷ್ಟು ವರ್ಷ ಆಳ್ವಿಕೆ ಮಾಡ್ದ? 20 ವರ್ಷ. ಇಷ್ಟು ಮಾಡಿ ಬಿಟ್ಬಿಟ್ರಿ ಅಂದ್ರೆ ಈ ಆಟೋಮೆಟಿಕಲಿ ಯಾವ್ದಾದ್ರು ಒಂದು ಇಸ್ವಿ ನೆನಪಿದ್ರು ಉಳಿಕೆದ ಆಟೋಮೆಟಿಕಲಿ ನೀವು ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಕೃಷ್ಣದೇವರಾಯ ತುಳುವ ನರಸರಾಯರು ಮತ್ತು ನಾಗಲಾಂಬಿಕೆಗೆ ಹುಟ್ಟಿದಂತವನಾಗಿದ್ದಾನೆ. ಇವರ ತಾಯಿ ನಾಗಲಾಂಬಿಕೆ ಅನ್ನೋಂಥವ್ರು. ತುಳುವ ವಂಶದಲ್ಲಿ ಅಥವಾ ವಿಜಯನಗರದ ಅರಸರಲ್ಲಿ ಅತಿ ಶ್ರೇಷ್ಠವಾದಂಥ ರಾಜ ಅಂತಂದ್ರೆ ಅದು ಕೃಷ್ಣದೇವರಾಯ. ಈತನಿಗೆ ಗುರು ಯಾರು ಅಂತಂದ್ರೆ ಕೃಷ್ಣದೇವರಾಯನಿಗೆ ವ್ಯಾಸಾಚಾರ್ಯರು ಅಥವಾ ವ್ಯಾಸರಾಯರು ಅಂತ ಕರಿತೀವಿ. ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಆಂಧ್ರ ಪ್ರದೇಶದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಕರೀತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುವರ್ಣ ಯುಗ ಅಂತ ಕರೆಯೋದಕ್ಕಿಂತ ಬದಲಿಗೆ ಆಂಧ್ರ ಪ್ರದೇಶದಲ್ಲಿ ಇವರ ಆಳ್ವಿಕೆಯ ಕಾಲವನ್ನು, ಆಂಧ್ರ ಪ್ರದೇಶವು ಕೃಷ್ಣದೇವರಾಯನ ಆಳ್ವಿಕೆಗೆ ಒಳಪಟ್ಟಿತ್ತು. ಅದರಿಂದಾಗಿ ಯಾವ ಪ್ರದೇಶವನ್ನ ಕೃಷ್ಣದೇವರಾಯ ಆಳ್ವಿಕೆ ಮಾಡಿದ್ನೋ ಆಂಧ್ರ ಪ್ರದೇಶವನ್ನ, ಅದನ್ನ ಸುವರ್ಣ ಯುಗ ಅಂತ ಆ ರಾಜ್ಯದಲ್ಲಿ ಕರೆಯಲಾಗತ್ತೆ. ಅದಕ್ಕೆ ನೀವು ರಾಯಲಸೀಮಾ ಅಂತ ಸುಮಾರು ಕಡೆ ಸಿನಿಮಾಗಳಲ್ಲಿ ಆ ಪದವನ್ನು ಕೇಳ್ತೀರಿ. ರಾಯ ಅಂದ್ರೆ ಕೃಷ್ಣದೇವರಾಯ ಅಂತ, ಸೀಮಾ ಅಂದ್ರೆ ಪ್ರದೇಶ ಅಂತ. ರಾಯಲಸೀಮಾ ಅಂದ್ರೆ ಕೃಷ್ಣದೇವರಾಯ ಆಳ್ವಿಕೆ ಮಾಡಿದಂತ ಪ್ರದೇಶ ಅಂತ. ಆಂಧ್ರ ಪ್ರದೇಶದಲ್ಲಿ ರಾಯಲಸೀಮಾ ಅನ್ನೋಂಥದ್ದು ಕ್ಷಾತ್ರ ಗುಣಕ್ಕೆ ತುಂಬಾ ಫೇಮಸ್ ಆಗಿರುವಂಥದ್ದು, ಹೋರಾಟಗಳಿಗೆ ತುಂಬಾ ಕೆಚ್ಚದೆ ಇರುವಂತ ಒಂದು ಪ್ರದೇಶಕ್ಕೆ, ಪ್ರಾಮಾಣಿಕತೆಗೆ ಹೆಸರುವಾಸಿಯಾದಂಥ ಪ್ರದೇಶ ರಾಯಲಸೀಮಾ ಇವತ್ತಿಗೂ. ಇವರ ಮಂತ್ರಿ ಯಾರು? ಕೃಷ್ಣದೇವರಾಯರವರ ಮಂತ್ರಿ ತಿಮ್ಮರಸು. ಕೃಷ್ಣದೇವರಾಯರು ಅವ್ರನ್ನ ಗೌರವದಿಂದ ಅಪ್ಪಾಜಿ ಅಂತ ಕರೀತಾ ಇರ್ತಾರೆ. ಯಾಕೆಂದ್ರೆ ಇವ್ರನ್ನ ರಕ್ಷಣೆ ಮಾಡಿದಂಥವ್ರು. ಯಾಕೆಂದ್ರೆ ಅಣ್ಣ ಇವತ್ತನ ಕಣ್ಣುಗಳನ್ನ ತೆಗೆದುಕೊಂಡು ಬಾ, ಈತನ ಸಾಯಿಸಿ ಬಾ ಅಂತ ಹೇಳಿದಾಗ ಸಾಯಿಸದೆ ಕಾಪಾಡಿದಂಥವ್ರು ತಿಮ್ಮರಸು. ಹಾಗಾಗಿ ತಿಮ್ಮರಸು ಅನ್ನೋಂಥವ್ರ ಬಗ್ಗೆ ಕೃಷ್ಣದೇವರಾಯರಿಗೆ ಅಪಾರ ಗೌರವ ಇತ್ತು. ಕೃಷ್ಣದೇವರಾಯನ ಆಸ್ಥಾನದ ಹೆಸರು ಭುವನ ವಿಜಯ ಅಂತ. ಭುವನ ಅಂದ್ರೆ ಭೂಮಿ, ಗೆದ್ದಂಥದ್ದು ಅಂತ, ಮತ್ತೆ ವಿಜಯನಗರದಲ್ಲಿ ಇರುವಂಥದ್ದು. ಹಾಗಾಗಿ ಭುವನ ವಿಜಯ ಅಂತ ಕರೀತಾ ಇರ್ತಾರೆ. ಆಂಧ್ರ ಭೋಜ, 3 ರಾಯರ ಗಂಡ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಕನ್ನಡ ರಾಜ್ಯ ರಮಾರಮಣ, ಇಷ್ಟು ಬಿರುದುಗಳನ್ನ ಕೃಷ್ಣದೇವರಾಯ ಹೊಂದಿರ್ತಾನೆ. ಇವುಗಳಲ್ಲಿ ಯಾವ್ದಾದ್ರು ಒಂದು ಬಿರುದನ್ನ ಕೇಳ್ಬೋದು. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನೋಂಥ ಬಿರುದನ್ನ ಈಗಾಗಲೇ ಸುಮಾರು ಸರಿ ಕೇಳಿ ಆಗಿದೆ. ಕೃಷ್ಣದೇವರಾಯನ ಸಮಕಾಲೀನರು, ಆಗ್ಲೇ ಹೇಳಿದೆ ನಾನು ಇಸ್ವಿಗಳನ್ನು ನೆನ್ಪಿಟ್ಕೊಳ್ಳಕ್ಕೆ ಹೇಗೆ ಅನುಕೂಲ ಆಗತ್ತೆ ಅಂತ. ನೋಡಿ, ಬಾಬರು 1526 1530 ತನಕ ಆಳ್ವಿಕೆ ಮಾಡ್ತಾನಲ್ವಾ, ಅಲ್ಲಿ ನೀವು ಗಮನಿಸ್ಬೇಕು. ಆ ಬಾಬರ್ ಸಮಕಾಲೀನ. 509 ಬರ್ತಾರೆ, ಆಗ ಸಮಕಾಲೀನರು ಅಂತ. ಗುರುನಾನಕ್ ಅನ್ನಂತವ್ರು, ಇವರಿಬ್ಬರಿಗೂ ಸಮಕಾಲೀನರು. ಬಾಬರ್ಗೆ ಮತ್ತೆ ಕೃಷ್ಣದೇವರಾಯರಿಗೆ ಇಬ್ಬರಿಗೂ ಸಮಕಾಲೀನರು. ಪ್ರತಾಪರುದ್ರ ಗಜಪತಿ ಅನ್ನಂತವನು, ಇದು ನೆನ್ಪಿಟ್ಕೋಬೇಕು ನಿಮ್ಗೆ. ಈ ವಾರಂಗಲ್ಲಿನ ಕಾಕತೀಯರಲ್ಲೂ ಪ್ರತಾಪರುದ್ರ ಅನ್ನಂತವನು ಬರ್ತಾನೆ. ಆತ ವಾರಂಗಲ್ಲಿನ ರಾಜ. ಈತ ಪ್ರತಾಪರುದ್ರ ಗಜಪತಿ ಅಂತ. ಇವರು ಕಳಿಂಗದ ದೊರೆಗಳು. ನಿಮಗ್ ಗೊತ್ತಿದೆ, ಕೃಷ್ಣದೇವರಾಯನಿಗೂ ಕಳಿಂಗದ ರಾಜರಿಗೂ ತುಂಬಾ ಸಂಘರ್ಷ ಇರುತ್ತೆ, ಕೊನೆಗೆ ಅದು ಬಾಂಧವ್ಯ ಬೆಳೆಯುತ್ತೆ. ಕುಲಿ ಕುತುಬ್ ಶಾ ಅಂತ, ಈತ ಗೋಲ್ಕೊಂಡದ ಸುಲ್ತಾನ. ಈತ ಹೈದರಾಬಾದ್ ನಗರವನ್ನ ಸ್ಥಾಪನೆ ಮಾಡುವಂತವನು. ಈ ಕುಲಿ ಕುತುಬ್ ಶಾನು ಸಹ ಕೃಷ್ಣದೇವರಾಯನ ಸಮಕಾಲೀನ ಆಗಿದ್ದಾನೆ. ಯೂಸುಫ್ ಆದಿಲ್ ಶಾ ಮತ್ತು ಇಬ್ರಾಹಿಂ ಆದಿಲ್ ಶಾ, ಇವರಿಬ್ರು ಬಿಜಾಪುರದ ಸುಲ್ತಾನರು. ಇವರಿಬ್ರು ಸಹ ಕೃಷ್ಣದೇವರಾಯನ ಸಮಕಾಲೀನರಾಗಿದ್ರು. ಈಗ ಇಲ್ಲಿ ಏನೇನ್ ಪ್ರಶ್ನೆಗಳನ್ನ ಕೇಳ್ಬೋದು? ಬಿಜಾಪುರದ ಆದಿಲ್ ಶಾನ ಸಮಕಾಲೀನ ವಿಜಯನಗರದ ರಾಜ ಯಾರು? ಕೃಷ್ಣದೇವರಾಯ. ಕುಲಿ ಕುತುಬ್ ಶಾನ ಸಮಕಾಲೀನ ವಿಜಯನಗರದ ರಾಜ ಯಾರು? ಕೃಷ್ಣದೇವರಾಯ. ಅಥವಾ ಪ್ರತಾಪರುದ್ರ ಗಜಪತಿಯನ್ನ ಸೋಲಿಸಿದಂತ ರಾಜ ಯಾರು? ಈ ತರದ್ದು ಬಂದಂತ ಸಂದರ್ಭದಲ್ಲಿ ನಾವು ಸುಮಾರು ಪ್ರಶ್ನೆಗಳಿಗೆ ಈ ತರದ ಒಂದು ಟೇಬಲ್ ಗಳನ್ನ ಬರ್ಕೊಂಡ್ರೆ ಸಮಕಾಲೀನರು ಬರುವಂತ, ಪ್ರಖ್ಯಾತ ಅರಸರು ಬರುವಂತ ಟೈಮಲ್ಲಿ ಅನುಕೂಲ ಆಗತ್ತೆ. ಕೃಷ್ಣದೇವರಾಯನ ಸಾಧನೆಗಳು, ಇದು ರಾಯಚೂರು ಕದನ ಪ್ರಮುಖವಾಗಿ ಬರುವಂತದ್ದು. ರಾಯಚೂರು ದೋಹಬ್ ಅಂತ ಏನಿರುತ್ತೆ, ಆ ಪ್ರದೇಶವನ್ನ ವಿಜಯನಗರದ ಅರಸರು ಬದಲಾದಾಗೆಲ್ಲ ಬಹುಮನಿ ಸುಲ್ತಾನರು ಬಂದು ಅದನ್ನು ಆಕ್ರಮಿಸಿಕೊಳ್ಳುವಂಥದ್ದು ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಯಾಕೆಂದ್ರೆ ಅದು ಕಂದಾಯ ಹೆಚ್ಚಿಗೆ ಸಂಗ್ರಹ ಮಾಡುವಂತ ಪ್ರದೇಶ ಆಗಿತ್ತು. ಆ ಪ್ರದೇಶವನ್ನು ಯಾರು ಗೆದ್ದುಕೊಳ್ತಾರೋ ಅವ್ರಿಗೆ ಆದಾಯ ಜಾಸ್ತಿ ಇತ್ತು. ಅದಕ್ಕೆ ಈ ಪ್ರದೇಶಕ್ಕೆ ಬಹುಮನಿಗಳು ಮತ್ತು ವಿಜಯನಗರದ ಅರಸರ ನಡುವೆ ಆವಾಗ ಯುದ್ಧಗಳು ನಡೀತಾನೆ ಇರುತ್ತೆ.
ಇವರು ಒಂದು ಒಕ್ಕೂಟವನ್ನ ಮಾಡ್ಕೋತಾರೆ. ಯಾಕೆಂದ್ರೆ ಕೃಷ್ಣದೇವರಾಯ ಬಲಿಷ್ಠ ಅಂತ ಗೊತ್ತಾಗತ್ತೆ. ಆದ್ರೂ ಫಸ್ಟ್ ಟೈಮ್ ಬಂದಿದ್ದಾನೆ, ಹಾಗಾಗಿ ಸೋಲಿಸಬಹುದೇನೋ ಒಂದು ಪ್ರಯತ್ನ ಮಾಡೋಣ ಅಂತ 1509ರಲ್ಲಿ ಬಿಜಾಪುರ ಸುಲ್ತಾನರು, ಗೋಲ್ಕೊಂಡ ಸುಲ್ತಾನರು, ಅಹಮದ್ ನಗರ ಇವರೆಲ್ಲ ಬಹುಮನಿ ಸುಲ್ತಾನರೆಲ್ಲ ಒಟ್ಟಿಗೆ ಸೇರ್ಕೊಂಡು, ಅದರಲ್ಲಿ ಪ್ರಮುಖವಾಗಿ 2ನೇ ಮೊಹಮ್ಮದ್ ಅನ್ನತವನು ಈ ಒಕ್ಕೂಟಕ್ಕೆ ನಾಯಕತ್ವ ವಹಿಸ್ತಾನೆ. ಬಂದು ಈ ರಾಯಚೂರು ದೋಬನ್ನ ವಶಪಡಿಸ್ಕೊಳ್ತಾನೆ. ಕೃಷ್ಣದೇವರಾಯ ಇವರನ್ನ ಸೋಲಿಸಿ ಪುನಃ 1509ರಲ್ಲೇನೆ ಆತ ಸಿಂಹಾಸನಕ್ಕೆ ಬಂದ ವರ್ಷದಲ್ಲೇ ದೋಬನ್ನ ಪುನಃ ವಶಪಡಿಸ್ಕೊಳ್ತಾನೆ. ಅನಂತರ ಕೋವಿಲಕೊಂಡ ಕದನ 1510ರಲ್ಲಿ ನಡೀತದೆ. ಯೂಸುಫ್ ಆದಿಲ್ ಶಾ ಅನ್ನತವನು ಕೋವಿಲ್ ಬೆಟ್ಟದಲ್ಲಿ ಕೃಷ್ಣದೇವರಾಯನ ಸೈನ್ಯದ ಮೇಲೆ ದಾಳಿ ಮಾಡ್ತಾನೆ. ಆದಿಲ್ ಶಾ ರಾಯರಿಂದ ಕೊಲ್ಲಲ್ಪಡ್ತಾನೆ. ಈ ಏನು ಯೂಸುಫ್ ಆದಿಲ್ ಶಾ ಇದ್ದಾನಲ್ಲ, ಆತನನ್ನ ಕೃಷ್ಣದೇವರಾಯ ಕೊಂದಾಕಿ ಪುನಃ ಕೋವಿಲ್ಕೊಂಡವನ್ನ ವಶಪಡಿಸ್ಕೊಳ್ತಾನೆ. ಕಾಸಿಂ ಬರೀದ್ ಅನ್ನಂತವನ ವಿರುದ್ಧ ಗೆಲುವು. ಇದು ನಿಮಗೆ ಗೊತ್ತಿರಬೇಕು. ಈತ ಮಂತ್ರಿ ಆಗಿರ್ತಾನೆ, ಅಲ್ಲಿ ರಾಜ ತೀರ್ಕೊಂಡಿರ್ತಾನೆ, ರಾಜನ ಮಗ ಇರ್ತಾನೆ, ಅವನು ತುಂಬಾ ಚಿಕ್ಕವನಾಗಿರ್ತಾನೆ. ಅದಕ್ಕೆ ಈ ಮೊಹಮ್ಮದ್ ಶಾ ಅನ್ನಂತವನು ತುಂಬಾ ಚಿಕ್ಕ ಹುಡುಗ ಆಗಿರ್ತಾನೆ. ಈ ಯಾರು ಕಾಸಿಂ ಬರೀದ್ ಅನ್ನಂತವನು ಆ ರಾಜನಿಗೆ, ಈ ಮೊಹಮ್ಮದ್ ಶಾನ ತಂದೆಗೆ ಮಂತ್ರಿ ಆಗಿದ್ದಂತವನು. ಈತನ ತಂದೆ ತೀರಿಕೊಂಡಾಗ ಈತನಿಗೆ ಚಿಕ್ಕ ಏಜ್ ಆಗಿದ್ರಿಂದ ನಾನೇ ಸುಲ್ತಾನ ಅಂತ ಘೋಷಣೆ ಮಾಡ್ಕೊಂಡು ಈ ಮೊಹಮ್ಮದ್ ಶಾನನ್ನ ಜೈಲಲ್ಲಿ ಇಟ್ಟಿರ್ತಾನೆ. ಇದನ್ನ ತಿಳ್ಕೊಂಡಂತ ಕೃಷ್ಣದೇವರಾಯ ಜೊತೆಗೆ ಈ ಮೊಹಮ್ಮದ್ ಶಾನ ತಾಯಿ ಅವರು ಕೃಷ್ಣದೇವರಾಯನ್ಗೆ ರಿಕ್ವೆಸ್ಟ್ ಮಾಡ್ತಾರೆ, ಈ ತರ ನಮ್ಮ ರಾಜ್ಯವನ್ನ ಕಬಳಿಸಿದ್ದಾರೆ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ. ನೀವು ಕೃಷ್ಣದೇವರಾಯರವರ ಉದಾರ ಗುಣವನ್ನ ಗಮನಿಸಬಹುದು. ಈಗಾಗಲೇ ಬಹುಮನಿ ಸುಲ್ತಾನರನ್ನ ಸೋಲಿಸಿದ್ದಂತ ಕೃಷ್ಣದೇವರಾಯ ಈಗ ಇಲ್ಲಿ ಚಿಕ್ಕ ಮಗುವನ್ನ ಜೈಲಲ್ಲಿ ಇಟ್ಟಿದ್ದಾರೆ. ಈ ಯಾರು ಕಾಸಿಂ ಬರೀದ್ ಅನ್ನಂತವನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಇವರೆಲ್ಲರನ್ನ ಸೋಲಿಸಿಬಿಟ್ಟು ಬಿಜಾಪುರವನ್ನು ವಶಪಡಿಸಿಕೊಳ್ಳಬಹುದಾಗಿತ್ತು ಕೃಷ್ಣದೇವರಾಯ. ಯಾಕೆ ಕೆಲವರು ಸ್ಪೆಷಲ್ ಕಿಂಗ್ಸ್ ಅಂತ ಕರೆಸ್ಕೊಳ್ತಾರೆ ಅಂದ್ರೆ ಈ ಕಾರಣಕ್ಕೆ, ತನಗೆ ಆಕ್ರಮಿಸಿಕೊಳ್ಳುವಂತ ಅವಕಾಶ ಇದ್ದಾಗಿಯೂ ಸಹ ಆಕ್ರಮಿಸಿಕೊಳ್ಳದೆ ಉದಾರತೆ ತೋರುವಂತ ಕೆಲವರೇ ರಾಜರು ಸಿಗ್ತಾರೆ. ಅಂತದ್ರಲ್ಲಿ ಕೃಷ್ಣದೇವರಾಯ ಕೂಡ ಒಬ್ಬ. ಆ ಕಾಸಿಂ ಬರೀದ್ ಅನ್ನತವನನ್ನ ಸೋಲಿಸ್ಬಿಟ್ಟು ಗುಲ್ಬರ್ಗವನ್ನ ಮುತ್ತಿಗೆ ಹಾಕಿ ಅಲ್ಲಿ ಬಂಧನದಲ್ಲಿದ್ದಂತ ಮೊಹಮ್ಮದ್ ಶಾನನ್ನ ಬಿಡುಗಡೆ ಮಾಡಿ ಪುನಃ ಅವರ ತಂದೆಯ ಸ್ಥಾನದಲ್ಲಿ, ಯಾರ ತಂದೆಯ ಸ್ಥಾನದಲ್ಲಿ, ಮೊಹಮ್ಮದ್ ಶಾನ ತಂದೆಯ ಸ್ಥಾನದಲ್ಲಿ ಆ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಅದಕ್ಕೆ ಕೃಷ್ಣದೇವರಾಯನಿಗೆ ಅವರು ಏನು ಗುಲ್ಬರ್ಗ ಇವರು ಏನ್ ಕೊಡ್ತಾರೆ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನಂತ ಬಿರುದನ್ನ ಕೊಡ್ತಾನೆ. ಯವನ ಅಂದ್ರೆ ಚಿಕ್ಕ ವಯಸ್ಸಿನವನು, ಯಂಗ್ ಏಜ್ ಅಲ್ಲಿರುವಂತ ಮೊಹಮ್ಮದ್ ಶಾನನ್ನ ಪ್ರತಿಷ್ಠಾಪನಾಚಾರ್ಯ ಸಿಂಹಾಸನದ ಮೇಲೆ ಕೂರಿಸಿದ. ಅದಕ್ಕೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕೃಷ್ಣದೇವರಾಯನಿಗೆ ಬಿರುದು ಬರುತ್ತೆ. ಈಗ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನೋದಕ್ಕೆ ಮೀನಿಂಗ್ ಗೊತ್ತಿರ್ಲಿಲ್ಲ ಅಂದ್ರೆ ಸುಮ್ನೆ ಆ ಬಿರುದು ಯಾರಿಗೆ ಸಿಕ್ಕಿತ್ತು ಅನ್ನೋದಾದ್ರೆ ಅದು ನೆನ್ಪಿಟ್ಕೊಳ್ಳೋಂಥದ್ದು ಅಷ್ಟು ಸ್ವಲ್ಪ ಕಷ್ಟ ಅಂತ. ಅದೇ ಈಗ ಅದಕ್ಕೆ ಮೀನಿಂಗ್ ಗೊತ್ತಾಯ್ತು, ಯಾಕದು ಬಂತು ಅನ್ನೋಂಥದ್ದು ಆ ಸ್ಟೋರಿ 2-3 ಲೈನ್ ಸ್ಟೋರಿ ಇದ್ರೆ ನಮ್ಗೆ ಆ ನೆನಪುಳಿಯುವಂಥದ್ದು ಸಾಧ್ಯತೆ ಬಹಳ ಇರುತ್ತೆ. ಉಮ್ಮತ್ತೂರಿನ ಪಾಳೆಯಗಾರರು, ಸಾಮಾನ್ಯವಾಗಿ ಆ ಕಾಲದಲ್ಲಿ ಪಾಳೆಯಗಾರಿಕೆ ಜಾಸ್ತಿ ಇತ್ತು. ಅದರಲ್ಲಿ ಉಮ್ಮತ್ತೂರಿನ ಪಾಳೆಯಗಾರ ಗಂಗರಾಜ ಅಂತ ಇರ್ತಾನೆ. ಈತ ಮೈಸೂರು ಪ್ರಾಂತದ ಹಲವು ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಅದನ್ನ ಆಳ್ವಿಕೆ ಮಾಡುವಂತ ಒಂದು ಇದಕ್ಕೆ ತೊಡಗಿರ್ತಾನೆ. ಅಂತ ಸಂದರ್ಭದಲ್ಲಿ ಅವನ ಮೇಲೆ ದಾಳಿ ಮಾಡಿ ಕೃಷ್ಣದೇವರಾಯ, ಯಾಕೆಂದ್ರೆ ನಿಮಗೆ ಗೊತ್ತು ಹಂಪಿ ಬಳ್ಳಾರಿ ಜಿಲ್ಲೆಯಲ್ಲಿ ಬರುವಂಥದ್ದು, ಈಗ ಶ್ರೀರಂಗಪಟ್ಟಣ ನಮ್ಮ ಈ ಕಡೆ ಮಂಡ್ಯ ಜಿಲ್ಲೆ ಹತ್ರ ಬರುವಂಥದ್ದು, ಅಲ್ಲಿಂದ ಇಲ್ಲಿಗೆ ಎಲ್ಲಿ ಬರ್ತಾನೆ ಬಿಡು ನೋಡೋಣ ಬಂದ ಮೇಲೆ ಅಂತ ಅಂದ್ಬಿಟ್ಟು ಈತ ಒಂದು ಉಮ್ಮತ್ತೂರಿನ ಪಾಳೆಗಾರ ಈ ಪ್ರದೇಶಗಳನ್ನ ಆಕ್ರಮಣ ಮಾಡಿರ್ತಾನೆ. ಕೃಷ್ಣದೇವರಾಯ ಇಲ್ಲಿಗೆ ದಾಳಿ ಮಾಡಿ ಆತನನ್ನ ಕೊಂದಾಕಿ ಶ್ರೀರಂಗಪಟ್ಟಣ, ಈತ ಏನು ವಶಪಡಿಸ್ಕೊಂಡಿದ್ದ ಪ್ಲೇಸ್ಗಳು ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಇವೆಲ್ಲವನ್ನ ವಶಪಡಿಸಿಕೊಂಡು ಅವೆಲ್ಲವುಗಳನ್ನ ಒಗ್ಗೂಡಿಸಿ, ಈತ ವಶಪಡಿಸ್ಕೊಂಡಿದ್ದಂತ ಆ ಸುತ್ತಮುತ್ತಲ ಪ್ರದೇಶಗಳನ್ನೆಲ್ಲ ಒಗ್ಗೂಡಿಸಿ ಶ್ರೀರಂಗಪಟ್ಟಣವನ್ನು ಅದರ ರಾಜಧಾನಿಯನ್ನಾಗಿ ಮಾಡ್ತಾನೆ. ಇದು ಮೈಸೂರು ರಾಜ್ಯ ಮುಂದೆ ಸ್ಥಾಪನೆ ಆಗೋದಕ್ಕೆ ಇದು ಬೇಸು, ಇದು ಮೂಲ. ಈ ಶ್ರೀರಂಗಪಟ್ಟಣವನ್ನ ಕೇಂದ್ರವನ್ನಾಗಿಟ್ಕೊಂಡು ಅದಕ್ಕೆ ಕೆಂಪೇಗೌಡರನ್ನ, ಏನು ನಮ್ಮ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ ಅಂತ ಕರೀತಾರೆ, ಅವರನ್ನ ಇವರ ಒಂದು ಅಧಿಕಾರಿಯನ್ನಾಗಿ ಮಾಡಿ ಹೋಗ್ತಾನೆ. ಇಲ್ಲಿ ಶ್ರೀರಂಗಪಟ್ಟಣವನ್ನ ಗೆದ್ದುಕೊಂಡಂತ ಕೃಷ್ಣದೇವರಾಯ ಅದನ್ನ ಕೇಂದ್ರವನ್ನಾಗಿ ಮಾಡಿ ಅಲ್ಲಿ ಕೆಂಪೇಗೌಡರನ್ನ ನೇಮಕ ಮಾಡಿ ಈ ಪ್ರಾಂತ್ಯವನ್ನ ನೀನ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರೋ ನನ್ನ ಅಂಡರ್ ಅಲ್ಲಿ ಅಂತ ಹೇಳಿ ಹೋಗಿರ್ತಾನೆ. ಒರಿಸ್ಸಾ ದಂಡಯಾತ್ರೆ. ಕೃಷ್ಣದೇವರಾಯ ಕ್ರಿಸ್ತಶಕ 1513ರಲ್ಲಿ ಒರಿಸ್ಸಾದ ಮೇಲೆ ದಾಳಿ ಮಾಡ್ತಾನೆ. ಯಾಕೆಂತಂದ್ರೆ ಈಗ ನಿಮಗೆ ಗೊತ್ತಿರಬೇಕು, ಪೂರ್ವ ಬಂದರಲ್ಲಿ ಬರುವಂತದ್ದು ಒರಿಸ್ಸಾ, ಪಶ್ಚಿಮ ಬಂದರಲ್ಲಿ ಈ ಕಡೆ ವಿಜಯನಗರ ಸಾಮ್ರಾಜ್ಯ ಬರುತ್ತೆ. ಆದ್ರೆ ಪೂರ್ವ ಬಂದರಲ್ಲೂ ವ್ಯಾಪಾರಕ್ಕೆ ತುಂಬಾ ಅನುಕೂಲಕರ ಇರುತ್ತೆ. ಹಾಗಾಗಿ ಇವರ ನಡುವೆ ಮತ್ತೆ ಘರ್ಷಣೆಗಳು, ಒಂದು ಸ್ವಲ್ಪ ಈರ್ಷ್ಯೆಗಳು ಇರ್ತವೆ. ಆ ಕಾರಣದಿಂದ ಇಲ್ಲಿ ಯುದ್ಧ ನಡೀತದೆ 1513ರಲ್ಲಿ. ಅಲ್ಲಿನ ರಾಜ ಗಜಪತಿ ಪ್ರತಾಪರುದ್ರ ಅಂತ. ಗಜಪತಿಗಳು ಅನ್ನೋಂಥದ್ದು ರಾಜವಂಶ, ಪ್ರತಾಪರುದ್ರ ಅನ್ನೋಂಥವನು ರಾಜ. ಅವನನ್ನ ಸೋಲಿಸಿ ಉದಯಗಿರಿ, ಕೊಂಡವೀಡು, ಕೊಂಡಪಲ್ಲಿ, ರಾಜಮಹೇಂದ್ರಿ ಇಷ್ಟೂ ಪ್ರದೇಶಗಳನ್ನ ಕೃಷ್ಣದೇವರಾಯ ಗೆದ್ದುಕೊಳ್ತಾನೆ.
ಈ ವಿಜಯದ ನೆನಪಿಗೆ ಅನಂತರ ಕಾಲದಲ್ಲಿ ಕೃಷ್ಣದೇವರಾಯ ತನ್ನ ರಾಣಿಯರಾದಂಥ ತಿರುಮಲ ದೇವಿ ಮತ್ತು ಚಿನ್ನಾದೇವಿ ಇಬ್ಬರು ಪತ್ನಿಯರು ಕೃಷ್ಣದೇವರಾಯನಿಗೆ, ಅವರನ್ನ ಕರೆದುಕೊಂಡು ತಿರುಪತಿಗೆ ಹೋಗಿ ಅವರ ಮನೆ ದೇವರು ಶ್ರೀ ವೆಂಕಟರಮಣ ಸ್ವಾಮಿಯನ್ನ ದರ್ಶನ ಮಾಡಿ ಬರ್ತಾನೆ. ಇಲ್ಲಿ ನೋಡ್ತಾ ಇದ್ದೀರಿ, ಈ ಚಿತ್ರ ಕೃಷ್ಣದೇವರಾಯ ಒರಿಸ್ಸಾವನ್ನ ಗೆದ್ದ ನಂತರ ತಿರುಪತಿಗೆ ಹೋಗಿ ದರ್ಶನ ಮಾಡಿದಾಗ ಅಲ್ಲಿ ಪ್ರತಿಷ್ಠಾಪಿಸಿರುವಂತ ವಿಗ್ರಹಗಳಿವು ಇವತ್ತಿಗೂ ಇದಾವೆ. ತಿರುಪತಿಯ ನೀವು ಮೇನ್ ಗರ್ಭಗುಡಿಯ ಮುಂದುಗಡೆ ಸಾಲಿನಲ್ಲಿ ಈ ಮೂರ್ತಿಗಳನ್ನ ನೀವು ನೋಡ್ಬೋದು. ಈ ಮೂರ್ತಿಗಳು ಹೇಗಿದಾವೆ ಅಂತಂದ್ರೆ, ಇದು ನೋಡಿ, ಇಬ್ಬರು ಪತ್ನಿಯರು ಕೃಷ್ಣದೇವರಾಯ. ಇದನ್ನ ಕೃಷ್ಣದೇವರಾಯ ಹೇಗಿದ್ದ ನೋಡ್ಲಿಕ್ಕೆ ಅನ್ನೋಂಥದ್ದನ್ನ ವಿಜಯನಗರದ ಕಾಲದಲ್ಲಿ ಭೇಟಿ ನೀಡಿದ್ದಂತ ಪೋರ್ಚುಗೀಸ್ ಯಾತ್ರಿಕ ಪಯಸ್ ಅನ್ನೋಂಥವನು ಆ ಒಂದು ವಿವರಣೆಯನ್ನು ಕೊಡ್ತಾನೆ. ಹೈಟ್ ಎಷ್ಟಿದ್ದ, ಬಣ್ಣ ಹೇಗಿದ್ದ, ಮುಖ ಹೇಗಿತ್ತು ಅನ್ನೋದನ್ನ ವಿವರಿಸಿರ್ತಾನೆ. ಅದು ಇದಕ್ಕೆ ಹೋಲಿಕೆ ಆಗತ್ತೆ. ಇದು ವಿಶೇಷ, ಇದನ್ನ ನೆನ್ಪಿಟ್ಕೋಬೇಕು. ಒರಿಸ್ಸಾದ ದಿಗ್ವಿಜಯದ ನೆನಪಿಗೆ ಪುರಿ ಅಂದ್ರೆ ಸಾಮಾನ್ಯವಾಗಿ ನಿಮಗೆ ಗೊತ್ತು, ಅಲ್ಲಿ ಕೃಷ್ಣನ ಆರಾಧಕರು ಹೆಚ್ಚಾಗಿದ್ದಾರೆ. ಅಲ್ಲಿಂದ ಒಂದು ಬಾಲಕೃಷ್ಣನ ವಿಗ್ರಹವನ್ನ ತಂದು ಹಂಪಿಯಲ್ಲಿ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿ ಅಲ್ಲಿ ಆ ಕೃಷ್ಣನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಕೃಷ್ಣದೇವರಾಯ. ಎರಡನೇ ಬಾರಿ ಒರಿಸ್ಸಾದ ಮೇಲೆ ದಾಳಿ ಮಾಡಿ ವಿನುಕೊಂಡ, ನಾಗಾರ್ಜುನಕೊಂಡ, ಬೆಳ್ಳಮಕೊಂಡಗಳನ್ನು ವಶಪಡಿಸ್ಕೊಳ್ತಾನೆ. ಸಾಳ್ವ ತಿಮ್ಮರಸನನ್ನ ಅದರ ಒಂದು ಮಂತ್ರಿಯನ್ನಾಗಿ ಅಥವಾ ಒಬ್ಬ ಅಧಿಕಾರಿಯನ್ನಾಗಿ ನೇಮಕ ಮಾಡಿ ಬರ್ತಾನೆ. ಅಲ್ಲಿಗೆ ಇದರ ಮೇಲೆ ಒರಿಸ್ಸಾದ ಮೇಲೆ 2 ಬಾರಿ ದಾಳಿ ಮಾಡ್ತಾನೆ ಕೃಷ್ಣದೇವರಾಯ. ಈ ಮೇಲ್ಕಂಡ ಯುದ್ಧಗಳಿಂದ ಮತ್ತೆ ಘರ್ಷಣೆಗಳು ಜಾಸ್ತಿ ಆಗೋದು ಬೇಡ ಅಂದ್ಬಿಟ್ಟು ಆ ಪ್ರತಾಪ ರುದ್ರದೇವ ಕ್ರಿಸ್ತಶಕ 1518ರಲ್ಲಿ ಕೃಷ್ಣದೇವರಾಯನೊಂದಿಗೆ ಒಪ್ಪಂದ ಮಾಡಿಕೊಂಡು ತನ್ನ ಮಗಳು ಜಗನ್ಮೋಹಿನಿ ಅಂತ, ಈಗ ನೀವು ತಿರುಪತಿಯಲ್ಲಿ ನೋಡಿದ್ರಲ್ಲ ಅವರಿಬ್ರು ಬೇರೆ, ಅದಲ್ಲದೆ ಈಕೆ ಇನ್ನೊಬ್ಬ ಪತ್ನಿ ಜಗನ್ಮೋಹಿನಿ ಅಂತ, ಆಕೆಯನ್ನ ಕೊಟ್ಟು ವಿವಾಹ ಮಾಡಲಾಗತ್ತೆ ಕೃಷ್ಣದೇವರಾಯನಿಗೆ. ಅನಂತರ ಇವರ ನಡುವೆ ಬಂಧುತ್ವ ಬೆಳೆದು ಸಂಘರ್ಷಗಳು ಅಂತ್ಯ ಆಗುತ್ತೆ. ಇದರಿಂದ ಏನಾಗುತ್ತೆ, ಕೃಷ್ಣದೇವರಾಯ ಪೂರ್ವದ ಬಂದರನ್ನು ಪಶ್ಚಿಮ ಬಂದರುಗಳನ್ನು ಹಿಡಿತದಲ್ಲಿ ಇಟ್ಕೊಳ್ತಾನೆ. ಅದರಿಂದ ಏನಾಗುತ್ತೆ, ಬಂದರುಗಳಲ್ಲಿ ವ್ಯಾಪಾರ ಚಟುವಟಿಕೆ ಜಾಸ್ತಿ ಆಗಿರುತ್ತೆ. ಈಗಾಗಲೇ ಪೋರ್ಚುಗೀಸರು ಭಾರತಕ್ಕೆ ಬಂದಿದ್ದಾರೆ, ಫ್ರೆಂಚರು ಬರ್ತಾ ಇದ್ದಾರೆ, ಡಚ್ಚರು ಬರ್ತಾ ಇದ್ದಾರೆ. ಅವರೆಲ್ಲ ಬರುವಂತ ಒಂದು ಇದಕ್ಕೆ ಈ ಕೋಸ್ಟಲ್ ಏರಿಯಾಸ್ ಮೇಲೆ ಇವರಿಗೆ ಗ್ರಿಪ್ ಜಾಸ್ತಿ ಇದ್ದಿದ್ರಿಂದ ಆದಾಯ ಜಾಸ್ತಿ ಬರ್ತಾ ಇರುತ್ತೆ ಕೃಷ್ಣದೇವರಾಯನ ಕಾಲದಲ್ಲಿ. ಸುಮ್ಮನೆ ಕೃಷ್ಣದೇವರಾಯನ ಕಾಲದಲ್ಲಿ ಚಿನ್ನ ಜಾಸ್ತಿ ಇತ್ತಂದ್ರೆ ಸುಮ್ಮನೆ ಇರಲಿಲ್ಲ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಲಾಜಿಕಲ್ ಆಗಿ ನಾವು ಥಿಂಕ್ ಮಾಡಿದ್ರು ವಾಸ್ಕೋಡಿ ಗಾಮ ಮೊದಲೇ ಬಂದಿದ್ರು 1498ರಲ್ಲಿ, ಇವ್ರು 1509, ಒಂದು 15-20 ವರ್ಷಗಳು ಅವ್ರು ಭಾರತಕ್ಕೆ ರೆಗ್ಯುಲರ್ ಆಗಿ ಹೋಗಿ ಬರೋದಕ್ಕೆ, ಸ್ಟ್ಯಾಂಡ್ ಆಗೋದಕ್ಕೆ, ಇಲ್ಲಿ ಕೋಟಿಗಳು ಕಟ್ಟೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಕೃಷ್ಣದೇವರಾಯ ಕರೆಕ್ಟ್ ಟೈಮ್ಗೆ ರಾಜ ಆಗಿದ್ರಿಂದ, ಸೆಕ್ಯೂರಿಟಿ ಕೊಡ್ತಾ ಇದ್ದಿದ್ರಿಂದ, ಯುದ್ಧಗಳು ಕಡಿಮೆ ಆಗಿದ್ದರಿಂದ, ದಾಳಿಗಳಾಗೋದಿಲ್ಲ ಅನ್ನೋ ಭಯ ಕಡಿಮೆ ಆಗಿದ್ದರಿಂದ ಕೃಷ್ಣದೇವರಾಯನ ಕಾಲದಲ್ಲಿ ವ್ಯಾಪಾರ ಜಾಸ್ತಿ ಆಗಿದ್ದರಿಂದ, ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಜಾಸ್ತಿ ಆಗಿದ್ರಿಂದ ಇಲ್ಲಿನ ಸಾಂಬಾರ ಪದಾರ್ಥಗಳು ಇಲ್ಲಿ ಹೆಚ್ಚಾಗಿ ಬೆಳೀತಾ ಇರ್ತಾರೆ ರೈತರು. ಇದನ್ನ ಮಾರಾಟ ಮಾಡಿ ಇಲ್ಲಿನ ರೈತರು ಹೆಚ್ಚಿಗೆ ಆದಾಯವನ್ನು ಪಡಿತಾರೆ. ಆ ರೈತರ ಮೇಲೆ ಕಂದಾಯವನ್ನು ವಿಧಿಸೋದ್ರಿಂದ ರಾಜನಿಗೆ ಆದಾಯ ಹೆಚ್ಚಿಗೆ ಬರ್ತಾ ಇರುತ್ತೆ. 6 ವರ್ಷಗಳಲ್ಲಿ ಈ ದಿಗ್ವಿಜಯದ ನೆನಪಿಗೆ ಪೋಟ್ನೂರಿನಲ್ಲಿ ಒಂದು ವಿಜಯ ಸ್ತಂಭವನ್ನ ಸ್ಥಾಪನೆ ಮಾಡ್ತಾನೆ. ಯಾವ್ದ್ರ ನೆನಪಿಗೆ, ಒರಿಸ್ಸಾದ ಇದ್ರ ಮೇಲೆ ನೆನಪಿನ ಒಂದು ಇದಕ್ಕೆ. ಕೃಷ್ಣದೇವರಾಯ ಒರಿಸ್ಸಾದ ಮೇಲೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾ, ಅಂದ್ರೆ ಕೃಷ್ಣದೇವರಾಯ ನಿಮ್ಗೆ ಗೊತ್ತಿದೆ 2 ಸರಿ ಮೇಲಿಂದ ಮೇಲೆ ಆ ಪುರಿಯ ಮೇಲೆ ಅಥವಾ ಒರಿಸ್ಸಾದ ಮೇಲೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾ ಅನ್ನಂತವನು ರಾಯಚೂರು ದೋಬನ್ನ ವಶಪಡಿಸ್ಕೊಬಿಡ್ತಾನೆ. ಆ ಸಂದರ್ಭದಲ್ಲಿ 1520ರಲ್ಲಿ ಪುನಃ ಅಲ್ಲಿ ವಿವಾಹ ಮುಗೀತು, ಅವರ ಜೊತೆ ಬಂಧುತ್ವ ಬೆಳೆಸ್ಕೊಂಡು ಬಂದಾದ ನಂತರ ಪುನಃ ಇಸ್ಮಾಯಿಲ್ ಆದಿಲ್ ಶಾ ಮೇಲೆ ದಾಳಿ ಮಾಡಿ ಕೃಷ್ಣದೇವರಾಯ ರಾಯಚೂರು ದೋಬನ್ನ ವಶಪಡಿಸ್ಕೊಳ್ತಾನೆ. ಪೋರ್ಚುಗೀಸರೊಡನೆ ರಿಲೇಶನ್ಶಿಪ್ ಹೇಗಿತ್ತು ಅಂತ ನೀವು ಆಗ್ಲೇ ತಿಳ್ಕೊಂಡ್ರೆ, ಫ್ರಾನ್ಸಿಸ್ಕೋ ಆಲ್ಮೆಡಾ ಅನ್ನೋತನು ಇದಕ್ಕಿಂತ ಮುಂಚೆನೆ ವಿಜಯನಗರದ ಅರಸರ ಜೊತೆ ಸಂಬಂಧವನ್ನು ಹೊಂದಿದ್ದ. ಆದ್ರೆ ಅಧಿಕೃತವಾಗಿ ತುಂಬಾ ಬಲಿಷ್ಠವಾದಂತಹ ಸಂಬಂಧ ಯಾರ ಕಾಲದಲ್ಲಿ ಆಗತ್ತೆ ಅಂದ್ರೆ ಕೃಷ್ಣದೇವರಾಯನ ಕಾಲದಲ್ಲಿ. ಆಗ ಆಲ್ಬುಕರ್ಕ್ನೊಂದಿಗೆ 1510ರಲ್ಲಿ ಒಪ್ಪಂದವನ್ನ ಮಾಡಿಕೊಳ್ತಾರೆ. ಗೋವಾದಲ್ಲಿ ಇದ್ದಂತ ಬಂದರನ್ನ ಪೋರ್ಚುಗೀಸರಿಗೆ ನೀಡಲಾಗುತ್ತೆ. ಕೊನೆಗೆ ಭಟ್ಕಳದಲ್ಲಿ ಒಂದು ವ್ಯಾಪಾರಿ ಕೋಟೆಯನ್ನ ಕಟ್ಕೊಳ್ಳೋದಕ್ಕೆ, ಅದು ಸಹ ಬಂದರು ಪ್ರದೇಶ, ಅಲ್ಲಿ ಅವಕಾಶವನ್ನ ಕೊಡ್ತಾನೆ ಕೃಷ್ಣದೇವರಾಯ. ಇದು ಡೀಲ್ ಹೆಂಗಿರುತ್ತೆ ಅಂದ್ರೆ, ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಸಿಗುವಂತ ಎಲ್ಲಾ ಸಾಂಬಾರ ಪದಾರ್ಥಗಳನ್ನ ವ್ಯಾಪಾರ ಮಾಡ್ಕೊಳ್ಳಿಕ್ ಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನ ಮಾಡಿಕೊಡ್ತಾನೆ. ನೀವು ಅರೇಬಿಯಾದಿಂದ ಕುದುರೆಗಳನ್ನ ತಂದು ನನಗ್ ಕೊಡ್ಬೇಕು, ಈ ತರದ ಡೀಲ್ ಅನ್ನ ಮಾಡ್ಕೋತಾರೆ. ಯಾಕೆಂದ್ರೆ ಕೃಷ್ಣದೇವರಾಯ ಈಗಾಗಲೇ ಗೊತ್ತಾಗ್ತಾ ಇದೆ ನಿಮ್ಗೆ, ಯುದ್ಧಗಳನ್ನ ಜಾಸ್ತಿ ಮಾಡ್ತಾ ಇರ್ತಾರೆ. ಅರೇಬಿಯಾದ ಕುದುರೆಗಳು ಯುದ್ಧಗಳಲ್ಲಿ ಲಾಂಗ್ ರನ್ ಓಡುವಂತ ಸಾಮರ್ಥ್ಯ ಹೊಂದಿರ್ತವೆ, ಬಲಿಷ್ಠವಾಗಿರ್ತವೆ. ಅವು ಯುದ್ಧದಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸ್ತಾ ಇರ್ತವೆ. ಅದಕ್ಕೆ ಆ ತರದ ಒಪ್ಪಂದವನ್ನ ಮಾಡಿಕೊಂಡು ಆಮದು ಮಾಡ್ಕೊಳ್ತಾನೆ ಕುದುರೆಗಳನ್ನ ಕೃಷ್ಣದೇವರಾಯ.
ಶ್ರೀಲಂಕಾದ ಮೇಲೂ ನೀವು ಈಗಾಗಲೇ ಲಕ್ಕಣ್ಣ ದಂಡೇಶ ಅನ್ನೋಂಥವನು 2ನೇ ದೇವರಾಯನ ಕಾಲದಲ್ಲಿ ಶ್ರೀಲಂಕಾದ ಮೇಲೆ ಮುತ್ತಿಗೆ ಹಾಕಿದ್ದ ಅಂತ ಕೇಳಿದ್ರಿ, ದಂಡಯಾತ್ರೆ ಆಗಿತ್ತು ಅಂತ. ಆವಾಗಿಂದ ಶ್ರೀಲಂಕಾ ಮತ್ತು ವಿಜಯನಗರದ ನಡುವೆ ಅಲ್ಲಲ್ಲಿ ಸ್ವಲ್ಪ ಸಂಪರ್ಕ ಇದ್ದೇ ಇತ್ತು. ಸಿಂಹಳ ದ್ವೀಪ ಅಂತ ಕರಿತೀವಿ, ಶ್ರೀಲಂಕಾ ದ್ವೀಪ. ಅಲ್ಲಿ ಪೌರರು, ಅಲ್ಲಿದ್ದಂಥ ಪ್ರಜೆಗಳೆಲ್ಲ ದಂಗೆ ಎದ್ದು ಅಲ್ಲಿರುವಂಥ ವಿಜಯಬಾಹು ಅನ್ನುವಂಥ ರಾಜ ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಇರಲಿಲ್ಲ, ಅರಾಜಕತೆ ಇತ್ತು. ದಂಗೆ ಎದ್ದು ರಾಜನನ್ನ ಕೆಳಗಿಳಿಸ್ಬಿಟ್ಟಿದ್ರು. ಅವಾಗ ರಾಜಮನೆತನ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳತ್ತೆ ಕೃಷ್ಣದೇವರಾಯನ ಹತ್ರ, ನಮ್ಗೇನಾದ್ರು ಸಹಾಯ ಮಾಡಿ ಅಂತ. ಆವಾಗ ಆ ವಿಜಯಬಾಹು ಅನ್ನೋಂಥ ರಾಜನನ್ನ ಕೆಳಗಿಳಿಸ್ಬಿಟ್ಟು ಆತನ ಮಗನಾದಂತ ಭುವನೈಕ್ಯ ಬಾಹು ಅನ್ನೋಂಥವನನ್ನ ರಾಜನನ್ನಾಗಿ ಮಾಡಿ ಬರ್ತಾನೆ. ಅಲ್ಲಿಗೆ 2 ಕಡೆ ಸಿಂಹಾಸನದ ಮೇಲೆ ರಾಜನನ್ನ ಕೂರಿಸಿದಂತ ಕೀರ್ತಿ ಕೃಷ್ಣದೇವರಾಯನಿಗೆ ಸಲ್ತದೆ. ಬಹುಶಃ ಕೃಷ್ಣದೇವರಾಯ ಇದನ್ನು ಆಕ್ರಮಿಸಿಕೊಳ್ಳಬಹುದಾಗಿತ್ತು, ಆದ್ರೆ ಕೃಷ್ಣದೇವರಾಯ ಆ ರೀತಿ ಮಾಡಲಿಲ್ಲ. ಹೀಗೆ ರಾಯರ ಕೀರ್ತಿ ದೇಶದಲ್ಲೂ ವಿದೇಶಗಳಲ್ಲೂ ಹರಡಿತು. ಯಾಕೆಂದ್ರೆ ಅವರ ಒಂದು ಅಧಿಕಾರದಾಹ ಅಷ್ಟೇ ಅಲ್ಲದೆ ಕರುಣಾಮಯಿ ಹೃದಯನೂ ಇತ್ತು ಅನ್ನೋದು. ಅದಕ್ಕೆ ಈತನ ದಕ್ಷಿಣ ಸಮುದ್ರಾಧಿಪತಿ ಅಂತ ಕರೀತಾರೆ. ಯಾಕೆ ದಕ್ಷಿಣ ಸಮುದ್ರಾಧಿಪತಿ ಅಂದ್ರೆ, ಈಗಾಗಲೇ ನಾನು ನಿಮಗೆ ಹೇಳಿದಂತೆ ಈಗ ಏನು ಸಾಮ್ರಾಜ್ಯ ಇಷ್ಟು ಬರುತ್ತೆ, ಇದು ಇಲ್ಲಿ ಗುಜರಾತ್ ಹಿಂಗ್ ಬರುತ್ತಲ್ವಾ ನಮ್ದು, ಹೀಗೆ ಬರ್ಬೇಕಾದಾಗ ಇಷ್ಟು ಭೂಭಾಗ ಈತ ಆಕ್ರಮಿಸ್ಕೊಂಡಿರ್ತಾನೆ. ಅಲ್ಲಿಗೆ ಇಲ್ಲೂ ಸಮುದ್ರ ಇರೋದ್ರಿಂದ ಇದು ದಕ್ಷಿಣ ಸಮುದ್ರಾಧಿಪತಿ ಅನ್ನೋಂಥ ಬಿರುದನ್ನ ಕೃಷ್ಣದೇವರಾಯ ಗಳಿಸ್ತಾನೆ. ಕೃಷ್ಣದೇವರಾಯನ ಸಾಮ್ರಾಜ್ಯ ನೋಡಿ, ಇಲ್ಲಿ ಉತ್ತರದಲ್ಲಿ ಕೃಷ್ಣಾ ನದಿಯಿಂದ ಹಿಡಿದು ಇಲ್ಲಿ ಗೋದಾವರಿ ನದಿಯಿಂದ ಹಿಡಿದು ಅನಂತರ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ಅರಬ್ಬಿ ಸಮುದ್ರ, ವಿಶಾಖಪಟ್ಟಣ, ಇವಿಷ್ಟೂ ಭೂಭಾಗವು ಆ ಕೃಷ್ಣದೇವರಾಯನಿಗೆ ಒಳಪಟ್ಟು. ನೋಡಿ ಇಲ್ಲಿ ಒರಿಸ್ಸಾ, ಇದು ನಿಮ್ಗೆ ಗೊತ್ತಿದೆ, ಇಲ್ಲಿಂದ ಇದು ಎಲ್ಲವೂ ಬಂದರು ಪಟ್ಟಣಗಳಾಗಿದ್ರಿಂದ ಹೆಚ್ಚು ಜನ ವ್ಯಾಪಾರ ಮಾಡೋಂಥದ್ದು ಹೆಚ್ಚಾಗಿತ್ತು. ಅದರಿಂದಾಗಿ ವಿಜಯನಗರ ಸಾಮ್ರಾಜ್ಯ ನಿಜವಾಗಿಯೇ ಶ್ರೀಮಂತವಾಗಿತ್ತು. ಅಲ್ಲಿ ಯಾವುದು ಕಪೋಲ ಕಲ್ಪಿತ ಇರಲಿಲ್ಲ. ಅದಕ್ಕೆ ನಿಜವಾಗಿ ವ್ಯಾಪಾರ ನಡೀತಾ ಇತ್ತು ಅನ್ನೋದಕ್ಕೆ ಇವತ್ತಿಗೂ ನೀವು ಅಲ್ಲಿ ಹೋದಾಗ ಬೀದಿಯಲ್ಲಿರುವಂತ ಸಾಲು ಮಂಟಪಗಳು ಅವು ಅಂಗಡಿಗಳಾಗಿತ್ತು ಹಿಂದಿನ ಕಾಲದಲ್ಲಿ. ವಿಜಯನಗರ ಸಾಮ್ರಾಜ್ಯ ಅನ್ನೋಂಥದ್ದು ಕೇವಲ ಭಾರತದಲ್ಲಿ ದೊಡ್ಡ ಮಾರುಕಟ್ಟೆ ಆಗಿರಲಿಲ್ಲ, ವಿದೇಶಗಳಿಂದನೂ ಸಹ ವಸ್ತುಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ಕೊಳ್ಳುತ್ತದೆ. ಯಾಕೆಂದ್ರೆ ದೇಶ ವಿದೇಶಗಳಿಂದ ವಸ್ತು, ಈಗ ಬೆಂಗಳೂರಲ್ಲಿ ಏನಾಗುತ್ತೆ, ಅಲ್ಲಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಒಂದು 150 ಕಿಲೋಮೀಟರ್ 200 ಕಿಲೋಮೀಟರ್ ಇಂದ ವಿವಿಧ ರೀತಿಯ ಸರಕುಗಳನ್ನ ಬೆಂಗಳೂರಿಗೆ ತರ್ತಾರೆ. ಯಾಕೆ, ಬೆಂಗಳೂರಲ್ಲಿ ಕೊಂಡುಕೊಳ್ಳುವಂತವರ ಸಂಖ್ಯೆ ಜಾಸ್ತಿ ಇದೆ, ಇಲ್ಲಿ ಹಣಕಾಸು ಜಾಸ್ತಿ ಇದೆ. ಬೇರೆ ಬೇರೆ ಕಡೆಯಿಂದನೂ ಇಲ್ಲಿ ವಸ್ತುಗಳನ್ನ ಮಾರಲಿಕ್ಕೂ ಬರ್ತಾರೆ, ವಸ್ತುಗಳನ್ನ ಕೊಳ್ಳಲಿಕ್ಕೂ ಬರ್ತಾರೆ. ಹಂಗೆ ಹಂಪಿನೂ ಸಹ ಆಗಿನ ಕಾಲಕ್ಕೆ ಇವತ್ತಿನ ಬೆಂಗಳೂರಿನಷ್ಟೇ ಖ್ಯಾತಿಯನ್ನ ಗಳಿಸಿತ್ತು ದೇಶ ವಿದೇಶಗಳಲ್ಲೂ. ಕೃಷ್ಣದೇವರಾಯ ಸಾಹಿತ್ಯ ಆತ ದಿಗ್ವಿಜಯ ಅಷ್ಟೇ ಅಲ್ಲ, ಕರುಣಾಮಯಿ ಅಷ್ಟೇ ಅಲ್ಲ, ಸಾಹಿತ್ಯ ಪೋಷಕ, ಸಾಹಿತ್ಯ ರಚನೆಕಾರ ಎರಡೂ ಆಗಿದ್ದ. ಕೃಷ್ಣದೇವರಾಯನು ಜಾಂಬವತಿ ಕಲ್ಯಾಣ ಅನ್ನುವಂತ ಒಂದು ಕೃತಿಯನ್ನ ಬರೀತಾನೆ. ಇದು ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇದು ಗೊತ್ತಿದೆ, ಜಾಂಬವತಿ ಕಲ್ಯಾಣ ಕೃಷ್ಣದೇವರಾಯ ಬರೆದಿದ್ದಾನೆ. ಬಟ್ ಇದೇನು ಪದ್ಯವ, ನಾಟಕವ, ಕಾವ್ಯವ, ಕಾದಂಬರಿಯ ಏನು ಅಂತಂದ್ರೆ ನಾಟಕ. ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿದೆ ಜಾಂಬವತಿ ಕಲ್ಯಾಣ. ಇದು ಇಂಪಾರ್ಟೆಂಟ್. ಕೃಷ್ಣದೇವರಾಯರು ಕನ್ನಡ ಭಾಷೆಯಲ್ಲಿ ನೋಡಿ, ಕನ್ನಡಿಗ ರಾಜರಾದ್ರೂ ಕನ್ನಡದಲ್ಲಿ ಒಂದು ಕೃತಿಯನ್ನು ಬರೆದಿಲ್ಲ. ಇದಂತ ನೆನಪಿಟ್ಕೋಬೇಕು. ಇವರು ಇದಲ್ಲದೆ ಮದಾಲಸ ಚರಿತಂ ಮತ್ತು ರಸಮಂಜರಿ ಅನ್ನೋಂಥ ಕೃತಿಗಳನ್ನು ಸಹ ಬರೆದಿದ್ದಾರೆ. ಇನ್ನೂ ಒಂದಿದೆ ಅಮುಕ್ತ ಮೌಲ್ಯ ಅನ್ನೋಂಥದ್ದು. ಇದು ವೆರಿ ಇಂಪಾರ್ಟೆಂಟ್. ಸುಮಾರು ಪ್ರಶ್ನೆಗಳನ್ನ ಈಗಾಗಲೇ ಕೇಳಿದ್ದಾರೆ. ಇನ್ನು ಮುಂದೆ ಏನ್ ಕೇಳಬಹುದು? ಅಮುಕ್ತ ಮೌಲ್ಯಕ್ಕೆ ಇನ್ನೂ ಒಂದು ಹೆಸರಿದೆ, ವಿಷ್ಣು ಚಿತ್ತೀಯಂ ಅಂತ. ಇದನ್ನ ಶ್ರೀ ವೆಂಕಟೇಶ್ವರನಿಗೆ ಅರ್ಪಿಸಲಾಗಿದೆ. ಶ್ರೀ ವೆಂಕಟೇಶ್ವರ ತಿರುಪತಿಯ ವೆಂಕಟರಮಣ ಸ್ವಾಮಿಗೆ ಈ ಕೃತಿಯನ್ನ ಅರ್ಪಣೆ ಮಾಡಲಾಗಿದೆ. ಇದೇ ರೀತಿ ಈಗ ಅರ್ಪಣೆ ಅಂತ ಬಂದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಎಲ್ಲಿ ಬರಬೇಕು? ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಯ ಕುರಿತು ಒಂದು ಭಿನ್ನಪಂ ಅಂತ ಒಂದು ಕೃತಿ ಬರೀತಾರೆ. ಯಾರು? ಚಿಕ್ಕದೇವರಾಜ ಒಡೆಯರ್. ಅದು ಯಾರಿಗೆ ಅರ್ಪಿಸಲಾಗಿದೆ? ಅದು ಮೇಲುಕೋಟೆ ಚಲುವನಾರಾಯಣನ್ಗೆ ಅರ್ಪಿಸಲಾಗಿದೆ. ಅದನ್ನ ರೀಕಾಲ್ ಮಾಡ್ಕೊಳ್ಳಕ್ಕೆ ಟ್ಯಾಗ್ ಮಾಡಿದ್ರೆ ನೆನಪು ಚೆನ್ನಾಗಿರುತ್ತೆ ಅಂತ. ಇದೇ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ? ತೆಲುಗು ಭಾಷೆಯಲ್ಲಿ ಬರೆದಿದ್ದಾರೆ. ಇದು ಅಮುಕ್ತ ಮೌಲ್ಯ ಯಾವುದರ ಕುರಿತು ವಿಷಯವನ್ನ ತಿಳಿಸುತ್ತೆ ಅಂದ್ರೆ, ಅಡ್ಮಿನಿಸ್ಟ್ರೇಷನ್, ವಿಜಯನಗರದ ರಾಜನಾದಂತ ಕೃಷ್ಣದೇವರಾಯನ ಆಡಳಿತವನ್ನ ಯಾವ ಬೇಸ್ ಇಟ್ಕೊಂಡು ಮಾಡ್ತಾ ಇದ್ದ ಅನ್ನೋಂತ ಕೆಲವು ವಿಚಾರಗಳನ್ನು ಈ ಅಮುಕ್ತ ಮೌಲ್ಯದಲ್ಲಿ ಸ್ವತಃ ತಾನೇ ರಚಿಸಿದ್ದಾನೆ, ಬರೆದಿಟ್ಟಿದ್ದಾನೆ. ಅದರಲ್ಲಿ ಒಂದು ಮಾತು ಹೇಳ್ತಾನೆ, ಬರುವಂತ ಆದಾಯವನ್ನ 4 ಭಾಗಗಳಾಗಿ ವಿಂಗಡಿಸಿ, ಒಂದು ಅಡ್ಮಿನಿಸ್ಟ್ರೇಷನ್ಗೆ, ಒಂದು ಸೇನೆಗೆ, ಇನ್ನೊಂದು ದಾನ ಧರ್ಮಗಳಿಗೆ, ಮತ್ತೊಂದು ಇನ್ನೊಂದಕ್ಕೆ ಅಂತ 4 ರೀತಿಯಾಗಿ ವಿಂಗಡಿಸ್ತಾ ಇದ್ದೆ ಅಂತ ಆದ್ರೆ ಹೇಳ್ತಾನೆ. ಜೊತೆಗೆ ಧರ್ಮ ಅನ್ನೋದು ತುಂಬಾ ಸೆನ್ಸಿಟಿವ್ ವಿಚಾರ. ಅದ್ರ ಮೇಲೆ ಒಂದು ತೀರಾ ಟಚ್ ಮಾಡಿ ರಬ್ ಮಾಡ್ಕೊಂಡು ಅದನ್ನ ಹದಗೆಡಿಸುವಂತ ಕೆಲಸ ಮಾಡಬಾರ್ದು. ತುಂಬಾ ಸೂಕ್ಷ್ಮ ಗ್ರಹಿಕೆಯಿಂದ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅನ್ನೋ ಎಚ್ಚರಿಕೆಯನ್ನ ಆಗ್ಲೇ ಹೊಂದಿದ್ದಂತ ಕೃಷ್ಣದೇವರಾಯ ಅದನ್ನ ತನ್ನ ಕೃತಿಯಲ್ಲಿ ದಾಖಲಿಸಿದ್ದಾನೆ. ಇಷ್ಟು ಅದ್ಭುತವಾದಂತ ಅಡ್ಮಿನಿಸ್ಟ್ರೇಷನ್ ಇದ್ದಂತ ಕೃಷ್ಣದೇವರಾಯ ಅಂತಿಮ ದಿನಗಳು ಅಷ್ಟೇನು ಚೆನ್ನಾಗಿ ಇರಲಿಲ್ಲ. ಯಾಕೋ ಕೃಷ್ಣದೇವರಾಯನಿಗೆ ವಯಸ್ಸಾಗಿತ್ತು.
ತನ್ನ ಹಿರಿಯ ಮಗ 6 ವರ್ಷದ ಮಗ ಅಷ್ಟೇ ಇರ್ತಾನೆ ಆತನಿಗೆ. ತಿರುಮಲ ರಾಯನಿಗೆ ಪಟ್ಟಾಭಿಷೇಕ ಮಾಡಲಾಗುತ್ತೆ. ಆತನಿಗೆ ಯಾರೋ ವಿಷ ಕೊಟ್ಟು ಸಾಯಿಸ್ಬಿಡ್ತಾರೆ. ಯಾರನ್ನ? ತಿರುಮಲ ರಾಯನನ್ನ. ಇದು ನೋಡಿ, ನೀವು ಇದನ್ನ ಗಮನಿಸಬಹುದು. ಅದಕ್ಕಿಂತ ಹಿಂದೆ ಹೋದಾಗ ಈ ತರ ರಾಜವಂಶದಲ್ಲಿ ವಿಷ ಕೊಟ್ಟು ಸಾಯಂಥದ್ದು, ಕೊಲ್ಲುವಂಥದ್ದು ಇದು ನೀವು ಕಾಣೋದೇ ಇಲ್ಲ. ಮಧ್ಯಯುಗದಲ್ಲಿ ಇದೊಂದು ದುರಂತ. ಯಾಕೆಂದ್ರೆ ಡೆಲ್ಲಿ ಸುಲ್ತಾನ್ಸ್ ಕಾಲದಿಂದ ಪ್ರಾರಂಭ ಆಗುತ್ತೆ ಇದು. ದೆಹಲಿ ಸುಲ್ತಾನರು ಮಗಳ್ರು ಸಿಂಹಾಸನಕ್ಕಾಗಿ ಯಾರನ್ನಾದ್ರೂ ಕೊಲ್ಲೋದು, ಏನಾದ್ರೂ ಮಾಡೋದು, ಸಿಂಹಾಸನ ಪಡೆಯೋದು ಅಂತ. ಅದು ವಿಜಯನಗರದಲ್ಲೂ ಕಾಣಿಸುತ್ತೆ. ಸ್ವಲ್ಪ ಮಟ್ಟಿಗೆ, ಅವರಷ್ಟು ಕ್ರೂರ ಮಟ್ಟಕ್ಕೆ ಸ್ವಲ್ಪ ಇಲ್ಲೂ ಸಹ ಇತ್ತು ಅನ್ನೋಂಥದ್ದು. ಇದಕ್ಕೆ ಯಾಕೆ ಇದು ಪೊಲ್ಯೂಟ್ ಆಯ್ತು ಅಂದ್ರೆ, ಇದಕ್ಕಿಂತ ಹಿಂದೆ ನಮ್ಮಲ್ಲಿ ಆತರ ಬರ್ಲಿಲ್ಲ, ಬಟ್ ಪೊಲ್ಯೂಟ್ ಆಯ್ತು. ಯಾಕಂದ್ರೆ ನಮ್ಮಲ್ಲಿ ಯುರೋಪಿಯನ್ನರು ಬಂದ್ರು, ಡೆಲ್ಲಿ ಸುಲ್ತಾನರು ಬಂದ್ರು, ಹಾಗಾಗಿ ಇಲ್ಲಿರುವಂತ ಚಿಂತನೆಗಳಲ್ಲಿ ಬದಲಾವಣೆ ಆಯಿತು. ರಾಜನ ಮಗನಿಗೆ ವಿಷ ಕೊಟ್ಟು ಸಾಯಿಸಲಾಯಿತು. ಆ ವಿಷ ಕೊಟ್ಟಂತವ್ರು ತಿಮ್ಮರಸು ಅಂತ ಗೊತ್ತಾಯ್ತು. ಯಾರಿಗೆ? ಕೃಷ್ಣದೇವರಾಯರಿಗೆ. ತಿಮ್ಮರಸು ಯಾರು? ಇದೇ ಕೃಷ್ಣದೇವರಾಯನನ್ನ ಅವ್ರ ಅಣ್ಣ ಕೊಂದಾಕು ಅಂತಂದ್ರೆ ಆವಾಗ ರಕ್ಷಣೆ ಮಾಡಿದಂತವು. ಈಗ ಕೃಷ್ಣದೇವರಾಯನ ಮಗನನ್ನ ಇದೇ ತಿಮ್ಮರಸು ಕೊಂದಾಕ್ತಾನೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಯಾಕೆ ತಿಮ್ಮರಸು ಯಾಕೆ ಕೊಲೆ ಮಾಡ್ತಾನೆ ಅಂದ್ರೆ, ತಿಮ್ಮರಸು ತನ್ನ ಮಕ್ಕಳನ್ನ ರಾಜನನ್ನಾಗಿ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು ಅನ್ನೋದು ಏನೋ ಅಪನಂಬಿಕೆ. ಅದು ಎಕ್ಸಾಕ್ಟ್ ನಮ್ಗೆ ಯಾವ್ದು ಡಾಕ್ಯುಮೆಂಟೇಶನ್ ಇಲ್ಲ. ಬಟ್ ತಿಮ್ಮರಸು ವಿಷ ಕೊಟ್ಟು ಸಾಯಿಸಿದ. ಅದಕ್ಕೆ ತಿಮ್ಮರಸುವಿಗೆ ಕೃಷ್ಣದೇವರಾಯ ಸಾಯೋ ಕಾಲದಲ್ಲಿ ನೇಣು ಶಿಕ್ಷೆ ವಿಧಿಸಿದ್ದ, ಅವರ ಮಕ್ಕಳ ಕಣ್ಣುಗಳನ್ನ ಗಿಳಿಸಿದ್ದ ಅನ್ನೋ ಮಾತನ್ನ ನಾವು ಕೇಳಲ್ಪಡ್ತೇವೆ. ಕೃಷ್ಣದೇವರಾಯ ಸಾಹಿತ್ಯ ಈಗಾಗಲೇ ನಾವು ತಿಳ್ಕೊಂಡ್ವಿ ಏನಂತ, ಆತ ಕೃತಿಗಳನ್ನ ರಚನೆ ಮಾಡಿದಾರೆ ಅಂತ. ಮತ್ತೆ ಆತನ ಕಾಲದಲ್ಲಿ ಅಷ್ಟ ದಿಗ್ಗಜರು ಅನ್ನಂತ ಸಾಹಿತಿಗಳಿದ್ರು, ಅವರು ತೆಲುಗು ಸಾಹಿತಿಗಳಾಗಿದ್ರು. ಅದನ್ನೆಲ್ಲ ವಿಜಯನಗರದ ಸಾಹಿತ್ಯ ಅನ್ನಂತ ಬಂದಾಗ ಅಲ್ಲಿ ವಿವರವಾಗಿ ಹೇಳ್ತಾನೆ, ಎಷ್ಟು ಜನ ಕವಿಗಳು, ಅವ್ರು ಯಾರ್ಯಾರು, ಏನೇನು ಅಂತ. ಕೃಷ್ಣದೇವರಾಯನಿಗೆ 2 ಹೆಣ್ಣು ಮಕ್ಕಳು ಇರ್ತಾರೆ. ಅದರಲ್ಲಿ ತಿರುಮಲಾಂಬೆ ಮತ್ತು ವೆಂಗಲಾಂಬೆ ಅಂತ. ಈ 2 ಹೆಣ್ಣು ಮಕ್ಕಳನ್ನ ರಾಮರಾಯ ಮತ್ತೆ ಆತನ ಸಹೋದರ ತಿರುಮಲರಾಯನಿಗೆ ಕೊಟ್ಟು, 2 ಸಹೋದರಿಯರನ್ನ 2 ಸಹೋದರಿಯರಿಗೆ ಕೊಟ್ಟು ವಿವಾಹ ಮಾಡಿರ್ತಾರೆ ಕೃಷ್ಣದೇವರಾಯ. ಕೃಷ್ಣದೇವರಾಯ 1530ರಲ್ಲಿ ತೀರಿಕೊಳ್ತಾರೆ. ಅನಂತರ ಈಗಾಗಲೇ ಒಬ್ಬ ಮಗ ಸತ್ತೋಗಿದ್ದ, ಇನ್ನೊಬ್ಬ ಮಗ ಇರ್ತಾನೆ. ಆತನಿಗೆ ಕೇವಲ 1.5 ವರ್ಷ ವಯಸ್ಸಾಗಿರುತ್ತೆ. ಆ ಕೃಷ್ಣದೇವರಾಯನ ಸಹೋದರ ಅಚ್ಯುತರಾಯ ಆತನ ಬದಲಿಗೆ ಅರಸ ಆಗ್ತಾನೆ. 1.5 ಮಗು ಅಡ್ಮಿನಿಸ್ಟ್ರೇಷನ್ ಮಾಡಕ್ಕಾಗೋದಿಲ್ಲ. ಹಾಗಾಗಿ ಕೃಷ್ಣದೇವರಾಯನ ಮಗ ಅಲ್ಲ, ಕೃಷ್ಣದೇವರಾಯನ ಸಹೋದರ ಅಚ್ಯುತರಾಯ ಅನ್ನಂತವನು ಕೃಷ್ಣದೇವರಾಯನ ನಂತರ ಅಧಿಕಾರಕ್ಕೆ ಬರ್ತಾನೆ. ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಅಧಿಕಾರಕ್ಕೆ ಬರ್ತಾನೆ, ಸಾಮಾನ್ಯವಾಗಿ ನಮ್ಗೆಲ್ರಿಗೂ ಗೊತ್ತು. ಜೊತೆಗೆ ರಾಜನ ಮಕ್ಕಳೇ ಅಧಿಕಾರಕ್ಕೆ ಬರೋದ್ರಿಂದ ಅವ್ರನ್ನ ಕೃಷ್ಣದೇವರಾಯನ ಮಗ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅಲ್ಲಿ ಪ್ರಶ್ನೆ ಕೇಳೋಂತ ಸಾಧ್ಯತೆ ಇದೆ. ಅವರು ಕೃಷ್ಣದೇವರಾಯನ ಸಹೋದರ ತಿರುಮಲ. ಈ ತಿರುಮಲ ಅನ್ನಂಥದ್ದು ಹೆಸರುಗಳು ಅಲ್ಲಲ್ಲಿ ಬರ್ತದೆ. ಅದಕ್ಕೆ ಅದನ್ನ ಒಂದ್ ಕಡೆ ಇದು ಮಾಡಿಟ್ಕೋಬೇಕು. ಹೆಂಗೆ ಅಂದ್ರೆ, ಕೃಷ್ಣದೇವರಾಯನ ಮಗನ ಹೆಸರು ತಿರುಮಲ, ಕೃಷ್ಣದೇವರಾಯನ ಮಗಳು ತಿರುಮಲ, ರಾಮರಾಯನಿಗೆ ತಿರುಮಲ ಅನ್ನೋಂಥ ತಂಬ ಇದ್ದ. ಈ ತಿರುಮಲ ಎಫೆಕ್ಟ್ ಏನಂದ್ರೆ, ನಾವು ತಿರುಪತಿ ಅಂತೇವೆ, ಆಂಧ್ರದವರು ತಿರುಪತಿ ಅಂತಾನೆ ಕರೀತಾರೆ. ತಿರುಮಲ ಅನ್ನೋಂಥದ್ದು ಅದು ಈ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಈ 3 ಬಾರ್ಡರ್ ಇರುತ್ತಲ್ಲ, ಆ ಭಾಗದಲ್ಲಿ ಈ ಮಲ ಅನ್ನೋಂಥದ್ದು ಏನ್ ಬರುತ್ತೆ, ಮಲೈ ಅಂತ ಬರುತ್ತೆ, ಬೆಟ್ಟ ಅಂತ. ಈಗ ಮಲೆಗಳಲ್ಲಿ ಮದುಮಗಳು ಮಲೆ ಅಂತ ಕರಿತೀವಿ ನಮ್ಮಲ್ಲಿ, ಅಲ್ಲಿ ಮಲ ಅಂತ ಕರೀತಾರೆ. ಎಲ್ಲಿ? ತಮಿಳ್ನಾಡಲ್ಲಿ ಮಲೈ, ಪಳನಿ ಮಲೈ ಸ್ವಾಮಿ ಅಂತ ಕರೀತಾರಲ್ಲ, ಹಾಗೆ ಈ ಮಲೈ ಅನ್ನೋಂಥದ್ದು ಬೆಟ್ಟ ಅನ್ನೋಂಥದ್ದು. ಇದು ಏನನ್ನ ಸೂಚಿಸುತ್ತೆ? ತಿರುಪತಿಯ ಒಂದು ಸಿಂಬಲ್ ಅನ್ನ ಸೂಚಿಸುತ್ತೆ. ಇವರು ಅವರ ಭಕ್ತರು, ಆರಾಧಕರು ಅನ್ನೋಂಥದ್ದು ಇದ್ರ ಸಿಂಬಲ್. ಇಲ್ಲಿ ನಿಮ್ಗೆ ಈ ತಿರುಮಲ ಅಂತ ಬಂದ್ಬಿಡ್ತಲ್ಲ, ಕನ್ಫ್ಯೂಷನ್ ಆಗಿ ಇದಾಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಕ್ಲಾರಿಟಿ ಕೊಟ್ಟಿದ್ದೇನೆ. ಅಚ್ಯುತರಾಯ ಆಳ್ವಿಕೆ ಮಾಡ್ತಾ ಇದ್ದಾನೆ. 1529ರಿಂದ 1542 ತನಕ ಆಳ್ವಿಕೆ ಮಾಡ್ತಾನೆ. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರು 2 ಬಾರಿ ದಾಳಿ ಮಾಡ್ತಾರೆ, ಸೇಮ್ ಮುದಗಲ್ಲು ಮತ್ತು ರಾಯಚೂರು. ಇದೇ ರೀತಿ ಕೃಷ್ಣದೇವರಾಯನ ಕಾಲದಲ್ಲೂ ಆಗಿತ್ತು. ಅಂದ್ರೆ ನಾನು ಹೇಳ್ತಾ ಇರ್ತೀನಿ ನಿಮ್ಗೆ, ಇವು ಸೆನ್ಸ್ ಕೆಲವು ಬಂದ್ಬಿಡ್ಬೇಕು ನಮ್ಗೆ. ಈಗ ಡಾಕ್ಟ್ರು ಪಲ್ಸ್ ಇಟ್ಕೊಳ್ಳೋಷ್ಟೊತ್ತಿಗೆ ಹೇಳ್ತಾರೆ ನಮ್ಗೆ ಹುಷಾರಿದೆಯಾ ಇಲ್ವಾ ಅಂತ, ಅಥವಾ ಸ್ಟೆಥೋಸ್ಕೋಪ್ ನಮ್ಗೆ ಆರ್ಟರ್ ಮೇಲೆ ಇಡೋಷ್ಟೊತ್ತಿಗೆ ಹೇಳ್ತಾರೆ ನಮ್ಗೆ ಹೆಲ್ತ್ ಏನಾದ್ರು ಹದಗೆಟ್ಟಿದೆಯಾ ಇಲ್ವಾ ಅಂತ. ಹಾಗೆ ಒಬ್ಬ ರಾಜ ಬದಲಾದ ಅಂದ ತಕ್ಷಣ, ಈಗ ನೋಡಿ ರಾಜ ಬದಲಾದ, ಕೃಷ್ಣದೇವರಾಯ ತೀರ್ಕೊಂಡು ಹೊಸ ರಾಜ ಬರೋಷ್ಟೊತ್ತಿಗೆ ಈ ಬಿಜಾಪುರದವ್ರು ಕಾಯ್ತಾ ಇರ್ತಾರೆ ಆ ಟೈಮ್ಗೆ. ನೋಡಿ ಮತ್ತೆ ಮುದುಗಲ್, ಇದು ಕೃಷ್ಣದೇವರಾಯ ಚೇಂಜ್ ಆದಾಗ ಆಗಿತ್ತು, ವಶಪಡಿಸ್ಕೊಳ್ತಾರೆ. ಒರಿಸ್ಸಾದ ಗಜಪತಿ ಮತ್ತು ಗೋಲ್ಕೊಂಡದ ಕುತುಬ್ ಶಾ ವಿಜಯನಗರದ ಕೆಲವು ಪ್ರದೇಶವನ್ನ ವಶಪಡಿಸ್ಕೊಳ್ತಾರೆ. ನೋಡಿ, ರಿಲೇಟಿವ್ಸ್ ಆದ್ರೂ ಕೃಷ್ಣದೇವರಾಯ ತೀರ್ಕೊಂಡಾದ್ಮೇಲೆ ಅವ್ನ ತಮ್ಮ ಅಲ್ವಾ, ಹಂಗಾಗಿ ಮತ್ತೆ ಅದು ಹೋಗ್ಬಿಟ್ಟು ಅವ್ರ ರಾಜ್ಯದಾಹ ಹೆಚ್ಚಾಗುತ್ತೆ. ಅಚ್ಯುತರಾಯ ಇವರುಗಳನ್ನ ಸೋಲಿಸಿ ಪುನಃ ಈ ಭೂ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾನೆ. ಇಂಥ ಸಂದರ್ಭದಲ್ಲಿ ಅರವೀಡು ಸಂತತಿಯ ರಾಮರಾಯ, ತಿರುಮಲ ಮತ್ತು ವೆಂಕಟಾದ್ರಿ ಸಹೋದರರು ಕೃಷ್ಣದೇವರಾಯನ 18 ತಿಂಗಳ ಮಗುವನ್ನು ಅಧಿಕಾರಕ್ಕೆ ತರಲು ಪ್ರಯತ್ನ ಮಾಡ್ತಾರೆ. ಯಾಕೆ ಅಚ್ಯುತರಾಯ ಡಾಮಿನೇಟ್ ಆಗ್ಬಿಡ್ತಾನೆ ನಾವು, ಯಾಕೆಂದ್ರೆ ಇವರು ಪಕ್ಕ ಕೃಷ್ಣದೇವರಾಯನ ತಮ್ಮ ತಿರುಮಲ ಅಲ್ವಾ, ಹಾಗಾಗಿ ಅಚ್ಯುತರಾಯ. ಆ ಅಚ್ಯುತರಾಯನ ಅಧಿಕಾರಕ್ಕೆ ಬರೋದಕ್ಕಿಂತ ಕೃಷ್ಣದೇವರಾಯನ ಮಕ್ಕಳೇ ಅಧಿಕಾರಕ್ಕೆ ಬರಲಿ ಅಂತ. ಈಗ ಅವಾಗಲೇ 16
1 ವರ್ಷದ ಮಗು ಅಂತಂದ್ರೆ ಅದೆಷ್ಟಾಗಿತ್ತು, 18 ತಿಂಗಳ ಮಗು. ಆ ಮಗುವನ್ನೇ ಪುನಃ ಸಿಂಹಾಸನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತಾನೆ ರಾಮರಾಯ. ಯಾಕೆ ರಾಮರಾಯ ಆತರ ಪ್ರಯತ್ನ ಮಾಡ್ತಾನೆ ಅಂತಂದ್ರೆ, ರಾಮರಾಯ ಕೃಷ್ಣದೇವರಾಯನ ಮಗಳ ಗಂಡ, ಅಳಿಯ. ಹಾಗಾಗಿ ತನ್ನ ಭಾವಮೈದನನ್ನ ರಾಜನನ್ನಾಗಿ ಮಾಡೋಣ ಅನ್ನೋಂತ ಒಂದು ಆಸೆಯಿಂದ ಪ್ರಯತ್ನ ಮಾಡ್ತಾರೆ. ಅನಂತರ ಅದು ಕೂಡಿ ಬರೋದಿಲ್ಲ. ರಾಮರಾಯ ಮತ್ತು ಅಚ್ಯುತರಾಯನಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನೋಡಪ್ಪ, ನಾನು ರಾಜನಾಗಿರ್ತೀನಿ, ನೀನು ಮುಖ್ಯ ಸೇನಾಧಿಪತಿ ಆಗಿರು, ನಿನ್ನ ಅಧಿಕಾರಕ್ಕೆ ನಾನೇನು ಇದು ಕೊಡೋದಿಲ್ಲ, ನಿಮ್ಗೇನು ತೊಂದರೆ ಮಾಡೋದಿಲ್ಲ, ನಾವಿಬ್ರು ಒಟ್ಟಿಗೆ ಅಡ್ಮಿನಿಸ್ಟ್ರೇಷನ್ ಮಾಡೋಣ ಅಂತ ಅವರಿಬ್ಬರ ನಡುವೆ ಡೀಲ್ ಆಗಿ ಅನಂತರ ಅಡ್ಮಿನಿಸ್ಟ್ರೇಷನ್ ಕಂಟಿನ್ಯೂ ಆಗತ್ತೆ. ಆ ಸಂದರ್ಭದಲ್ಲಿ ರಾಮರಾಯ ಏನ್ ಬಿಜಾಪುರ ಈ ಕಡೆ ಇರೋಂತ ಇವರಲ್ಲಿ ಸುಮಾರು ಜನ ಉದ್ಯೋಗ ಕಳ್ಕೊಂಡಿರ್ತಾರೆ, ಅವ್ರಿಗೆ ಆ ವೇತನ ಕೊಡುವಷ್ಟು ಸಾಮರ್ಥ್ಯ ಇರೋದಿಲ್ಲ. ಅಂತ ಸೈನಿಕರು ರಾಮರಾಯ, ಈಗಾಗಲೇ ರಾಮರಾಯ ಅದು ಹೇಳ್ತೇನೆ ಮುಂದೆ, ರಾಮರಾಯ ಬಿಜಾಪುರ ಗೋಲ್ಕೊಂಡ ಆ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿರ್ತಾನೆ, ಅಲ್ಲಿಂದ ಸಂಪರ್ಕ ಇರುತ್ತೆ. ಅದರಿಂದಾಗಿ ಮುಸ್ಲಿಂ ಸೈನಿಕರನ್ನ ರಾಮರಾಯನ ಕಾಲದಲ್ಲಿ ಸೈನ್ಯಕ್ಕೆ ಹೆಚ್ಚಾಗಿ ಸೇರ್ಪಡೆ ಮಾಡ್ಕೊಳ್ತಾನೆ. ಅದರಲ್ಲಿ ಸೈನ್ಯವನ್ನ ಲೀಡ್ ಮಾಡಂತ ಗಿಲಾನಿ ಬ್ರದರ್ಸ್ ಅಂತ ಇರ್ತಾರೆ, ಅವರನ್ನು ಆ ಸೈನ್ಯಕ್ಕೆ ಸೇರ್ಪಡೆ ಮಾಡ್ಕೊಳ್ತಾನೆ. 1542ರಲ್ಲಿ ಅಚ್ಯುತರಾಯ ತೀರಿಕೊಳ್ತಾನೆ. ಆಗ ಅವನ ಮಗ 1ನೇ ವೆಂಕಟಪ್ಪ ಅಧಿಕಾರಕ್ಕೆ ಬರ್ತಾನೆ. ಅನಂತರ ಸದಾಶಿವರಾಯನನ್ನ ಅಧಿಕಾರಕ್ಕೆ ತರಲಾಗತ್ತೆ. ಇವ್ರು ಬೇಗ ಬೇಗ ಚೇಂಜಸ್ ಆಗ್ತಾರೆ, ಅಲ್ಲಿ ಅಂತ ಬದಲಾವಣೆಗಳೇನು ಆಗೋದಿಲ್ಲ. ಈಗ ಸದಾಶಿವರಾಯ ಅಧಿಕಾರಕ್ಕೆ ಬಂದಿದ್ದಾನೆ. ಎಲ್ಲಿಂದ? 1542ರಿಂದ 1570 ತನಕ. ಆಗ ಅಳಿಯ ರಾಮರಾಯ ಆಗಿದ್ದಂಥವನು ಸದಾಶಿವರಾಯ ಮೇನ್ ರಾಜ ಆಗಿದ್ರು ಸಹ ಪುಪ್ಪೆಟ್ ರಾಜ ಆಗಿರ್ತಾನೆ, ಅಂದ್ರೆ ನಾಮಕೆ ವಾಸ್ತೆ ರಾಜ ಆಗಿರ್ತಾನೆ. ಸಂಪೂರ್ಣ ಅಧಿಕಾರವನ್ನ ಸದಾಶಿವರಾಯನನ್ನ ಓವರ್ಟೇಕ್ ಮಾಡಿ ಎಲ್ಲ ಅಧಿಕಾರಗಳನ್ನ ರಾಮರಾಯ ಕೊಡ್ತಾರೆ, ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರ್ತಾನೆ. ಅಚ್ಯುತರಾಯನ ಸಹೋದರನ ಮಗ ಈ ಸದಾಶಿವರಾಯ. ಆದ್ರೆ ಆಡಳಿತ ಸಂಪೂರ್ಣ ಜವಾಬ್ದಾರಿಯನ್ನ ರಾಮರಾಯನೇ ನಿರ್ವಹಿಸ್ತಾ ಇರ್ತಾನೆ. ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಇಲ್ಲಿ ಅಂತಂದ್ರೆ, ಸುಮಾರು ಜನ ನೀವು ಯಾರನ್ನೇ ಕೇಳಿ, ತಾಳಿಕೋಟೆ ಯುದ್ಧ ನಡೆದಂತ ಸಂದರ್ಭದಲ್ಲಿ ವಿಜಯನಗರದ ರಾಜ ಯಾರು ಅಂದ್ರೆ ಸುಮಾರು ಜನ ಆಗ್ತೀವಿ ರಾಮರಾಯ ಅಂತ. ರಾಮರಾಯ ರಾಜ ಆಗಿರೋದಿಲ್ಲ, ರಾಜ ಪ್ರತಿನಿಧಿ ಆಗಿರ್ತಾನೆ, ಅಥವಾ ರಾಜನ ಒಂದು ಸಮನಾದಂತ ಹುದ್ದೆಯನ್ನು ಹೊಂದಿರ್ತಾನೆ. ಆದ್ರೆ ಒರಿಜಿನಲ್ ರಾಜ ಸದಾಶಿವರಾಯ ಅನ್ನೋಂಥವನು ಇರ್ತಾನೆ. ಅದಕ್ಕೆ ತಾಳಿಕೋಟೆ ಯುದ್ಧ ಸಂದರ್ಭದಲ್ಲಿ ವಿಜಯನಗರದ ರಾಜ ಸದಾಶಿವರಾಯ, ಸೇನಾಧಿಪತಿ ಮುಖ್ಯಸ್ಥ ಯಾರು ಅಂದ್ರೆ ರಾಮರಾಯ. ರಾಮರಾಯನಿಗೆ ಮತ್ತೊಂದು ಹೆಸರು ಕೋದಂಡರಾಮ ಅಂತ. ಮೊದಲಿಗೆ ಈತ, ನಾನು ಆಗ್ಲೇ ಹೇಳ್ತೇನೆ ನಿಮ್ಗೆ, ರಾಜ ಕುಲಿ ಕುತುಬ್ ಶಾ ಹತ್ರ ಕೆಲಸ ಮಾಡ್ತಾ ಇರ್ತಾನೆ. ಅನಂತರ ಈತನ ಸಾಮರ್ಥ್ಯವನ್ನ ಗಮನಿಸಿ ಈತನನ್ನ ಅಲ್ಲಿಗಿಂತ ಸ್ಯಾಲರಿ ಜಾಸ್ತಿ ಕೊಡ್ತೀವಿ ಅಂತ ವಿಜಯನಗರದಲ್ಲಿ ಸೇರ್ಪಡೆ ಮಾಡ್ಕೊಳ್ತಾರೆ. ಅನಂತರ ಈತನ ಶಕ್ತಿ ಸಾಮರ್ಥ್ಯಗಳನ್ನ ಮೆಚ್ಚಿ ಕೃಷ್ಣದೇವರಾಯ ಈತನನ್ನ ಅಳಿಯನನ್ನಾಗಿ ಮಾಡಿಕೊಳ್ತಾನೆ. ಆ ಲಿಂಕ್ ಇದ್ದಿದ್ರಿಂದಾನೇ ಅಲ್ಲಿ ಎಲ್ಲಿ ಬೀದರ್ ಆ ಕಡೆ ಇದ್ದಂತ ಸೈನಿಕರನ್ನ ಈತ ಇಲ್ಲಿ ಸೇರ್ಪಡೆ ಮಾಡ್ಕೊಳ್ತಾನೆ. ಅನಂತರ ವಿಜಯನಗರದಲ್ಲಿ ಸೇವೆಗೆ ಸೇರ್ಪಡೆ ಆಗ್ತಾನೆ. ರಾಮರಾಯನ ಸೋದರರು ಇಬ್ರು ಇರ್ತಾರೆ, ತಿರುಮಲ ಮತ್ತು ವೆಂಕಟಾದ್ರಿ. ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ ಇವ್ರು 3 ಜನ ಬಂದು ಇಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಕೊಳ್ತಾರೆ. ರಾಮರಾಯನ ವಿದೇಶಾಂಗ ನೀತಿ ಇಲ್ಲಿ ನೋಡಿ, ಸದಾಶಿವರಾಯ ಅಂತಂದ್ರೆ ಸುಮ್ಮನೆ ನಾಮಕೆ ವಾಸ್ತ ರಾಜ ಇದ್ದಾನೆ, ಪೂರ್ತಿ ಎಲ್ಲ ಈತನೇ ಮಾಡ್ತಾ ಇದ್ರಿಂದ ಈತನ ವಿದೇಶಾಂಗ ನೀತಿ ಹೆಂಗಿತ್ತು ಅಂದ್ರೆ, ನೋಡಿ ರಾಮರಾಯ ಎಲ್ಲಿ ತಪ್ಪು ಮಾಡ್ತಾನೆ ಅಂತ. ಆಕ್ಚುಲಿ ಇದು ಒಂದು ರೀತಿ ಒಡೆದಾಳುವ ನೀತಿ, ಆದ್ರೆ ಕೊನೆಗೆ ಅದು ಮುಳುವಾಗತ್ತೆ ಅಷ್ಟೇನೆ. ಇದು ನೀತಿ ಸರಿನೇ, ಬಟ್ ರಾಜ ಅಂತಂದ್ರೆ ರಾಜನೀತಿ ಅದು ಸರಿನೇ, ಬಟ್ ಏನಾಗುತ್ತೆ ಮುಂದೆ ಅದು ಎಫೆಕ್ಟ್ ರಾಂಗ್ ಹೊಡಿಯುತ್ತೆ. ಹೆಂಗೆ? ಅಹಮದ್ ನಗರ ಮತ್ತು ಗೋಲ್ಕೊಂಡ ಸುಲ್ತಾನರ ನಡುವೆ ಒಪ್ಪಂದ ಮಾಡ್ಕೊಂಡು ಇವರಿಬ್ಬರ ಜೊತೆ ಡೀಲ್ ಮಾಡ್ಕೊಂಡು ಕ್ರಿಸ್ತಶಕ 543ರಲ್ಲಿ ಬಿಜಾಪುರ ಸುಲ್ತಾನನ ಮೇಲೆ ರಾಮರಾಯ ದಾಳಿ ಮಾಡ್ತಾನೆ. ಇಲ್ಲಿ ಅಹಮದ್ ನಗರ, ಗೋಲ್ಕೊಂಡ, ವಿಜಯನಗರ ಈ 3 ಜನ ಒಂದಾಗಿ ಇವರು ಬಿಜಾಪುರ ಸುಲ್ತಾನ ಸಪೋರ್ಟ್ ಬರೋದಿಲ್ಲ. ಆವಾಗ ರಾಮರಾಯ ಅನ್ನೋನು ಬಿಜಾಪುರ ಸುಲ್ತಾನನ ಮೇಲೆ ದಾಳಿ ಮಾಡ್ತಾನೆ. ಅನಂತರದಲ್ಲಿ 1548ರಲ್ಲಿ ಏನ್ ಮಾಡ್ತಾನೆ ರಾಮರಾಯ, ನೋಡಿ ಇಲ್ಲಿ ಅಹಮದ್ ನಗರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ, ಅಹಮದ್ ನಗರ ಒಪ್ಪಂದ ಮಾಡಿಕೊಂಡು ಬಿಜಾಪುರ ಮತ್ತು ಬೀದರ್ ಮೇಲೆ ದಾಳಿ ಮಾಡ್ತಾನೆ. ಯಾಕಂದ್ರೆ ವೀಕ್ ಮಾಡ್ಬೇಕು ಅಂತ. ದಾಳಿಗಳು ಮಾಡಿದ್ರಿಂದ ಏನಾಗುತ್ತೆ, ಇವರು ಕೊನೆಗೆ ರಿಯಲೈಸ್ ಆಗ್ತಾರೆ, ಒಂದ್ಸರಿ ನನ್ ಜೊತೆ ಸೇರ್ಕೊಂಡು ನಿನ್ ಮೇಲೆ ದಾಳಿ ಮಾಡ್ತಾನೆ, ಇನ್ನೊಂದ್ಸರಿ ನಿನ್ ಜೊತೆ ಸೇರ್ಕೊಂಡು ಇನ್ನೊಬ್ಬರ ಮೇಲೆ ದಾಳಿ ಮಾಡ್ತಾನೆ, ನಾವು ಲಾಸ್ ಆಗ್ಬಿಡ್ತೀವಿ ಅನ್ನೋಂತ ಒಂದು ರಿಯಲೈಸೇಷನ್ ಆಗೋದಕ್ಕೆ ಈ ನೀತಿ ಕಾರಣ ಆಗತ್ತೆ. 1555 ಹಾಗೂ 1557ರಲ್ಲಿ ಗೋಲ್ಕೊಂಡದೊಡನೆ ಒಪ್ಪಂದ ಮಾಡಿಕೊಂಡು ಅಹಮದ್ ನಗರ ಮತ್ತು ಬಿಜಾಪುರದ ಮೇಲೆ ದಾಳಿ ಮಾಡ್ತಾನೆ. ಇದರಿಂದಾಗಿ ಅವರೆಲ್ಲರೂ ಒಗ್ಗೂಡೋದಕ್ಕೆ ಒಂದು ಕಾರಣ ಆಗತ್ತೆ. ತಾಳಿಕೋಟೆ ಯುದ್ಧ ನಡೆಯುತ್ತೆ 1565ರಲ್ಲಿ. ತಾಳಿಕೋಟೆ ಯುದ್ಧ ಸಂದರ್ಭದಲ್ಲಿ ವಿಜಯನಗರದ ರಾಜ ಸದಾಶಿವರಾಯ ಈ ತಾಳಿಕೋಟೆ ಕದನಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ರಕ್ಕಸ ತಂಗಡಿಗಿ ಅಂತ ಕರೀತಾರೆ, ರಕ್ಕಸಗಿ ತಂಗಡಿಗೆ ಅನ್ನೋದು 2 ಹಳ್ಳಿಗಳು. ರಕ್ಕಸ ತಂಗಡಿ ಅಂತಾನು ಕರೀತಾರೆ, ಅದು ತಾಳಿಕೋಟೆ ಯುದ್ಧ ಅಂತಾನು ಕರೀತಾರೆ, ಬನ್ನಿಹಟ್ಟಿ ಯುದ್ಧ, ಭೋಗಾಪುರ ಯುದ್ಧ ಅಂತಾನು ಕರೀತಾರೆ. ಇವೆಲ್ಲವೂ ಒಂದೇ ಒಂದು ಅರ್ಥವನ್ನು ಕೊಡ್ತವೆ. ಈ ಪ್ಲೇಸ್ ಯಾವ್ದು ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಸಂಗಮ ಮಾಡುವಂತ ಪ್ಲೇಸೇ ಈ ತಾಳಿಕೋಟೆ ಆಗಿದೆ.
ರಾಮರಾಯನಿಗೆ ಪರಮ ಶತ್ರುಗಳು ಯಾರಾಗಿದ್ರು? 5 ಜನ ಬಿಜಾಪುರ ಡಿವೈಡ್ ಆಗಿರೋಂಥ ಸುಲ್ತಾನರು ಇದ್ದಾರಲ್ಲ, ಅದರಲ್ಲಿ 5 ಜನ ತುಂಬಾ ಶತ್ರುತ್ವ ಇದ್ದಿದ್ದು ಯಾರಿಗೆ ಅಂದ್ರೆ ಬಿಜಾಪುರ ಮತ್ತು ಗೋಲ್ಕೊಂಡದವರಿಗೆ ರಾಮರಾಯನ ಮೇಲೆ ಕುತ್ತಿಗೆ ತನಕ ಶತ್ರುತ್ವ ಇತ್ತು. ಅದರಿಂದ ಏನ್ ಮಾಡ್ತಾನೆ, 4 ರಾಜ್ಯಗಳು ಒಗ್ಗೂಡಿಕೊಂಡು, ಸುಮಾರು ಬುಕ್ಸ್ ಅಲ್ಲಿ ಅಲ್ಲಿ ಇಲ್ಲಿ ತಪ್ಪು ಇನ್ಫಾರ್ಮೇಶನ್ ಇದೆ, ಬಹುಮನಿ ಸುಲ್ತಾನರು 5 ಜನ ಒಗ್ಗೂಡಿ ರಾಮರಾಯನ ಮೇಲೆ ದಾಳಿ ಮಾಡಿದ್ರು ಅಂತ, ಅಥವಾ ತಾಳಿಕೋಟೆ ಯುದ್ಧ ಮಾಡಿದ್ರು ಅಂತ, ಅದು ತಪ್ಪು. 4 ರಾಜ್ಯಗಳು ಮಾತ್ರ ಯುದ್ಧದಲ್ಲಿ ಭಾಗವಹಿಸಿರ್ತವೆ. ಆ 4 ರಾಜ್ಯಗಳ ಒಂದು ಇದಕ್ಕೆ ಒಕ್ಕೂಟಕ್ಕೆ ನಾಯಕತ್ವ ವಹಿಸಿದ್ದಂಥವನು ಯಾರು ಅಂದ್ರೆ ಆಲಿ ಆದಿಲ್ ಶಾ, ಗೋಲ್ಕೊಂಡದ ಇಬ್ರಾಹಿಂ ಕುತುಬ್ ಶಾ, ಅಹಮದ್ ನಗರದ ಹುಸೇನ್ ನಿಜಾಮ್ ಶಾ, ಬೀದರ್ನ ಅಲಿ ಬರದ್ ಶಾ, ಬಿಜಾಪುರದ ಅಲಿ ಆದಿಲ್ ಶಾ, ಈ 4 ಜನ ಒಗ್ಗೂಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಸುಮಾರು ಕಡೆ ಏನ್ ಸಿಗುತ್ತೆ, 4 ಇವರು ಭಾಗವಹಿಸಿದ್ರು ಅಂತಾನು ಸಿಗ್ಬಹುದು, ಬಟ್ ಆ 4 ರಾಜ್ಯಗಳ ರಾಜರು ಯಾರು ಅನ್ನೋಂಥದ್ದು ಸುಮಾರು ಕಡೆ ಸಿಗೋದಿಲ್ಲ. ಅದನ್ನ ಹುಡುಕಿ ನಿಮಗೆ ತಂದಿದ್ದೇವೆ. ಬಿಜಾಪುರದಲ್ಲಿ ರಾಮರಾಯ ಇದನ್ನ ಸಂದರ್ಭದಲ್ಲಿ ಅಲಿ ಆದಿಲ್ ಶಾ, ಇವರೆಲ್ಲ ತಾಳಿಕೋಟೆ ಕದನದಲ್ಲಿ ಭಾಗವಹಿಸಿದ್ದರು. ತಾಳಿಕೋಟೆ ಕದನದಲ್ಲಿ ಗೋಲ್ಕೊಂಡದ ಯಾರು ಭಾಗವಹಿಸಿದ್ರು? ಇಬ್ರಾಹಿಂ ಆದಿಲ್ ಶಾ. ಅಹಮದ್ ನಗರದವ್ರು ಯಾರು ಭಾಗವಹಿಸಿದ್ರು? ಹುಸೇನ್ ನಿಜಾಮ್ ಶಾ. ಬೀದರ್ನವ್ರು ಯಾರು? ಆಲಿ ಬರೀದ್ ಶಾ. ಇವರಿಷ್ಟು ಜನ ಒಗ್ಗೂಡಿ ಆ ಯುದ್ಧವನ್ನ ಮಾಡ್ತಾರೆ. ನೋಡಿ, ಇಲ್ಲಿ ನೋಡ್ಬೋದು, ಅಹಮದ್ ನಗರ, ಬಿರಾರ್, ಬೀದರ್, ಗೋಲ್ಕೊಂಡ, ಬಿಜಾಪುರ. ಅದ್ರಲ್ಲಿ ಈ ಬಿರಾರ್ ಮಾತ್ರ ಭಾಗವಹಿಸೋದಿಲ್ಲ. ಯಾಕೆಂದ್ರೆ ಬಿರಾರ್ದ ಏನಂದ್ರೆ ನಿಮ್ಗೆ ಏನು ಲಾಜಿಕ್ ಇಲ್ಲಿ ಏನಂದ್ರೆ, ಮತ್ತೆ ನಿಮ್ಗೆ ಅಕಸ್ಮಾತ್ ಕೇಳಿದಾಗ್ಲೂ ಸಹ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು. ಇಲ್ಲಿ ನೀವು ಗಮನಿಸಬೇಕಿಲ್ಲ ನೋಡಿ, ಬಿರಾರ್ ಏನಾಗುತ್ತೆ ನೋಡಿ, ವಿಜಯನಗರ ಸಾಮ್ರಾಜ್ಯಕ್ಕೆ ಅಟ್ಯಾಚ್ಡ್ ಬರೋದಿಲ್ಲ. ಇವತ್ತು ಇವೆಲ್ಲದಕ್ಕೂ ಅಲ್ಪ ಸ್ವಲ್ಪ ನಿಯರ್ ಬೈ ಬರ್ತವೆ. ಅದರಿಂದ ಈ ದೂರದಲ್ಲಿರೋದ್ರಿಂದ ಇವ್ರಿಗೂ ಅಷ್ಟೇನು ಸಂಘರ್ಷ ಇರೋದಿಲ್ಲ. ನಂತರ ಗೆಲ್ತಾರೆ ಅಂತ ಆಗಿರ್ಲಿ, ಇವ್ರು ಮೊದಲೇ ಮನಸ್ತಾಪ ಕೂಡ್ತಾ ಇದಾರೆ ಅಷ್ಟೇ. ಇವ್ರು ಆಗಿರೋದೇ ಮನಸ್ತಾಪಗಳಿಂದ. ಇವ್ರಿಗೆ ಸಾಮರ್ಥ್ಯ ಇದೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹಂಗಾಗಿ ಬಿರಾರ್ನವನು ಈ ಯುದ್ಧದಲ್ಲಿ ಭಾಗವಹಿಸಲಿಲ್ಲ. 4 ಬಹುಮನಿ ರಾಜ್ಯಗಳ ಒಕ್ಕೂಟ, ಬಿರಾರ್ನ ಬುರಾನ್ ಇಮ್ಮದ್ ಶಾ, ಅದು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ 4 ಜನ ಭಾಗವಹಿಸಿದವ್ರನ್ನ ತಿಳ್ಕೊಂಡ್ವಿ. ಭಾಗವಹಿಸದೆ ಇದ್ದಂತ ವ್ಯಕ್ತಿ ಯಾರು ಅಂತಂದ್ರೆ ಬಿರಾರ್ನಲ್ಲಿ ಆಗ ರಾಜ ಆಗಿದ್ದವನು ಬುರಾನ್ ಇಮ್ಮದ್ ಶಾ ಅನ್ನತವನು, ಈತ ಭಾಗವಹಿಸಿರ್ಲಿಲ್ಲ. ಅಹಮದ್ ನಗರದ ಸುಲ್ತಾನ ಹುಸೇನ್ ನಿಜಾಮ್ ಶಾ ರಾಮರಾಯನನ್ನ ಕೊಂದಾಕ್ತಾನೆ. ನೋಡಿ, ಅಹಮದ್ ನಗರದವ್ರು ಆಗ್ಲೇ ಹೇಳಿದ್ವಲ್ಲ, ಅವ್ರಿಬ್ಬರಿಗೆ ಶತ್ರುತ್ವ ಜಾಸ್ತಿ ಇತ್ತು. ಅಹಮದ್ ನಗರದವನು ರಾಮರಾಯನ ತಲೆಯನ್ನ ಕಡಿತಾನೆ ಈ ಯುದ್ಧದಲ್ಲಿ. ಕಡಿದಿದ್ದಷ್ಟೇ ಅಲ್ಲದೆ ಕಡಿದಂತ ತಲೆಯನ್ನ ಈಟಿಗೆ ಚುಚ್ಚಿ ಯುದ್ಧ ಭೂಮಿಯಲ್ಲಿ ಹಿಂಗೆ ಎತ್ತಿ ಹಿಡಿತಾನೆ. ಅದರಿಂದ ಏನಾಗತ್ತೆ, ಆ ರಾಮರಾಯ ತೀರ್ಕೊಂಡಿದ್ದನ್ನ ನೋಡ್ಬಿಟ್ಟು ಉಳಿಕೆ ಸೈನಿಕರೆಲ್ಲ ಭಯಭೀತರಾಗಿ ಓಡಿ ಹೊರಟೋಗ್ತಾರೆ. ಬಹುಶಃ ರಾಮರಾಯನ ಸಹೋದರರು ಕೇಪಬಲ್ ಇದ್ದಿದ್ರೆ, ಅವರು ಬುದ್ಧಿವಂತರಾಗಿದ್ದಿದ್ರೆ, ತಿರುಮಲ ವೆಂಕಟಾದ್ರಿ ಅಂತ ಇಬ್ಬರಿದ್ರಲ್ವಾ, ಅವರಿಬ್ಬರು ರಾಮರಾಯ ಸತ್ತೋಗಿದ್ರು, ಪುನಃ ಸೈನ್ಯವನ್ನು ಒಗ್ಗೂಡಿಸಿಕೊಂಡು ಹೋರಾಟ ಮಾಡುವಂತ ಸಾಮರ್ಥ್ಯ ವಿಜಯನಗರ ಸಾಮ್ರಾಜ್ಯಕ್ಕೆ ಇತ್ತು. ಆದ್ರೆ ಕೆಲವು ಟೈಮಲ್ಲಿ ಭಯ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಂಗೆ ಇದ್ದಕ್ಕಿದ್ದಂಗೆ ರಾಮರಾಯನ್ ಕೊಲೆ ಆಗತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ. ಹಂಗಾಗಿ ಏನ್ ಮಾಡ್ಬೇಕು ಅಂತ ತೋಚದೆ ಸೈನ್ಯ ದಿಕ್ಕಾಪಾಲಾಗಿ ಓಡ್ಬಿಡುತ್ತೆ, ಇವರು ದಿಕ್ಕಾಪಾಲಾಗಿ ಓಡ್ಬಿಡ್ತಾರೆ. ಹಂಗಾಗಿ ಯಾರು ಬಹುಮನಿ ಸುಲ್ತಾನರ ಏನು ಒಕ್ಕೂಟ ಗೆಲ್ಲುವಂಥದಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ರಾಮರಾಯನ್ಗೆ ಆಗ್ಲೇ 80 ವರ್ಷ ಆಗಿರುತ್ತೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಕೃಷ್ಣದೇವರಾಯನ್ಗಿಂತ ಮುಂಚಿನಿಂದಾನೇ ಆತ ವಿಜಯನಗರದ ಸೈನ್ಯದಲ್ಲಿ ಇದ್ದಂಥವನು. ಹಾಗಾಗಿ 80 ವರ್ಷ ಏಜ್ ಆಗಿರುತ್ತೆ. ಆದ್ರಿಂದ ಈತ ಆ ಯುದ್ಧದಲ್ಲಿ ಲೀಡ್ ಮಾಡೋಂಥ ಕೆಪಾಸಿಟಿ ಇರೋದಿಲ್ಲ, ತೀರ್ಕೊಳ್ತಾನೆ. ಅರವೀಡು ವಂಶ. ಯಾಕೆ ಅರವೀಡು ವಂಶ ಅಂದ್ರೆ, ಈಗ ವಿಜಯನಗರದ ವಂಶ ಸದಾಶಿವರಾಯ ಇದ್ನಲ್ಲ, ಆತನನ್ನ ಎಂಡಾಗತ್ತೆ ಸದಾಶಿವರಾಯಂದು. ಈ ಅರವೀಡು ವಂಶ ಸ್ಥಾಪನೆ ಮಾಡೋದು ಯಾರು ಅಂದ್ರೆ ರಾಮರಾಯನ ನಂತರ ಇದ್ರಲ್ಲ ತಿರುಮಲ ವೆಂಕಟಾದ್ರಿ, ಅವ್ರ ಬ್ರದರ್ಸು, ಅವರು ವಿಜಯನಗರದ ಪಳಿಯುಳಿಕೆಗಳ ಒಂದು ಸಾಮ್ರಾಜ್ಯವನ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಅದರಿಂದಾಗಿ 1570 1646 ತನಕ ಇವರು ಆಳ್ವಿಕೆ ಮಾಡ್ತಾರೆ. ತಿರುಮಲ ಯಾರು? ರಾಮರಾಯನ ಸಹೋದರ. ತುಳು ವಂಶದ ಕೊನೆಯ ರಾಜನಾದಂತ ಸದಾಶಿವರಾಯನನ್ನ ಹತ್ಯೆ ಮಾಡ್ತಾರೆ. ಯಾರು ಹತ್ಯೆ ಮಾಡ್ತಾರೆ ಎಕ್ಸಾಕ್ಟ್ ಆಗಿ ಗೊತ್ತಾಗೋದಿಲ್ಲ. ಆತನ ಹತ್ಯೆ ಆದ ನಂತರ ತಿರುಮಲರಾಯ ರಾಜ ಆಗ್ತಾನೆ. ಯಾಕೆ ಅಂದ್ರೆ ರಾಮರಾಯನ ಬ್ರದರ್ ಆಗಿದ್ರಿಂದ, ಇನ್ಯಾರು ಅಷ್ಟು ಸಮರ್ಥರು ಇಲ್ಲದೆ ಇರೋದ್ರಿಂದ. ರಾಮರಾಯನ ಸಹೋದರ ತಿರುಮಲ ಪಳುಗೊಂಡವನ್ನ ರಾಜಧಾನಿ. ಹಂಪಿ ಈಗ ಹಾಳಾಗೋಯ್ತು, ಅದು ಲೂಟಿ ಆಯ್ತು, ಮತ್ತೆ ಅದು ಪಾವಿತ್ರ್ಯತೆ ಕಳ್ಕೊಂಡಿದೆ, ಅದರ ವಿಜಯ ಇದು ಕಳ್ಕೊಂಡಿದೆ. ಹಂಗಾಗಿ ಅಲ್ಲಿ ಬೇಡ ಅಂತ ಅಂದ್ಬಿಟ್ಟು ಪಳುಗೊಂಡವನ್ನ ರಾಜಧಾನಿ ಮಾಡಿಕೊಂಡು ತಿರುಮಲರಾಯ ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ. ಆ ತಿರುಮಲರಾಯ ಏನ್ ಮಾಡ್ತಾನೆ, ಆ ವಿಜಯನಗರ ಅಳಿದುಳಿದ ವಿಜಯನಗರವನ್ನ, ಯಾಕಂದ್ರೆ ಈಗ ಸುಮಾರು ಭಾಗವನ್ನ ಬಹುಮನಿ ಸುಲ್ತಾನರ ಬ್ರದರ್ಸ್ ಆಕ್ರಮಣ ಮಾಡ್ಕೊಂಬಿಟ್ಟೆ, ಇವರು ಕೂಟ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದೆ. ಉಳಿದಿರುವಂತ ಪ್ರದೇಶವನ್ನ 3 ಮಂಡಲ ಅಥವಾ 3 ಪ್ರದೇಶಗಳನ್ನಾಗಿ ಮಾಡಿ, ಆಂಧ್ರದ ಒಂದು ಪ್ರಾಂತ ಅದು ಮಂಡಲ, ಅದಕ್ಕೆ ಶ್ರೀರಂಗ ಅನ್ನೋ ನಾಯಕನನ್ನಾಗಿ, ಶ್ರೀರಂಗಪಟ್ಟಣ ಪ್ರಾಂತಕ್ಕೆ ತನ್ನ ಮಗ, ಯಾರ ಮಗ? ತಿರುಮಲನ ಮಗನನ್ನ ರಾಮರಾಯನನ್ನ ನೇಮಕ ಮಾಡ್ತಾನೆ. ಚಂದ್ರಗಿರಿ ಪಟ್ಟಕ್ಕೆ ವೆಂಕಟಪತಿಯನ್ನ ಮಂಡಲೇಶ್ವರನನ್ನಾಗಿ ಮಾಡಿ ಈ 3 ಜನರ ಮೇಲೆ ಈತ ಸುಪ್ರೀಂ ಆಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರ್ತಾನೆ.
ಅನಂತರ ಕಾಲದಲ್ಲಿ ಎರಡನೇ ವೆಂಕಟಪತಿ ರಾಯ ಅನ್ನೋತವನು ಆಳ್ವಿಕೆಗೆ ಬರ್ತಾನೆ. ತಿರುಮಲನ ನಂತರ ಎರಡನೇ ಶ್ರೀರಂಗರಾಯ, ಅನಂತರ ಎರಡನೇ ವೆಂಕಟಪತಿ ರಾಯ. ಇವ್ರೇನಂತ ಪ್ರಮುಖ ಅಡ್ಮಿನಿಸ್ಟ್ರೇಷನ್ ಇರೋದಿಲ್ಲ. ಎರಡನೇ ವೆಂಕಟಪತಿ ರಾಯ ಆಡಳಿತಕ್ಕೆ ಬರ್ತಾನೆ. ಅರವೀಡು ವಂಶದ ರಾಜರಲ್ಲಿ ಈತ ಪ್ರಖ್ಯಾತ ರಾಜ. ಯಾರಿಗೆ ತಿರುಮಲಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಅರವೀಡು ವಂಶದಲ್ಲಿ ಖ್ಯಾತಿ ಯಾರಂದ್ರೆ ಎರಡನೇ ವೆಂಕಟಪತಿ ರಾಯ. ವಿಜಯನಗರ ಸಾಮ್ರಾಜ್ಯವನ್ನು ಅತಿ ದೀರ್ಘಕಾಲ ಕೃಷ್ಣದೇವರಾಯ ಬರೀ 20 ವರ್ಷ ಆಳ್ವಿಕೆ ಮಾಡ್ತಾನೆ. ಆದ್ರೆ ಎರಡನೇ ವೆಂಕಟಪತಿ ರಾಯ 20 ವರ್ಷಗಳ ಕಾಲ ವಿಜಯನಗರನ ಆಳ್ವಿಕೆ ಮಾಡ್ತಾರೆ. ಅದಕ್ಕೆ ಈತನಿಗೆ ಒಂದನೇ ಆಂಧ್ರ ಭೋಜ ಯಾರು ಕೃಷ್ಣದೇವರಾಯ, ಎರಡನೇ ಆಂಧ್ರ ಭೋಜ ಅಂತ ಅಂದ್ಬಿಟ್ಟು ಈ ವೆಂಕಟಪತಿ ರಾಯನಿಗೆ ನೀಡಲಾಗತ್ತೆ. ಈತ ಎರಡನೇ ಶ್ರೀಕೃಷ್ಣ ದೇವರಾಯ ಅಂತ ಕರೆಯಲಾಗತ್ತೆ. ಯಾಕೆಂದ್ರೆ ಸ್ವಲ್ಪ ಸಿಮಿಲಾರಿಟೀಸ್, ಶ್ರೀಕೃಷ್ಣ ದೇವರಾಯನಷ್ಟು ಅದ್ಭುತವಾದಂತ ಎಲ್ಲಾ ಸಾಮರ್ಥ್ಯಗಳನ್ನ ಹೊಂದಿರಲಿಲ್ಲ, ಸ್ವಲ್ಪ ಸಿಮಿಲರ್ ಹೊಂದಿದ್ದ ಅನ್ನಂತ ಕಾರಣಕ್ಕೆ ಈತನನ್ನ ಆ ಹೆಸರಿಂದ ಕರೆಯಲಾಗುತ್ತೆ. ಈತ ರಾಜಧಾನಿಯನ್ನ ಅರವೀಡು ವಂಶದವ್ರ ರಾಜಧಾನಿ ಚೇಂಜ್ ಮಾಡ್ಕೊಡ್ರು. ನೆನಪಿರ್ಬೇಕು ನಿಮ್ಗೆ, ಅರವೀಡು ವಂಶದ ರಾಜಧಾನಿ ಯಾವುದು ಅಂತ ಕೇಳಿದಾಗ ಸುಮಾರು ಜನ ಏನ್ ಮಾಡ್ತೀವಿ, ಹಂಪಿ ಅಂತಾನೆ ಹಾಕ್ತಿವಿ. ಅರವೀಡು ವಂಶದ ರಾಜಧಾನಿ ಹಂಪಿ ಆಗಿರ್ಲಿಲ್ಲ, ಅದು ಪೆನುಗೊಂಡ ಆಗಿತ್ತು. ಅನಂತರ ಪೆನುಗೊಂಡದಿಂದ ಅರವೀಡು ವಂಶದ ಎರಡನೇ ವೆಂಕಟಪತಿ ರಾಯ ಚಂದ್ರಗಿರಿಗೆ ರಾಜಧಾನಿಯನ್ನು ಬದಲಾಯಿಸ್ತಾನೆ. ಈತನು ಮಹಮ್ಮದ್ ಕುಲಿ ಕುತುಬ್ ಶಾನ ಸಮಕಾಲೀನ ಆಗಿರ್ತಾನೆ. ಸ್ಪೇನ್ ನ ರಾಜ ಎರಡನೇ ಫಿಲಿಪ್ ಈ ಎರಡನೇ ವೆಂಕಟಪತಿ ರಾಯನ ಸಮಕಾಲೀನಾಗಿರ್ತಾನೆ. ಈ ಫಿಲಿಪ್ ಏನಕ್ಕೆ ಬರ್ತದೆ, ರೋಮ್ ಏನಕ್ಕೆ ಬರ್ತದೆ, ಸ್ಪೇನ್ ಏನಕ್ಕೆ ಬರ್ತವೆ ಅಂದ್ರೆ ಇವೆಲ್ಲ ಆಗಿನ ಕಾಲದ ಯುರೋಪಿಯನ್ಸ್ ಭಾರತಕ್ಕೆ ಬರೋದು ಜಾಸ್ತಿ ಆಯ್ತು, ಇದಕ್ಕೆ ಕಂಪೇರ್ ಮಾಡ್ತಾರೆ. ಇಲ್ಲಿ ಕುಲಿ ಕುತುಬ್ ಶಾನ್ ಅಂತ ಆಂಧ್ರ ಪ್ರದೇಶ ನಮ್ಮ ಹೈದರಾಬಾದ್ ನಗರದ ಸ್ಥಾಪಕ. ಆ ಸಂದರ್ಭದಲ್ಲಿ ಇದ್ದಂತ ವಿಜಯನಗರದ ಅರಸ ಯಾರು ಅಂತಂದ್ರೆ ಎರಡನೇ ವೆಂಕಟಪತಿ ರಾಯ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಈ ಎರಡನೇ ವೆಂಕಟನ ಕಾಲದಲ್ಲೇ ಮೈಸೂರು ರಾಜ್ಯ ಸ್ಥಾಪನೆ ಆಗತ್ತೆ. ಅದು 1612ರಲ್ಲಿ. ಎಲ್ಲಿ ಸ್ಥಾಪನೆ ಆಗುತ್ತೆ, ಶ್ರೀರಂಗಪಟ್ಟಣದಲ್ಲೇ ಸ್ಥಾಪನೆ ಆಗತ್ತೆ. ಆವಾಗ ರಾಜ ಒಡೆಯರ್ ಅನ್ನೋರು ಅಲ್ಲಿ ರಾಜ ಆಗಿರ್ತಾರೆ. ಅದಕ್ಕೆ ಮೈಸೂರಿನಲ್ಲಿ ಫಸ್ಟ್ ದಸರಾ ಸ್ಟಾರ್ಟ್ ಆಗಿದ್ದು ಮೈಸೂರಲ್ಲ, ವಿಜಯನಗರದಲ್ಲಿ ದಸರಾ ಇತ್ತು. ಅನಂತರ ವಿಜಯನಗರದಲ್ಲಿ ನೆಕ್ಸ್ಟ್ ಎಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ. ಯಾಕೆ ಶ್ರೀರಂಗಪಟ್ಟಣದಲ್ಲೇ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅಲ್ಲಿ ರಾಜ ಒಡೆಯರ್ ಅನ್ನೋರು ಆಳ್ವಿಕೆ ಮಾಡ್ತಾ ಇರ್ತಾರೆ. 1610ಕ್ಕೆ ಇವರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರ್ತಾರೆ. ಆದ್ರೆ ಸ್ವತಂತ್ರ ಘೋಷಣೆ ಮಾಡ್ಕೊಳ್ಳೋ ಅದುವರೆಗೂ ಏನಾಗುತ್ತೆ, ವಿಜಯನಗರದ ರಾಜರ ಅಂಡರ್ ಅಲ್ಲಿ ಇವರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರ್ತಾರೆ. ಅನಂತರ ಇವರು ಸ್ವತಂತ್ರವನ್ನ ಘೋಷಣೆ ಮಾಡ್ಕೊಳ್ತಾರೆ, ಯಾರು, ರಾಜ ಒಡೆಯರ್. ಅನಂತರ ರಾಜಧಾನಿ ಮೈಸೂರಿಗೆ ಶಿಫ್ಟ್ ಆಗತ್ತೆ. ಮತ್ತೆ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ರಾಜಧಾನಿ ಶಿಫ್ಟ್ ಆಗಿರುತ್ತೆ. ನೋಡಿ, ಒಂದಕ್ಕೊಂದು ರಾಜಧಾನಿ